Okay, dear students, so now we have with us Mr. Nagendra Gamkar, environmental engineer, Maddur. So he will present now and he will talk on solid waste management. So you please pin Nagendra Gamkar sir. All the students please pin Nagendra Gamkar sir. Sir, you can start now. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ನಾಗೇಂದ್ರ ಗಾಂವ್ಕರ್ ಅಂತ. ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಇದರಲ್ಲಿ ಕಾರ್ಪೊರೇಷನ್ ಅಲ್ಲಿ ಎನ್ವಿರಾನ್ಮೆಂಟಲ್ ಎಂಜಿನಿಯರ್, ಅಂದ್ರೆ ಪರಿಸರ ಅಭಿಯಂತರ ಅಂತಾರೆ. ನಾನು ಗ್ರಾಜುಯೇಟ್ ಬಿ ಎನ್ವಿರಾನ್ಮೆಂಟಲ್ ಎಂಜಿನಿಯರಿಂಗ್ ಗ್ರಾಜುಯೇಟ್ ನಾನು. ಸೊ ಈಗ ನಿಮ್ಗೆಲ್ಲರಿಗೂ ಇವತ್ತಿನ ಕನಕ ಜಯಂತಿಯ ಶುಭಾಶಯಗಳು. ಇವಾಗ ನನ್ಗೆ ಕೊಟ್ಟಿರೋ ಸಬ್ಜೆಕ್ಟ್ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ನಿಮ್ಗೆ ಎಷ್ಟು ನಾನು ತಿಳಿಸ್ಕೊಡ್ಬೋದು ಈ ನನ್ಗೆ ದೊರೆತಿರೋ ಸಮಯದಲ್ಲಿ ಅಷ್ಟು ಇದ್ರ ಬಗ್ಗೆ ನಿಮ್ಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಇನ್ನೊಂದೇನಂದ್ರೆ ಈ ಸದ್ಯ ನಾನು ಮದ್ದೂರಲ್ಲಿ ಕೆಲಸ ಮಾಡ್ತಾ ಇರೋದು. ಆದ್ರೆ ನಾನು 2019ರವರೆಗೂ 2014ರಿಂದ 2019ರವರೆಗೂ ಕುಮಟಾ ಮುನ್ಸಿಪಾಲಿಟಿಯಲ್ಲಿ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೆ ಹೇಳೋದಂದ್ರೆ, ಸಾಲಿಡ್ ವೇಸ್ಟ್ ಅಂದ್ರೆ ಈಗ ವೇಸ್ಟ್ ಗಳಲ್ಲಿ ಲಿಕ್ವಿಡ್ ವೇಸ್ಟ್ ಅಂದ್ರೆ ಕೊಳಚೆ ನೀರು, ಆಮೇಲೆ ಸಾಲಿಡ್ ವೇಸ್ಟ್ ಅಂತಂದ್ರೆ ಪ್ಲಾಸ್ಟಿಕ್, ಆಮೇಲೆ ಉಳಿದಿರೋ ಫುಡ್, ಮತ್ತೆ ಮೆಟಲ್ಗಳು, ಆಮೇಲೆ ಸ್ಕ್ರಾಪ್ ಏನಿರ್ತದೆ ಅಥವಾ ಎಲೆಕ್ಟ್ರಾನಿಕ್ಸ್ ಸ್ಕ್ರಾಪ್ ಏನಿದೆ, ಆಮೇಲೆ ಸ್ಯಾನಿಟರಿ ವೇಸ್ಟ್ ಅಂದ್ರೆ ಡೈಪರ್ಸ್, ಸ್ಯಾನಿಟರಿ ನ್ಯಾಪ್ಕಿನ್ಸ್, ಇವೆಲ್ಲ ಸಾಲಿಡ್ ವೇಸ್ಟ್ ಅಲ್ಲಿ ಬರುತ್ತೆ, ಅಂದ್ರೆ ಸಾಲಿಡ್ ಫಾರ್ಮ್ ಅಲ್ಲಿ ಇರೋ ವೇಸ್ಟ್ ಗಳು. ಸೊ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೊಂದು ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಅಂತ ಮಾಡೋದಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ವಿಡಿಯೋ ಆನ್ ಮಾಡಿ ಸರ್. ವಿಡಿಯೋ ಆನ್ ಮಾಡಿದ್ರೆ ನಾನು ಓಕೆ ನನ್ನ ಇದು ಶೇರಿಂಗ್ ಇದ್ದಾಗ ಮತ್ತೆ ವಿಡಿಯೋ ಆನ್ ಮಾಡಕ್ ಆಗಲ್ಲ. ಸ್ಕ್ರೀನ್ ಶೇರಿಂಗ್ ಇದ್ದಾಗ ನಂದು ಒಂದ್ ನಿಮಿಷ ಇರಿ ಆಗುತ್ತೆ. ಓಕೆ ಸರ್, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಓಕೆ ಸರ್, ಮಾತಾಡಿ ಸರ್. ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಥವಾ ಎಲ್ಲ ಒಂದು ಓದಿದ ಒಂದು ವಿಷಯ ಅಂತ ನಾವು ಎಲ್ಲ ಪರಿಗಣಿಸುವ ಹಾಗಿಲ್ಲ. ಅದು ಒಂದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಸಂಗತಿ. ಅಂದ್ರೆ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ಮ ಇದರಲ್ಲಿ ನಾಲೆಜ್ ಅಲ್ಲಿ ತುಂಬಾ ಜನರಿಗೆ ಇರುವಂತದ್ದು ಏನಂದ್ರೆ, ನಾವು ಕಸ ಅಂತ ಬಂದಿದ್ದನ್ನ ಎಲ್ಲೋ ಒಂದ್ ಕಡೆ ಡಂಪ್ ಮಾಡ್ತೀವಿ ಅಂದ್ರೆ ನಮ್ಮ ಏರಿಯಾದಲ್ಲಿ. ಅದನ್ನ ಮುನ್ಸಿಪಾಲಿಟಿ ಅವರು ಬಂದು ತಗೊಂಡು ಹೋಗ್ತಾರೆ. ಅವ್ರು ತಗೊಂಡೋದ್ರೆ ಕ್ಲೀನ್ ಆಯ್ತು, ಇಲ್ಲ ಅಂದ್ರೆ ಅಲ್ಲೇ ಬಿದ್ದಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ತಗೊಂಡೋದ್ಮೇಲೆ ಅವ್ರು ಏನ್ ಮಾಡ್ತಾರೆ ಏನಾದೇನು ಯಾರಿಗೂ ಗೊತ್ತಿರೋದಿಲ್ಲ. ಇದು ನಮ್ಮಲ್ಲಿ ಬಹಳಷ್ಟು ಜನರಲ್ಲಿ ಸಾಲಿಡ್ ವೇಸ್ಟ್ ಅಂದ್ರೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಇರುವಂತ ಕಲ್ಪನೆ. ಆದ್ರೆ ಅದಷ್ಟೇ ಅಲ್ಲ, ಅದನ್ನ ಮೀರಿ ಸಾಕಷ್ಟು ಸಂಗತಿಗಳಿದೆ ಮತ್ತು ಅವು ನಮ್ಮ ಜೀವನದಲ್ಲಿ ತುಂಬಾ ಪ್ರಭಾವ ಬೀರುತ್ತೆ. ಒಂದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೇನೆ. ಈಗ ಘನತ್ಯಾಜ್ಯ, ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ, ಈಗ ಅದೇ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ನಮ್ಮ ಈಗ ಇದೇನೆ ನಮ್ಮ ಕುಮಟಾ ಸಮುದ್ರ ತೀರ ಅಂತ ಅನ್ಕೊಳ್ಳಿ. ಕಾಣ್ತಾ ಇದೆಯಾ ಸರ್ ನಿಮ್ಗೆ? ಹಾ ಸರ್, ಕಾಣಿಸ್ತಾ ಇದೆ. ಹಲೋ, ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ. ಇದೇನೆ ಒಂದು ನಮ್ಮ ಕುಮಟಾ ಸಮುದ್ರ ತೀರ ಅಥವಾ ಯಾವ್ದೋ ನಮ್ಮ ಉತ್ತರ ಕನ್ನಡದ ಯಾವ್ದೋ ಒಂದು ಸಮುದ್ರ ತೀರ ಅಂತ ಅನ್ಕೊಳ್ಳಿ. ನಮ್ಮ ಸಮುದ್ರ ತೀರದಲ್ಲೂ ಇದೇ ತರ ಇರೋದು. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು ಎಷ್ಟು ಪ್ಲಾಸ್ಟಿಕ್ ಈ ಇದರಲ್ಲಿ ಸಮುದ್ರ ತೀರದಲ್ಲಿ ಬಂದು ಬಿದ್ದಿದೆ. ಇದು ಯಾಕೆ ಅಂದ್ರೆ ನಮ್ ಪ್ರತಿ ವರ್ಷ ಮಳೆ ನೀರಲ್ಲಿ ಈ ನಾಲಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಜನರು ಎಸ್ತಿರುವಂತ ಅಥವಾ ರಸ್ತೆ ಪಕ್ಕ ಎಸ್ತಿರುವಂತ ನೀರು, ಇದು ಪ್ಲಾಸ್ಟಿಕ್ ತ್ಯಾಜ್ಯ ಅಥವಾ ಬೇರೆ ಬೇರೆ ತ್ಯಾಜ್ಯಗಳು ಆ ಮಳೆಯ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿ ಸಮುದ್ರನ ಸೇರುತ್ತೆ. ಅಲ್ಟಿಮೇಟ್ಲಿ ನದಿ ಅಥವಾ ಸಮುದ್ರನ ಸೇರುತ್ತೆ. ಈ ಸಮುದ್ರದಲ್ಲಿ ಈ ತರ ಈ ಪ್ಲಾಸ್ಟಿಕ್ ಹೋಗಿ ಸೇರ್ತಾ ಇರೋದು ಏನಾಗುತ್ತೆ, ಸಮುದ್ರದ ಉಪ್ಪು ನೀರು
ಮತ್ತೆ ಅತಿಯಾದ ಬಿಸಿಲು ಶಾಖಕ್ಕೆ ಈ ಈ ಪ್ಲಾಸ್ಟಿಕ್ ಏನಿದೆ, ಈ ಬಾಟಲ್ಗಳ ಅಥವಾ ಇವು ಸಣ್ಣ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಗಳಾಗಿ ಒಡೆಯುತ್ತೆ. ಒಡೆದ್ಬಿಟ್ಟು ಅದು ಕಣ್ಣಿಗೆ ಕಾಣಲ್ಲ, ನ್ಯಾನೋ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಕೈಯಲ್ಲಿ ನೀರ್ ತಗೊಂಡ್ ನೋಡಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಕಣಗಳಿರೋದು ನಮ್ಗೆ ಕಾಣದೇ ಇರ್ಬೋದು. ಅದು ಯಾಕಂದ್ರೆ ತುಂಬಾ ತುಂಬಾ ಇದರಲ್ಲಿ ಇರುತ್ತೆ, ಮೈಕ್ರೋಸ್ಕೋಪಿಕ್ ಆಗಿರುತ್ತೆ ಆ ಪ್ಲಾಸ್ಟಿಕ್ ಕಣಗಳು. ಅದೇನಾಗುತ್ತೆ, ಈ ಪ್ಲಾಸ್ಟಿಕ್ ಕಣಗಳು ಇಲ್ಲಿ ನೀವು ನೋಡ್ಬೋದು, ಈ ತರ ಮೀನುಗಳು ಅದನ್ನ ಮೀನು ಆ ಪ್ಲಾಸ್ಟಿಕ್ ಅನ್ನ ಒಳಗಡೆ ಸೇವಿಸ್ತವೆ. ಅಂದ್ರೆ ಮೀನು ಉಸಿರಾಡೋದು ಹೇಗೆ, ನೀರನ್ನ ಅದರಲ್ಲಿರೋ ಆಮ್ಲಜನಕನ ಬಳಸ್ಕೊಂಡು ಮತ್ತೆ ನೀರನ್ನ ಆಚೆ ಹಾಕುತ್ತೆ. ಅದನ್ನ ಅವಾಗ ಈ ಪ್ರೊಸೆಸ್ ಅಲ್ಲಿ ನೀರು ಒಳಗಡೆ ತಗೊಂಡು ಹೊರಗಡೆ ಹಾಕೋ ಪ್ರೊಸೆಸ್ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಆ ಮೀನಿನ ದೇಹದಲ್ಲೇ ಉಳ್ಕೊಳ್ಳುತ್ತೆ, ಆಚೆ ಹೋಗೋದಿಲ್ಲ. ಹಾಗೆ ಅದರದ್ದು ಆ ಮೀನುಗಳು, ಈಗ ನಮ್ಮ ಯಾವುದೇ ನಾವು ತಿನ್ನೋ ಮೀನುಗಳೇ ಆಗ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಯಾವ್ದೇನೆ ಎಲ್ಲ ಫಿಶ್ ಗಳ ಇದರಲ್ಲಿ ಈ ಪ್ಲಾಸ್ಟಿಕ್ ಸೇರ್ಕೊಂಡಾಗ ನಾವು ಅಂತ ಮೀನುಗಳನ್ನ ನಾವು ಸೇವಿಸಿದಾಗ ಆ ಪ್ಲಾಸ್ಟಿಕ್ ಕಣಗಳು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ನ್ಯಾನೋ ಪ್ಲಾಸ್ಟಿಕ್ ಗಳು ಕಾಣಿಸೋದಿಲ್ಲ, ಅದು ನಮ್ಗೆ ನಾವು ಎಲ್ಲೂ ನೋಡಿಲ್ವಲ್ಲ ಅಂತ ಹೇಳ್ಬೋದು, ಬಟ್ ಅದು ಕಾಣಿಸೋದಿಲ್ಲ. ಇದು ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿಯಲ್ಲಿ ಅದರ ಪ್ರಮಾಣ ಜಾಸ್ತಿ ಆದಾಗ ಇದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಮತ್ತೆ ಕ್ಯಾನ್ಸರ್ ಅನ್ನೋದು ತುಂಬಾ ಭಯಾನಕವಾದ ಒಂದು ಕಾಯಿಲೆ, ಅದು ಯಾರಿಗೂ ಬರಬಾರದು. ಕ್ಯಾನ್ಸರ್ ಅಂದ್ರೆ ಅದು ಕಾಯಿಲೆ ಅನ್ನೋದಕ್ಕಿಂತ ನಮ್ಮ ದೇಹದಲ್ಲಿ ಜೀವಕೋಶಗಳ ಇದೇನಿದೆ, ಸೆಲ್ ಡಿವಿಷನ್ ಏನಿದೆ, ಅದರದ್ದು ಒಂದು ಬ್ಯಾಲೆನ್ಸ್ ತಪ್ಪು ಹೋದಾಗ, ಅದು ಹೇಗೇಗೋ ಸೆಲ್ ಡಿವಿಷನ್ ಆದಾಗ ಅಲ್ಲಿ ಒಂದು ಟ್ಯೂಮರ್ ತರ ಆಗ್ಬಿಡುತ್ತೆ. ಈ ಸೆಲ್ ಡಿವಿಷನ್ ಬ್ಯಾಲೆನ್ಸ್ ಯಾಕೆ ತಪ್ಪುತ್ತೆ ಅಂದ್ರೆ ಈ ನ್ಯಾನೋ ಪ್ಲಾಸ್ಟಿಕ್ಗಳು, ಈ ಪೆಸ್ಟಿಸೈಡ್ಗಳು, ಈ ಬೇರೆ ಬೇರೆ ಕೆಮಿಕಲ್ಗಳು ನಾವೇನು ಬಳಸ್ತೀವಿ ಇವೆಲ್ಲ ನಮ್ಮ ಬಾಡಿಯಲ್ಲಿ ಹೋದಾಗ ಅದು ನಮ್ಮ ಬಾಡಿ ಅದನ್ನ ಹೊರ ಹಾಕೋಕೆ ಕಿಡ್ನಿ, ಲಿವರ್ ಇವೆಲ್ಲ ಸಾಕಷ್ಟು ಪ್ರಯತ್ನ ಪಟ್ಟು ನಮ್ಮ ಬಾಡಿಯಿಂದ ಹೊರ ಹಾಕಕ್ಕೆ ಪ್ರಯತ್ನ ಮಾಡ್ತವೆ. ಆದ್ರೆ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಕಿಡ್ನಿ, ಲಿವರ್ಗಳು ಆದಷ್ಟು ಪ್ರಯತ್ನ ಪಟ್ರು ಅದನ್ನ ಲಿಮಿಟ್ ಮೀರಿ ನಾವು ಇಂಥ ನ್ಯಾನೋ ಪ್ಲಾಸ್ಟಿಕ್ ಗಳನ್ನ, ಕೆಮಿಕಲ್ ಗಳನ್ನೆಲ್ಲ ನಾವು ಸೇವಿಸಿದಾಗ ಅದು ಬಾಡಿಯಿಂದ ಹೊರಗೆ ಹೋಗದೆ ಒಳಗಡೆನೆ ಉಳ್ಕೊಳುತ್ತೆ. ಅವು ಕಿಡ್ನಿಯನ್ನ ಹಾಳು ಮಾಡುತ್ತೆ, ಅಥವಾ ಲಿವರ್ನ ಹಾಳು ಮಾಡುತ್ತೆ, ಅಥವಾ ಕ್ಯಾನ್ಸರ್ ಅಂದ್ರೆ ನಮ್ಮ ಸೆಲ್ಗಳಲ್ಲಿರುವಂತ RNA, DNA ಗಳನ್ನ ಚೇಂಜ್ ಮಾಡ್ಬಿಡುತ್ತೆ ಅದು. ಆವಾಗ ಸೆಲ್ ಡಿವಿಷನ್ ಹೇಗೇಗೋ ಆಗೋಕ್ ಶುರು ಆಗುತ್ತೆ. ಆವಾಗ ಅಲ್ಲಿ ಹೆಚ್ಚೆಚ್ಚು ಜೀವಕೋಶಗಳು ಉತ್ಪತ್ತಿಯಾಗಿ ಅಲ್ಲೊಂದು ಟ್ಯೂಮರ್ ತರ ಆಗುತ್ತೆ. ಅದು ತುಂಬಾ ನೋವು ಕೊಡುವಂತ ಕಾಯಿಲೆ, ತುಂಬಾ ಭಯಾನಕ ಕಾಯಿಲೆ. ಅದರಿಂದ ನೋಡಿ, ನಮ್ಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಗಂಭೀರವಾಗಿ ತಗೊಳ್ಳಿಲ್ಲ, ಹೇಗೇಗೋ ನಾವು ಮಾಡಿದ್ರೆ ಹೇಗೇಗೋ ಅದನ್ನ ಸ್ವೀಕರಿಸಿದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವಂತ ಒಂದು ಇದಕ್ಕೆ ಹೋಗುತ್ತೆ, ಸ್ಥಿತಿಗೆ ಹೋಗುತ್ತೆ. ಇದನ್ನ ನಾವೆಷ್ಟೇ ಅದ ಆಗ್ಬೋದು, ನಮ್ಗಾಗ್ಲಿಕ್ಕಿಲ್ಲ, ಇನ್ಯಾರಿಗೂ ಆಗ್ಬೋದು ಅದೆಲ್ಲ ನಾವ್ ಅಂದ್ಕೊಂಡ್ರು ಈಗಂತೂ ತುಂಬಾ ಕ್ಯಾನ್ಸರ್ ಕೇಸ್ಗಳು ನಮ್ಮ ಕೋಸ್ಟಲ್ ಏರಿಯಾದಲ್ಲೂ ಹೆಚ್ಚುತ್ತಾ ಇದೆ. ಆದ್ರಿಂದ ನಾವೆಲ್ಲ ಈ ಒಂದು ಸಬ್ಜೆಕ್ಟ್ ನ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಇವಾಗ ತುಂಬಾ ಸ್ಟ್ರಿಕ್ಟ್ ಆಗಿ, ತುಂಬಾ ಎಚ್ಚರಿಕೆಯಿಂದ ತಗೋಬೇಕು. ನಾನು ಯಾಕೆ ನಿಮ್ಗೆ ಇಷ್ಟು ಹೇಳಿದೆ ಅಂದ್ರೆ, ಈಗ ನಾನು ಹೇಳೋ ಸಬ್ಜೆಕ್ಟ್ ನ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗ್ಲಿಲ್ಲ, ಸುಮ್ನೆ ಏನೋ ಒಂದು ಲೆಕ್ಚರ್ ಅಂತ ಅಂದ್ಕೊಂಡ್ರೆ ಅಥವಾ ಭಾಷಣ ಅಂದ್ಕೊಂಡ್ರೆ ಅದೇನು ಉಪಯೋಗ ಇಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿ, ಇಲ್ಲ ಆನ್ಲೈನ್ ಎಲ್ಲ ಇದು ಮಾಡಿ, ಕ್ಲಾಸಸ್ ಎಲ್ಲ ಮಾಡಿ. ಅದರಿಂದ ಇದು ನಮ್ಮ 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 ತಂದೆ ತಾಯಂದಿರ, ಅಜ್ಜ ತಾತ ಅಜ್ಜಿ ಇವ್ರದೆಲ್ಲ ಹೆಲ್ತ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ಸಾಲಿಡ್ ವೇಸ್ಟ್ ಅಂದ್ರೆ ಎಲ್ಲ ಘನ ಅಂದ್ರೆ ಸಾಲಿಡ್ ಫಾರ್ಮ್ ಅಲ್ಲಿ ಇರುವಂತ ವೇಸ್ಟ್ ಗಳು, ನಮ್ಗೆ ಬೇಡ ಅಂತ ಎಸ್ತಿರುವಂತ ಪೇಪರ್ ಆಗಿರ್ಬೋದು, ಅಥವಾ ಈ ಮೆಟಲ್ ಚೂರ್ಗಳಾಗಿರ್ಬೋದು, ಗ್ಲಾಸ್ ಬಾಟಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಬೇರೆ ಬೇರೆ ಕ್ಯಾರಿ ಬ್ಯಾಗ್ಗಳು ಪ್ಲಾಸ್ಟಿಕ್ ಆಗಿರ್ಬೋದು, ಇವೆಲ್ಲ ಪ್ಲಾಸ್ಟಿಕ್. ಏನೇ ಒಂದು ಈ ಚಿಪ್ಸ್ ಪ್ಯಾಕೆಟ್ಗಳು, ಅಥವಾ ನಾವು ತಿನ್ನುವಂತ ಗುಟ್ಕಾ ಪ್ಯಾಕೆಟ್, ಅಥವಾ ಚಾಕ್ಲೇಟ್ ರ್ಯಾಪರ್ಸ್, ಇವೆಲ್ಲ ವೇಸ್ಟ್. ಈಗ ಇವೆಲ್ಲ ಸೇರಿ ನಾವು ಸಾಲಿಡ್ ವೇಸ್ಟ್ ಅಂತೀವಿ. ಆದ್ರೆ ಈ ಸಾಲಿಡ್ ವೇಸ್ಟ್ ಅನ್ನೋದು ನಾವು ಒಂದಿಷ್ಟು ಅದರಲ್ಲೇ ಬೇರೆ ಬೇರೆ ಭಾಗಗಳನ್ನ ಮಾಡ್ಬೋದು. ಅವುಗಳ ನೇಚರ್ಗೆ ಅನ್ವಯವಾಗಿ ಅದನ್ನ ಬೇರೆ ಬೇರೆ ಭಾಗ ಮಾಡ್ಬೋದು. ಅಂದ್ರೆ ಈಗ ಸಾಲಿಡ್ ವೇಸ್ಟ್ ಅಲ್ಲಿ ಕೊಳೆಯುವಂತಹ ವೇಸ್ಟ್, ಕೊಳೆಯದೇ ಇರೋ ವೇಸ್ಟ್ ಅಂತ ಎರಡು ಭಾಗ ಮಾಡ್ಬೋದು. ತುಂಬಾ ಬೇಸಿಕ್ ಆಗಿ ಭಾಗ ಮಾಡಿದ್ರೆ ಫಸ್ಟ್ ಭಾಗ ಮಾಡೋದು ಕೊಳೆಯುವಂಥದ್ದು, ಕೊಳೆಯದೇ ಇರುವಂತ ಅಂದ್ರೆ ಈಗ ಎಲೆಕ್ಟ್ರಾನಿಕ್ಸ್ ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್, ಕ್ಯಾರಿ ಬ್ಯಾಗ್, ಥರ್ಮಾಕೋಲ್, ಆಮೇಲೆ ಮೆಟಲ್ ಪೀಸ್ಗಳು, ಗ್ಲಾಸ್ಗಳು, ಇವೆಲ್ಲ ಡ್ರೈ ವೇಸ್ಟ್, ಒಣ ಕಸ ಅಂತ ಬರ್ತದೆ, ಕೊಳೆಯೋದೇ ಇರೋ ಕಸಗಳು. ಇನ್ನೊಂದ್ ಕಡೆ
ಕೊಳೆಯುವಂತ ತರಕಾರಿ ಸಿಪ್ಪೆ, ಕೊಳೆತೋದ ಹಣ್ಣುಗಳು, ಹಾಳಾದ ಹಣ್ಣುಗಳು, ಅಳಿದುಳಿದ ಆಹಾರ ಪದಾರ್ಥಗಳು, ಆಮೇಲೆ ಕಟ್ ಮಾಡಿದ ಹುಲ್ಲು, ಆಮೇಲೆ ಕಟ್ ಮಾಡಿದ ಎಲೆ, ಇಂಥವೆಲ್ಲ ಹಸಿ ಕಸ ಅಂದ್ರೆ ವೆಟ್ ವೇಸ್ಟ್ ಅಂತ ಬರ್ತದೆ. ಇದು ಇದು ನೈಸರ್ಗಿಕವಾಗಿರುವಂತದ್ದು. ಇದು ಭೂಮಿಯಲ್ಲಿ ಬೆರೆತು ಹೋಗ್ತವೆ, ಕೊಳೆತು ಗೊಬ್ಬರ ಆಗ್ತವೆ. ಇವು ಇವನ್ನ ನಾವು ಹಸಿ ಕಸ ಅಂತ ಹೇಳ್ತೀವಿ. ಈಗ ಈ ಒಣ ಕಸ ಅನ್ನೋದೇ ನಮ್ಗೆ ಜಾಸ್ತಿ ನಮ್ಮ ಪರಿಸರಕ್ಕೆ ಅಪಾಯ ತಂದಿರುವಂತದ್ದು ಈ ಒಣ ಕಸಗಳು, ಡ್ರೈ ವೇಸ್ಟ್ಗಳು. ವೆಟ್ ವೇಸ್ಟ್ ಆಗಲ್ಲ. ವೆಟ್ ವೇಸ್ಟ್ ಅದು ನೈಸರ್ಗಿಕ ಪದಾರ್ಥ ಆಗಿರೋದ್ರಿಂದ ಅದು ತಾನಾಗೆ ಇದಾಗಿ ಹೋಗ್ಬಿಡ್ತವೆ, ಗೊಬ್ಬರ ಆಗಿ ಹೋಗ್ಬಿಡ್ತದೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಆಮೇಲೆ ಇನ್ನೂ ಭಾಗ ಮಾಡ್ತೀನಿ, ಇನ್ನೂ ಸಾಲಿಡ್ ವೇಸ್ಟ್ ನ ಜಾಸ್ತಿ ಭಾಗ ಮಾಡೋದು ಅಂತಂದ್ರೆ ನಾವು ಇವಾಗ ಏನ್ ಮಾಡ್ಬೋದು ಅಂದ್ರೆ ಈಗ ಡ್ರೈ ವೇಸ್ಟ್ ನಲ್ಲಿ ಮತ್ತೆ ಬೇರೆ ಬೇರೆ ಭಾಗ ಮಾಡ್ಬೋದು. ಅಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಅಂತ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ ವೇಸ್ಟ್, ಈಗ ನಿಮ್ಗೆ ಗೊತ್ತು, ಈಗ ಹಳೆ ಇದು CRT ಮಾನಿಟರ್ಗಳು, ಆಮೇಲೆ ದೊಡ್ಡ ದೊಡ್ಡ ಮಾನಿಟರ್ಗಳು ಏನ್ ಈಗೆಲ್ಲ ಚಿಕ್ಕ ಚಿಕ್ಕ ಸ್ಲಿಮ್ LCD ಮಾನಿಟರ್ಗಳು ಬರ್ತಾ ಇದಾವೆ, LCD LED ಮಾನಿಟರ್ಗಳು ಬರ್ತಾ ಇದೆ. ಆವಾಗ ಈ ಹಳೆ CRT ಕ್ಯಾಥೋಡ್ ರೇ ಟ್ಯೂಬ್ ಏನು ಹಳೆ ದೊಡ್ಡ ದೊಡ್ಡ ಮಾನಿಟರ್ಗಳಿತ್ತು, ಅದನ್ನೆಲ್ಲ ನಾವೆಲ್ಲ ಡಿಸ್ಕಾರ್ಡ್ ಮಾಡ್ತಿದ್ವಿ. ಈಗ ನನ್ಗನ್ಸುತ್ತೆ ಈವನ್ ವರ್ಕ್ ಆಗ್ತಾ ಇರೋ CRT ಮಾನಿಟರ್ಗೆ ಒಂದು 500 ರೂಪಾಯಿನೂ ಬೆಲೆ ಇರ್ಲಿಕ್ಕಿಲ್ಲ ನಾವು ಮಾರಾಟ ಮಾಡಕ್ ಹೋದ್ರೆ. ಆ ತರ ಅಷ್ಟು ಅದು ಈಗ ನಿರುಪಯುಕ್ತ ಆಗ್ಬಿಟ್ಟಿದೆ. ಬಟ್ ಅದರಲ್ಲಿ ಅದನ್ನ ನಾವು ಎಸ್ತ್ ಬಿಟ್ರೆ ಹೊರಗಡೆ ಅದು ಅಷ್ಟು ಸರಳ ಅಲ್ಲ. ಅದರಲ್ಲಿ ಅದ್ರ ಸ್ಕ್ರೀನ್ ಡಿಸ್ಪ್ಲೇದಲ್ಲಿ ಮರ್ಕ್ಯುರಿ ಇರುತ್ತೆ, ಮತ್ತೆ ಬೇರೆ ಅದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಇದ್ರೆ ಮತ್ತೆ ಅದರಲ್ಲಿ ಬೇರೆ ಬೇರೆ ಮತ್ತೆ ಕೆಮಿಕಲ್ಗಳು ಇರ್ತವೆ. ಸೊ ಕ್ಯಾಥೋಡ್ ರೇ ಟ್ಯೂಬ್ದಲ್ಲಿ ಮರ್ಕ್ಯುರಿ ಇರುತ್ತೆ, ಆಮೇಲೆ ಸಿಲಿಕಾ ಇರುತ್ತೆ, ಇನ್ನು ಬೇರೆ ಬೇರೆ ಕೆಮಿಕಲ್ಗಳು ಇರ್ತವೆ. ಸೊ ಅದನ್ನ ಸುಮ್ನೆ ಆಗಿ ಎಸ್ತ್ ಬಿಟ್ರೆ ಅದಲ್ಲಿ ಅದನ್ನ ಪರಿಸರಕ್ಕೆ ಅದೇ ತರ ಸೇರೋಯ್ತು ಅಂದ್ರೆ ಅದಷ್ಟು ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ ಅದು. ಅದು ಈಗ ನೀವು ಈಗ ಇನ್ನೊಂದೇನಂತ ಹೇಳಿದ್ರೆ, ಮರ್ಕ್ಯುರಿ ಏನಿದೆ ಎಷ್ಟು ಕೆಟ್ಟ ಪರಿಸರ ಮಾಲಿನ್ಯ ಮಾಡುವಂತ ಅದು ವಸ್ತು ಅಂದ್ರೆ, ಒಂದು ಸ್ವಲ್ಪ ಪ್ರಮಾಣದ ಮರ್ಕ್ಯುರಿನ ನಾವು ಇಡೀ ಕೆರೆಯಲ್ಲಿ ಬೆರೆಸ್ಬಿಟ್ರೆ ಆ ಕೆರೆಯಲ್ಲಿರೋ ಎಲ್ಲಾ ಮೀನುಗಳು ಸತ್ತೋಗ್ತವೆ. ಅಷ್ಟು ಮರ್ಕ್ಯುರಿ ಕೆಟ್ಟ ಒಂದು ವಸ್ತು. ಯಾರೋ ಒಬ್ರು ಟಿವಿ ತಗೊಂಡೋಗಿ ಹಂಗೆ ಅದೆಲ್ಲೋ ಅಲ್ಲಿಂದ ಯಾರೋ ಇಲ್ಲಿ ಎಸ್ತರು, ಅದನ್ನ ತೆಗ್ದ್ಬಿಟ್ಟು ಮತ್ತವ್ರು ಮತ್ತೆಲ್ಲ ಎಸ್ತರು ಅಂತ ಹೇಳಿ ಕೊನೆಗೆ ಅದನ್ನ ನದಿಲಿ ಎಸ್ಬಿಟ್ರೆ, ಒಂದ್ ಚಿಕ್ಕ ಕೆರೆಯಲ್ಲೋ ಅಥವಾ ಇದ್ರಲ್ಲಿ ಎಸ್ಬಿಟ್ರೆ ಅದು ಕೆರೆಯಲ್ಲಿ ಇರೋ ಮೀನುಗಳಿಗೆಲ್ಲ ಅದು ಅಪಾಯ ತಂದ್ಬಿಡುತ್ತೆ. ಆಮೇಲೆ ಆ ಮೀನಿನ ಏನಾದ್ರು ನಾವು ತಿಂದ್ರೆ ಅದ್ ನಮ್ಗುನು ಅಪಾಯ. ಯಾಕಂದ್ರೆ ಇದು ಒಂದ್ಸಲ ಆಗಿದೆ, ನಿಮ್ಗೆ ಓದಿದ್ರೆ ಚಿಕನ್ ನಲ್ಲಿ ಜಪಾನ್ ಅಲ್ಲಿ ಮೀನುಮಾಟ ಅಂತ ಒಂದು ಊರಲ್ಲಿ ಈ ತರ ಮರ್ಕ್ಯುರಿ ಪೊಲ್ಯೂಷನ್ ಆಗಿ ಲಕ್ಷಾಂತರ ಮೀನುಗಳು ಸತ್ತೋಗಿ ಅದನ್ನ ತಿಂದಿರೋ ಜನರಿಗೂ ಕೂಡ ರೋಗಗಳು ಬಂದು ಸಾಕಷ್ಟು ಜನ ಈ ಅಂಗವಿಕಲತೆಯಿಂದ ಹುಟ್ಟೋದು ಇಂಥದ್ದೆಲ್ಲ ನಡೆದು ಅದು ತುಂಬಾ ಇದಾಯ್ತು. ಅದು ಇಡೀ ವರ್ಲ್ಡ್ ವೈಡ್ ಸುದ್ದಿ ಆಯ್ತು. ತುಂಬಾ ಹಿಂದೆ ಇದು. ಆವಾಗ್ಲೇ ಇಷ್ಟು ಮಾಲಿನ್ಯ ಆಗಿದೆ ಅಂದ್ರೆ ಈಗಿನ ಪರಿಸ್ಥಿತಿ ಊಹಿಸ್ಕೊಳ್ಳಿ ನೀವು. ನಾವು ಎಲ್ಲ ತಿಂತೀವಿ, ನದಿ ಮೀನುಗಳನ್ನ ತಿಂತೀವಿ, ನಾವು ಸಮುದ್ರದ ಮೀನೆಲ್ಲ ತಿಂತೀವಿ. ಸೊ ನಾವೆಲ್ಲ ವಿಚಾರ ಮಾಡುವಂತ ವಿಷಯ ಇದು. ಸೊ ಈಗ ಸಾಲಿಡ್ ವೇಸ್ಟ್ ಇದ್ರೆ ಸಾಲಿಡ್ ವೇಸ್ಟ್ ಅಲ್ಲಿ ಎರಡು ತರ ಅಂತ ಹೇಳ್ದೆ, ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್. ಡ್ರೈ ವೇಸ್ಟ್ ನಲ್ಲಿ ಮತ್ತೆ ಪ್ಲಾಸ್ಟಿಕ್, ವೇಸ್ಟ್, ಆಮೇಲೆ CND ವೇಸ್ಟ್ ಅಂತೀವಿ, ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಅಂತ. ಅಂದ್ರೆ ಈ ಮನೆ ಎಲ್ಲ ಹೊಡಿತೀವಲ್ಲ, ಮನೆ ಹೊಡಿಯೋದು ಅಥವಾ ಮನೆ ಕಟ್ಟಬೇಕಾದ್ರೆ ಈ ಸಿಮೆಂಟ್ ಬರೋದು ಅಥವಾ ಕಲ್ಲಿನ ಪುಡಿ, ಆಮೇಲೆ ಇದರದು ಕಾಂಕ್ರೀಟ್ ಪುಡಿಗಳು ಒಡೆದಾಗ ಕಾಂಕ್ರೀಟ್ ಪುಡಿಯಾಗಿ ಉದುರುತ್ತೆ. ಇದು ಮಣ್ಣಲ್ಲ, ಇದು CND ವೇಸ್ಟ್ ಅಂತೀವಿ, ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್. ಇದು ಕೂಡ ತೊಂದರೆ ಕೊಡುವಂತದೆ. ಕನ್ಸ್ಟ್ರಕ್ಷನ್ ಡೆಮಾಲಿಷನ್ ವೇಸ್ಟ್ ಅಲ್ಲಿ ನಮ್ಮ ಕುಮಟಾದಲ್ಲಿ ನೀವು ನೋಡಿರ್ಬೋದು, ಮನೆ ಕಟ್ಟೋರೆಲ್ಲ ಅದನ್ನೆಲ್ಲ ಕಸ ಅದು ಇದೆಲ್ಲ ಆ ಮನೆ ಮುಂದೆ ಕಟ್ತಾ ಇರೋಕೆ ಅಲ್ಲೇ ಮುಂದೆ ಡ್ರೈನೇಜ್ ಅಲ್ಲೇ ಹಾಕಿರ್ತಾರೆ, ಸ್ಟೋರ್ ಮಾಡಿರ್ತಾರೆ. ಅದು ಜೋರಾಗಿ ನಮ್ಮ ಕುಮಟಾದಲ್ಲಿ ಮಳೆ ಜೋರಾಗಿ ಬರುತ್ತೆ. ಬೇರೆ ಭಾಗಗಳಿಗೆ ಹೋಲಿಸ್ಕೊಂಡ್ರೆ, ಕರ್ನಾಟಕದ ಇತರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಗಳಿಗೆ ಹೋಲಿಸ್ಕೊಂಡ್ರೆ ನಮ್ ಕಡೆ ಮಳೆ ಜೋರಾಗಿ ಬರುತ್ತೆ. ಆ ಜೋರ್ ಮಳೆಯಲ್ಲಿ ಅದೆಲ್ಲ ಕೊಚ್ಕೊಂಡು ಹೋಗಿ ಎಲ್ಲಾ ಚರಂಡಿಗಳು ತುಂಬ್ಕೊಂಡ್ಬಿಡ್ತವೆ. ಅದು ಮುಂದ್ಗಡೆ ಇರುವ ಚರಂಡಿಗಳೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ಆ ಏರಿಯಾದವರಿಗೆಲ್ಲ ಒಬ್ಬ ಮನೆಯವರು ಮಾಡಿರುವ ನಿರ್ಲಕ್ಷ್ಯತನದಿಂದ ಆ ಮನೆಯವರಿಗೆಲ್ಲ ಆ ಏರಿಯಾದ ಎಲ್ಲಾ ಡ್ರೈನೇಜ್ ಗಳಿಗೆಲ್ಲ ತುಂಬಿ ಅದು ಎಲ್ಲರಿಗೂ ತೊಂದರೆ ಆಗುತ್ತೆ. ಮೇಲೆ ಹರಿತದೆ. ಮಳೆ ಜೋರ್ ಬಂದಾಗ ಚರಂಡಿ ಆಳ ಇಲ್ಲ ಅಂದ್ರೆ ಅಲ್ಲೆಲ್ಲ ಇದು ತುಂಬ್ಕೊಂಡಿದ್ರು, ಈ ಸಿಲ್ಟ್, ಇವ್ರದ್ದು ಮನೆಯದು ಕನ್ಸ್ಟ್ರಕ್ಷನ್ ಸಿಲ್ಟ್ ಎಲ್ಲ ತುಂಬ್ಕೊಂಡಿದ್ರೆ ಆಮೇಲೆ ಎಲ್ಲ ರಸ್ತೆ ಮೇಲೆ ನೀರ್ ಹರಿತದೆ, ರಸ್ತೆ ಕಿತ್ತೋಗ್ತದೆ. ಇದಕ್ಕೆ ರಸ್ತೆ ಕಿತ್ತೋದ್ರೆ ಯಾರಿಗ್ ತೊಂದ್ರೆ? ಇಡೀ ಲೊಕ್ಯಾಲಿಟಿ ಅವ್ರಿಗೆ ತೊಂದ್ರೆ. ಆ ರಸ್ತೆ ಮತ್ತೆ ಮಾಡೋದಿಲ್ಲ ಗೌರ್ಮೆಂಟ್ ಅವ್ರು. ಯಾಕಂದ್ರೆ ಗೌರ್ಮೆಂಟ್ ಹತ್ರ ಸಾಕಷ್ಟು ದುಡ್ಡು ಇರುವುದಿಲ್ಲ. ಪದೇ ಎಷ್ಟೋ ಹೊಸ ಏರಿಯಾಗಳಿಗೆ ಇನ್ನೂ ರಸ್ತೆನೇ ಇರೋದಿಲ್ಲ. ಇನ್ನು ಅವ್ರಿಗೆ ರಸ್ತೆ ಮಾಡ್ಕೊಡೋದು ಅಥವಾ ಈಗ ರಸ್ತೆ ಇದ್ದವರಿಗೆ ಕಿತ್ತೋಗಿದೆ ಅಂತೇಳಿ ಮತ್ತೆ ಅಲ್ಲಿ ಮಾಡಿದ್ದಲ್ಲೇ ಮಾಡೋದಿಲ್ಲ. ಅವಾಗ
ಅದಕ್ಕೇನೆ ಒಂದು ಏರಿಯಾದಲ್ಲಿ ರಸ್ತೆನೇ ಇಲ್ದೇನೆ ಆಮೇಲೆ ಹೋಗೋರು ರಸ್ತೆಯಿಂದ ದ್ವಿಚಕ್ರ ವಾಹನದವರು ಬೀಳ್ತಾರೆ, ಮತ್ತದ್ರಿಗೆ ತೊಂದರೆ ಆಗ್ತದೆ, ಎಲ್ಲ ಸಮಸ್ಯೆಗಳಾಗ್ತವೆ. ನಾವು ನೋಡ್ತಾ 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 ಹೋದಂಗೆ ಇದೊಂದು ಚೈನ್, ಇದು ಎಲ್ಲ ಒಬ್ಬರ ತೊಂದರೆಯಿಂದ ಒಬ್ಬರು ಮಾಡೋ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ಆದ್ರಿಂದ ಇದು ಒಂದು ಕನ್ಸ್ಟ್ರಕ್ಷನ್ ಡೆಮೊಲಿಷನ್ ವೇಸ್ಟ್ ಅಂತ ಹೇಳ್ತೀವಿ ನಾವು. ಹಾಗೆ ಆಗಿದ್ದಾಗ ನಾವು ಇದೆಲ್ಲ ತೊಂದರೆಗಳಿರೋದ್ರಿಂದ ಈ ವೇಸ್ಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಸಾಲಿಡ್ ವೇಸ್ಟ್ ಅಂದ್ರೆ ಹಸಿ ಕಸ, ಒಣ ಕಸ, ವೆಟ್ ವೇಸ್ಟ್, ಡ್ರೈ ವೇಸ್ಟ್. ಈಗ ವೆಟ್ ವೇಸ್ಟ್ ಅಲ್ಲಿ ಏನು ಹೆಚ್ಚಿಗೆ ಏನು ಇದಿಲ್ಲ, ಬೇರೆ ಬೇರೆ ತರ ಇಲ್ಲ. ವೆಟ್ ವೇಸ್ಟ್ ಅಂದ್ರೆ ಎಲ್ಲ ಕೊಳೆಯೋ ವೇಸ್ಟ್. ಅದ್ರಲ್ಲಿ ಏನಂದ್ರೆ ಒಂದು ಏನ್ ಮಾಡ್ಬೋದು, ಫುಡ್ ವೇಸ್ಟ್ ಅಂದ್ರೆ ಒಂದು ತರ. ಆಮೇಲೆ ಬೇರೆ ಈ ಸಿಪ್ಪೆ, ತರಕಾರಿ, ಎಲೆ ಇವುಗಳೆಲ್ಲ ಒಂಥರ ಮಾಡ್ಬೋದು. ಯಾಕೆಂದ್ರೆ ಸ್ವಲ್ಪ ಫುಡ್ ವೇಸ್ಟ್ ಅನ್ನೋದು ಸ್ವಲ್ಪ ಸ್ಮೆಲ್, ಸ್ವಲ್ಪ ಉಪದ್ರವ ಕೊಡುವಂತ, ಸ್ಮೆಲ್ ಬರುವಂತ, ಮತ್ತೆ ಬೇಗ ಅದು ಗೊಬ್ಬರ ಆಗದೆ ಇರುವಂತ ವಸ್ತು. ಅದರಿಂದ ಏನ್ ಮಾಡ್ತಾರೆ, ಈ ಫುಡ್ ವೇಸ್ಟ್ ನ ಸ್ವಲ್ಪ ಬೇರೆ ಮಾಡಿ ಸಪರೇಟ್ ಮಾಡ್ಬಿಟ್ಟು ಅದರಿಂದ ಬಯೋಗ್ಯಾಸ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಓವರ್ ಆಲ್ ನೋಡೋದಾದ್ರೆ ಹಸಿ ಕಸ, ಈ ಹಸಿ ಕಸ ಏನಿದೆ ಅದಷ್ಟು ತೊಂದರೆ ಕೊಡುವಂತದ್ದಲ್ಲ ಇದಕ್ಕೆ, ಪರಿಸರಕ್ಕೆ. ಅದು ತಾನಾಗೆ ಅದು ನೆಲದ ಮೇಲೆ ಬಿದ್ದು, ಈಗ ನೋಡಿ ಅಂದ್ಕೊಳ್ಳಿ, ಯಾರೋ ನೀವು ತಗೊಂಡು ನಿಮ್ ಮನೇಲಿರೋ ಸಾಂಬಾರು, ಅನ್ನ ಎಲ್ಲ ನಿಮ್ ಮನೇಲಿ ಒಂದ್ ದೊಡ್ಡ ಫಂಕ್ಷನ್ ಆಯ್ತು. ನೀವೇನ್ ಮಾಡಿದ್ರಿ, ಎಲ್ಲಾ ಇದು ತಗೊಂಡೋಗಿ ಒಂದ್ ದೊಡ್ಡ ಬಕೆಟ್ ಅಲ್ಲಿ ಉಳಿದಿರೋ ಅನ್ನ, ಸಾರು ಇದೆಲ್ಲ ತಗೊಂಡೋಗಿ ಅಲ್ಲಿ ಒಂದು ನಿಮ್ಮ ಏರಿಯಾದಲ್ಲಿ ಒಂದು ಮೂಲೆಯಲ್ಲಿ ಹಾಕ್ಬಿಟ್ರಿ. ಅದನ್ನ ಎಲ್ಲ ತಗೊಂಡೋಗಿ ಹಾಕ್ಬಿಟ್ರಿ, ಬಕೆಟ್ ಅಲ್ಲಿ ತಗೊಂಡೋಗಿ ಖಾಲಿ ಮಾಡ್ಬಿಟ್ರಿ. ಅದು ಅಲ್ಲಿ ಇಷ್ಟು ದೊಡ್ಡ ರಾಶಿ ಆಯ್ತು, ಅನ್ನ ಸಾರಿನ ರಾಶಿ ಆಯ್ತು. ಆದ್ರೆ ಅದು ಅಷ್ಟು ಅವಾಗ ಆ ಮೊಮೆಂಟ್ ಅಲ್ಲಿ ಅದು ಅಷ್ಟು ಅಸಹ್ಯ ಕಂಡ್ರು ನೀವು 1 ಗಂಟೆ ಬಿಟ್ಟು ಅಲ್ಲಿ ಮತ್ತೆ ಹೋಗಿ ನೋಡಿ, ಅಲ್ಲಿ ಅರ್ಧ ಮುಕ್ಕಾಲರಷ್ಟು ಖಾಲಿನೇ ಆಗೋಗಿರುತ್ತೆ. ಯಾವ್ದೋ ಪ್ರಾಣಿಗಳು ಅವು ತಿನ್ಕೊಂಡು ಹೋಗಿರ್ತವೆ, ಏನಾಗಿರುತ್ತೆ. ಇನ್ನು ಮಾರನೇ ದಿನ ನೀವು ಹೋಗಿ ನೋಡಿದ್ರಂತೂ ಅಲ್ಲಿ ಏನು ಇರೋದೇ ಇಲ್ಲ. ಯಾಕಂದ್ರೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತದೆ, ಇಲ್ಲ ಪ್ರಾಣಿಗಳು ತಿನ್ಕೊಂಡು ಹೋಗಿರ್ತವೆ. ಅವು ಅಷ್ಟು ತೊಂದರೆ ಕೊಡಲ್ಲ. ಆದ್ರೆ ಅದೇ ನೀವು ಒಂದಿಷ್ಟು ದೊಡ್ಡ ಅಷ್ಟೇ ಪ್ರಮಾಣದಲ್ಲಿ ಇಷ್ಟು ಪ್ಲಾಸ್ಟಿಕ್ ವೇಸ್ಟ್ ನ ತಗೊಂಡೋಗಿ ನಿಮ್ಮ ಮನೇಲಿ ಏನೋ ಒಂದು ಇದಾಯ್ತು, ಫಂಕ್ಷನ್ ಆಯ್ತು, ನೀವು ಎಲ್ಲರಿಗೂ ಸಾಫ್ಟ್ ಡ್ರಿಂಕ್ ನ ಪ್ಲಾಸ್ಟಿಕ್ ಲೋಟದಲ್ಲಿ ಕೊಟ್ರಿ, ಅವರೆಲ್ಲ ಕುಡಿದು ಇಷ್ಟು ಪ್ಲಾಸ್ಟಿಕ್ ಕಪ್ ಬಂತು ನಿಮ್ಮ ಮನೇಲಿ. ಅದನ್ನೆಲ್ಲ ತಗೊಂಡೋಗಿ ನಿಮ್ಮ ಏರಿಯಾದಲ್ಲಿ ಒಂದ್ ಮೂಲೆಗೆ ಎಸ್ ಬಂದ್ಬಿಟ್ರಿ ನೀವು. ಅದು ಆವಾಗ ಅನ್ಕೊಳ್ಳಿ, ಅದು ನೀವು ಇವತ್ತಲ್ಲ, ಅದನ್ನ ಒಂದು 6 ತಿಂಗಳ ಬಿಟ್ಟು ಹೋಗಿ ನೋಡಿದ್ರು ಅದಲ್ಲೇ ಬಿದ್ದಿರ್ತದೆ. 6 ತಿಂಗಳ ಬಿಟ್ಟಲ್ಲ, 1 ವರ್ಷ ಬಿಟ್ಟು ಹೋಗಿ ನೋಡಿ ಅದಲ್ಲೇ ಬಿದ್ದಿರ್ತದೆ. ಇಲ್ಲಾಂದ್ರೆ ಗಾಳಿಗೆ ಹಾರ್ಕೊಂಡು ಇನ್ನು ಅಲ್ಲೆಲ್ಲ ಹರಡ್ಕೊಂತದೆ. ಈ ಡ್ರೈ ವೇಸ್ಟ್ ಎಷ್ಟು ತೊಂದರೆ ಕೊಡುತ್ತೆ, ಅದನ್ನೇ ಈ ವೆಟ್ ವೇಸ್ಟ್ ಹೋಲಿಸಿದ್ರೆ ಡ್ರೈ ವೇಸ್ಟ್ ಎಷ್ಟು ತೊಂದರೆ ಕೊಡುತ್ತೆ ಅಂತ ನಿಮ್ಗೆ ಈ ಉದಾಹರಣೆಯಿಂದ ಗೊತ್ತಾಗಿರ್ತದೆ. ಈಗ ಇದು ಏನಾಗ್ತಾ ಇದೆ, ಇವೆಲ್ಲ ಈ ವೇಸ್ಟ್ ಎಲ್ಲ ಹೋಗಿ ನೈಸರ್ಗಿಕ ಮೂಲಗಳಲ್ಲಿ ಸೇರ್ತಾ ಇವೆ. ಅಂದ್ರೆ ಕೆರೆಗಳಿಗೆ ಹೋಗಿ ಸೇರ್ತಾ ಇದೆ, ನದಿಗಳಿಗೆ ಹೋಗಿ ಸೇರ್ತಾ ಇದೆ. ಆಮೇಲೆ ಸಮುದ್ರಕ್ಕಂತೂ ಸಮುದ್ರಕ್ಕೆ 1000 ಟನ್ ಅಷ್ಟು ಕಸ ಡೈಲಿ ಸೇರ್ತಾ ಇದೆ. ಇದೆಲ್ಲ ಸೇರಿದಾಗ ನಮ್ದು ಪ್ರಕೃತಿ ನಿಯಮನೇ ಇದೆ, ಯಾವುದೇ ಒಂದು ವಸ್ತು ಅದನ್ನ ಡೆಸ್ಟ್ರಾಯ್ ಮಾಡಕ್ಕಾಗಲ್ಲ. ಅದನ್ನ ಒಂದು ಡೆಸ್ಟ್ರಾಯ್ ಅಂದ್ರೆ ಅದನ್ನ ಇಲ್ಲ ಹಾಕ್ಸ್ಬಿಡಕ್ಕಾಗಲ್ಲ. ನಮ್ಮ ಜಗತ್ತಿನಿಂದ ಈಗ ನಿಮ್ಗೆ ಯಾವ್ದೋ ಒಂದು ಪದಾರ್ಥ ಕೊಟ್ರೆ ಇದು ಇಡೀ ನಮ್ ಜಗತ್ತಿನಲ್ಲಿ ಎಲ್ಲೂ ಇರಬಾರ್ದು, ಅದೃಶ್ಯ ಆಗೋಗ್ಬಿಡ್ಬೇಕು ಅಂತ ಮಾಡಕ್ಕಾಗಲ್ಲ. ಸುಟ್ಟು ಬಿಡ್ಬೋದು ನೀವು. ಓಕೆ, ನಾನೊಂದು ನಿಮ್ಗೊಂದು ಪ್ಲಾಸ್ಟಿಕ್ ಇದು ಕೊಡ್ತೀನಿ, ಒಂದು ಕ್ಯಾರಿ ಬ್ಯಾಗ್, ಇದನ್ನ ನಮ್ ಜಗತ್ನಲ್ಲಿ ಇಲ್ಲದಂಗ್ ಮಾಡಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು, ಎಲ್ಲಕ್ಕಿಂತ ಬೆಸ್ಟ್ ಈಸಿ ಅಂದ್ರೆ ಸುಟ್ಬಿಡೋಣ ಅಂತ ಸುಟ್ಬಿಡ್ತೀರಿ. ಅದು ಉರ್ದು ಅದು ಕಣ್ಣಿಗೆ ಕಾಣದಿದಂಗ್ ಆಗ್ಬಿಡ್ತದೆ. ಬಟ್ ಅದು ಕಣ್ಣಿಗೆ ಕಾಣದಿದಂಗ್ ಆಯ್ತು ಅಷ್ಟೇ, ಬಿಟ್ರೆ ಅದು ಅದೃಶ್ಯ ಆಗಿಲ್ಲ. ಅದು ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ರೂಪದಲ್ಲಿ ಮತ್ತೊಂದು ಇದರಲ್ಲಿ ಬೇರೆ ರೂಪ ಹೊಂದಿ ಅದು ಮತ್ತೆ ಸೇರ್ಕೊಂತು ಇದಕ್ಕೆ, ಪರಿಸರಕ್ಕೆ. ನಮ್ಮ ಪರಿಸರದಲ್ಲೇ ಇರ್ತದೆ ಅದು ಬೇರೆ ಇದು. ಅದು ಹೋಗಿ ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಹೋಗಿ ನಮ್ದು ವಾತಾವರಣದ ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ. ಆಮೇಲೆ ಗಾಳಿಯ ಒಂದು ಕ್ವಾಲಿಟಿನ ಕಡಿಮೆ ಮಾಡ್ತದೆ. ಅದನ್ನ ಉಸಿರಾಡದವರಿಗೆ ಆಸ್ತಮಾ ಅಂತ ಒಂದು ಬೇರೆ ರೋಗಗಳು ಬರ್ಬೋದು. ಇಲ್ಲಾಂದ್ರೆ ವಾತಾವರಣದ ಉಷ್ಣತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇದರಲ್ಲಿ ಐಸ್ ಏನಿದೆ, ಅಂಟಾರ್ಟಿಕಾದಲ್ಲಿರುವಂತ ಐಸ್ ಕರಗ್ತಾ ಇದೆ, ತುಂಬಾ ಬೇಗ ಕರಗ್ತಾ ಇದೆ. ಇದರಿಂದ ಸಮುದ್ರದ ಮಟ್ಟ ಹೆಚ್ಚುತ್ತಾ ಇದೆ. ಸಮುದ್ರದ ಮಟ್ಟ ಹೆಚ್ಚುತ್ತಾ ಇರೋದ್ರಿಂದ ಕಡಲ್ ಕೊರೆತ ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ. ನಮ್ಮ ಮಂಗಳೂರು, ಉತ್ತರ ಕನ್ನಡ ಕಡೆ, ಹೊನ್ನಾವರ ಕಡೆ ಎಲ್ಲ ಕಡಲ್ ಕೊರೆತ ಜಾಸ್ತಿ ಇದೆ. ಯಾಕಂದ್ರೆ ಸಮುದ್ರದ ಮಟ್ಟ ಹೆಚ್ಚುತ್ತಾ ಇದೆ. ಇನ್ನು ಹೆಚ್ಚುತ್ತಾ ಇನ್ನೊಂದು 25-30 ವರ್ಷದಲ್ಲಿ ನಮ್ಮ ಕುಮಟಾ ಕಡೆ ಇರುವಂತ ಈ ಸಮುದ್ರದ ಕಡೆ ಇರುವಂತ ಈ ಊರುಗಳಲ್ಲೆಲ್ಲ ಸಮುದ್ರ ಮೇಲೆ ಬಂದ್ಬಿಡ್ಬೋದು. ಎಷ್ಟು ತೊಂದರೆ ಅಲ್ವಾ ಈಗ ಹಿಂಗೆ ಆಗ್ತಾ ಹೋದ್ರೆ. ಇವೆಲ್ಲ ಏನಂದ್ರೆ ಇವತ್ತಲ್ದಿದ್ರುನು ನಾಳೆ ನಮ್ಮ ಜೀವನದ ಮೇಲೆ, ನಮ್ಮಲ್ದಿದ್ರು ನಮ್ಮ ಮಕ್ಕಳ ಜೀವನದ ಮೇಲೆ ಪ್ರಭಾವ ಬೀರುವಂತವೇ. ನಾವ್ ಇವತ್ ಮಾಡಿರೋ ತಪ್ಪು ನಾಳೆ ವಾಪಸ್ ಬಂದೇ ಬರುತ್ತೆ. ಆಮೇಲೆ
ಇನ್ನೊಂದು ಏನಂದ್ರೆ ಅದೇ ಇದು ಯಾವ ತರ ಅಂದ್ರೆ ಈ ಹಲ್ಲು ಡೈಲಿ ಬ್ರಷ್ ಮಾಡ್ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ಅದು ನಮ್ ಜೀವಮಾನ ಇಡೀ ಇರ್ತದೆ. ಅದೇ ನಾವು ಸರಿಯಾಗಿ ಅದನ್ನ ಬ್ರಷ್ ಮಾಡದೆ ಸರಿಯಾಗಿ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ 35-40 ವರ್ಷದಲ್ಲಿ ಹಲ್ಲುಗಳನ್ನೆಲ್ಲ ಕಳ್ಕೊಂಡ್ಬಿಟ್ರೆ ಇನ್ ನೆಕ್ಸ್ಟ್ ನಮ್ 30 ವರ್ಷಕ್ಕೆ ಹಲ್ಲುಗಳೇ ಇಲ್ಲ ಅಂದ್ರೆ ನಾವ್ ಏನ್ ನಮ್ಗೆ ಇಷ್ಟಪಟ್ಟು ನಾವ್ ತಿನ್ನೋಕ್ಕೂ ಆಗಲ್ಲ, ಸರಿಯಾಗಿ ತಿನ್ನಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಏನೂ ಆಗಲ್ಲ. ನಮ್ ಜೀವನದ ಮೇಲೆ ನಮ್ಮ ಅಭ್ಯಾಸಗಳು ಈ ತರ ಪರಿಣಾಮ ಬೀರದೆ ಇರೋದಿಲ್ಲ. ಅದರಿಂದ ನಾವು ಏನ್ ಮಾಡ್ಬೋದು ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ, ನಾನು ಸಾಲಿಡ್ ವೇಸ್ಟ್ ಏನು ಅಂತ ನಿಮ್ಗೆ ಹೇಳಿದೆ. ಸಾಲಿಡ್ ವೇಸ್ಟ್ ಇಂದ ಏನೇನ್ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಬ್ರೀಫ್ ಆಗಿ ಹೇಳ್ದೆ ನಾನು. ಈಗ ಸಾಲಿಡ್ ವೇಸ್ಟ್ ಅಲ್ಲಿ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಮಾಡಿದ್ರು ಗವರ್ಮೆಂಟ್ ಅವರು, ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ. ಬಟ್ ಈ ರೂಲ್ಸ್ ಮಾಡಿದ್ರು ಅಂತ ಹೇಳಿ ನಾವು ಅದನ್ನ ಪಾಲಿಸ್ಬೇಕಾ ಅಥವಾ ಪಾಲಿಸದೇ ಇರ್ಬಾರ್ದ ಅನ್ನೋದು ಬೇರೆ. ರೂಲ್ಸ್ ನ ಪಾಲಿಸೋದು ಏನಕ್ಕೆ ಅಂದ್ರೆ ಅದು ನಮಗೋಸ್ಕರ ನಾವು ಪಾಲಿಸ್ಬೇಕಾಗಿದೆ. ಯಾಕೆ ಅಂದ್ರೆ ಈಗ ಗವರ್ಮೆಂಟ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನ ಬ್ಯಾನ್ ಮಾಡಿ ಎಷ್ಟು ದಿನ ಆಯ್ತು, ಎಷ್ಟು ದಿನ ಅಲ್ಲ, ವರ್ಷಗಳೇ ಆಗೋದು, 3-4 ವರ್ಷಗಳೇ ಆಗೋದು. ಬಟ್ ಆದ್ರೂ ಅದು ಸ್ವಲ್ಪನೂ ಕಡಿಮೆ ಆಗಿಲ್ಲ, ಜಾಸ್ತಿನೇ ಆಗಿದೆ ಬಿಟ್ರೆ ಬಳಕೆ ಕಡಿಮೆನೇ ಆಗಿಲ್ಲ. ಅದಕ್ಕೆ ಎಲ್ಲರೂ ಕಾರಣನೇ, ಬರೀ ಅಧಿಕಾರಿಗಳು ಕಾರಣ ಅಂತಲ್ಲ. ಅಧಿಕಾರಿಗಳು ಕಾರಣ ಇರ್ಬೋದು, ಅಧಿಕಾರಿಗಳು ಹೆಚ್ಚು ಇನ್ನೂ ಸ್ಟ್ರಿಕ್ಟ್ ಆಗಿ ಇದನ್ನ ಅವ್ರ ಮೇಲೆ ಕ್ರಮ ತಗೋಬೇಕು, ಆವಾಗ ಜನರು ಸ್ವಲ್ಪ ಅದನ್ನ ಕಡಿಮೆ ಮಾಡಬಹುದು ಅನ್ನೋದು ಒಂದು ವ್ಯೂ, ಅದು ಒಂದು ವ್ಯೂ ಪಾಯಿಂಟ್, ಒಂದು ದೃಷ್ಟಿಕೋನ ಸರಿ. ಆದ್ರೆ ಎಲ್ಲಾನು ಬಲ ಪ್ರಯೋಗದಿಂದನೇ ಮಾಡ್ಬೇಕು ನಮ್ ಸಮಾಜದಲ್ಲಿ ಅಂತಂದ್ರೆ ಬೇರೆ ಹಾಗಾದ್ರೆ ನಾವೇ ತಿಳ್ಕೊಂಡ್ ಮಾಡುವಂತದ್ದು ಯಾವಾಗ? ಹಾಗಾದ್ರೆ ಸರ್ಕಾರ ಮಟ್ಟದಲ್ಲಿ ಎಲ್ಲಾ ಕೆಲಸಗಳನ್ನು ಬಿಟ್ಟು ಬೀದಿಲೇ ಇರ್ಬೇಕಾಯ್ತು. ಅಧಿಕಾರಿಗಳು ಎಲ್ಲಾರನ್ನು ನೋಡ್ತಾ ಇರ್ಬೇಕು, ಯಾರ್ ಪ್ಲಾಸ್ಟಿಕ್ ಬಳಸ್ತಾ ಇದಾರೆ, ಯಾರ್ ಪ್ಲಾಸ್ಟಿಕ್ ಬಳಸ್ತಾ ಇಲ್ಲ, ಅವ್ರಿಗೆ ದಂಡ ಹಾಕೋದು, ಇದೇ ಮಾಡ್ಬೇಕು. ಬರೀ ಬೀದಿಲೇ ಇರ್ಬೇಕು. ಆಫೀಸ್ ನಲ್ಲಿ ಯಾವ ಆಫೀಸ್ ಎಲ್ಲ ಕಚೇರಿಗಳು ಮುಚ್ಚಿಬಿಡ್ಬೇಕು, ಎಲ್ಲ ಆಫೀಸರ್ಗಳು ಬೀದಿಲಿ ಇರ್ಬೇಕು, ಎಲ್ಲರನ್ನು ಕಾಯ್ತಾ ಇರ್ಬೇಕು. ಇದು ಅವಶ್ಯಕ ಆಗ್ಬಿಡ್ತದೆ ಅವಾಗ. ಆದ್ರೆ ಇಷ್ಟೆಲ್ಲ ನಾವೇ ಅವ್ರ ಅಧಿಕಾರಿಗಳೇ ಮಾಡ್ಬೇಕಾಗಾದ್ರೆ ನಮ್ಗೆ ಇದ್ರಲ್ಲಿ ಏನು ಉಪಯೋಗ ಇಲ್ವಾ ಅಥವಾ ನಮ್ಗೇನು ಇದ್ರಲ್ಲಿ ಕರ್ತವ್ಯ ಇಲ್ವಾ? ಈಗ ಅಷ್ಟು ಕುದಿಯೋ ಮೀನ್ ಸಾರ್ನ ಅದ್ಯಾವ್ದೋ ಕುಮಟಾದಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಅವನು ಪಾರ್ಸಲ್ ಅಂತ ಹೇಳ್ಬಿಟ್ಟು ಕ್ಯಾರಿ ಬ್ಯಾಗ್ ಅಲ್ಲಿ ಹಿಂಗ್ ಹಾಕ್ಬಿಟ್ಟು ಕೊಡ್ತಾನೆ. ಅದನ್ನ ತಗೊಂಡ್ಬಂದು ತಿಂತೀವಿ, ತುಂಬಾ ರುಚಿಯಾಗೇ ಇರುತ್ತೆ, ಏನು ಗೊತ್ತಾಗಲ್ಲ. ಬಟ್ ಅಷ್ಟು ಬಿಸಿಯಾದ ಕುದಿಯೋ ಇದನ್ನ ಮೀನ್ ಸಾರ್ನ ಆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನಲ್ಲಿ ಹಾಕಿದಾಗ ಅದೇನು ಆಗದೆ ಇರುತ್ತಾ? ಖಂಡಿತ ಅದರಲ್ಲಿ ಅದು ಪ್ಲಾಸ್ಟಿಕ್ ಕರಗಿರಲ್ವಾ? ಪ್ಲಾಸ್ಟಿಕ್ ಆಯ್ತು, ಪ್ಲಾಸ್ಟಿಕ್ ಕರಗಿದ್ದನ್ನ ನೀವು ಧೈರ್ಯವಾಗಿ ಸೇವಿಸ್ಬಿಡ್ತೀರಾ, ಏನು ಆಗಲ್ವಾ, ಏನು ತೊಂದರೆ ಆಗದೇ ಇಲ್ಲ ಅಂತ ಯಾರಾದ್ರೂ ಗ್ಯಾರಂಟಿ ಕೊಡ್ತಾರ? ಯಾವ್ದಾದ್ರು ಡಾಕ್ಟರ್ ಗ್ಯಾರಂಟಿ ಕೊಡ್ತಾರ ಅಥವಾ ಯಾರಿಗಾದ್ರು ಕೊಡಕ್ಕಾಗುತ್ತಾ? ಇಲ್ಲ. ನೀವು ಅಷ್ಟ್ರ ಮಟ್ಟಿಗೆ ಅದನ್ನ ರಿಸ್ಕ್ ತಗೋತಾ ಇದ್ದೀರಾ. ಆಯ್ತು, ಈಗ ಸಿಗರೇಟ್ ಸೇದವ್ರಿಗೆ ಎಲ್ಲರಿಗೂ ಲಂಗ್ ಕ್ಯಾನ್ಸರ್ ಬರ್ದೇ ಇರ್ಬೋದು, ಬಟ್ ಲಂಗ್ ಕ್ಯಾನ್ಸರ್ ಬರೋ ಸಾಧ್ಯತೆ ಅಂತ ಹೆಚ್ಚಾಗಿ ಆಗುತ್ತಾ ಸಿಗರೇಟ್ ಸೇಯೋದ್ರಿಂದ? ಹಂಗೇನೆ ಇದು ಒಂದು ಸಾಧ್ಯತೆ ಹೆಚ್ಚು ಮಾಡುವಂತದ್ದೇ. ಈಗ ಕೇವಲ ಸಿಗರೇಟ್ ಸೇದ್ರೆ ಮಾತ್ರ ಕ್ಯಾನ್ಸರ್ ಬರ್ತದೆ, ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಮಾತ್ರ ಕ್ಯಾನ್ಸರ್ ಬರ್ತದೆ ಅಂತ ಏನು ಇಲ್ಲ. ಈ ಕೆಮಿಕಲ್ಗಳು, ಈ ನ್ಯಾನೋ ಪ್ಲಾಸ್ಟಿಕ್ಸ್, ಈ ಪ್ಲಾಸ್ಟಿಕ್ ಕರಗಿರ್ತವೆ, ಇವು ಕೂಡ ಅದರಷ್ಟೇ ಅಪಾಯಕಾರಿ ಇಲ್ಲ, ಅದಕ್ಕಿಂತ ಜಾಸ್ತಿ ಅಪಾಯಕಾರಿ. ಎಷ್ಟೋ ಸತಿ ಹೇಳ್ತಾರೆ, ಈ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಅವನು, ಸ್ಮೋಕ್ ಮಾಡ್ತಿರ್ಲಿಲ್ಲ, ಏನು ಕೆಟ್ಟ ಚಟ ಇರ್ಲಿಲ್ಲ, ಅಂತವನಿಗೆ ಈ ತರ ಆಗೋಯ್ತು, ಈ ರೋಗ ಬಂದ್ಬಿಡ್ತು ಅಂತಾರೆ. ಅವ್ನ ಅದೆಲ್ಲ ಆ ತರ ಸೋ ಕಾಲ್ಡ್ ಟಿಪಿಕಲ್ ಕೆಟ್ಟ ಚಟಗಳನ್ನ ಮಾಡದೇ ಇದ್ರು ಇಂತ ತಪ್ಪು ಅಭ್ಯಾಸಗಳು ಇವೆಲ್ಲ ಮಾಡ್ತಾ ಇರ್ಬೋದು. ಈ ಪ್ಲಾಸ್ಟಿಕ್ ಇದ್ರಲ್ಲಿ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಸಾರ್ ತಗೊಂಡೋಗೋದು, ಇದು ಅಷ್ಟೇ ಡೇಂಜರಸ್. ಇದನ್ನೆಲ್ಲ ಮಾಡಿರೋದ್ರಿಂದ ಬಂದಿರುತ್ತೆ, ಅದನ್ನೇ ಮಾಡಿರ್ಬೇಕು ಅಂತ ಏನು ಇಲ್ಲ. ಅದರಿಂದ ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕು ಈ ವಿಚಾರನ. ಆದ್ರೆ ಜನ ಅವರೇ ಅರ್ಥ ಮಾಡ್ಕೋಬೇಕು. ನನ್ಗೋಸ್ಕರ, ನನ್ನ ಒಳ್ಳೇದಕ್ಕೋಸ್ಕರ ಈ ನಿಯಮ ತಂದಿದ್ದಾರೆ, ನಾನ್ ಇದನ್ನ ಅರ್ಥ ಮಾಡ್ಕೊಂಡು ನಾನ್ ಪಾಲಿಸ್ಬೇಕು. ನಾನ್ ಪಾಲಿಸೋದ್ರಿಂದ ನನ್ನ ಹೆಂಡತಿ, ಆಮೇಲೆ ನನ್ನ ಮಕ್ಕಳು ಪಾಲಿಸ್ತಾರೆ, ಆಮೇಲೆ ನನ್ನ ಫ್ರೆಂಡ್ಸ್ಗೂ ಕೂಡ ಸ್ವಲ್ಪ ತಿಳಿಸಿ ಹೇಳ್ತೀನಿ ಈ ತರ ಆಗಿದೆ ಅಂತ. ಅವ್ರನ್ನೂ ಒಂದಿಷ್ಟು ಜನರನ್ನ ನನ್ನ ಇದಕ್ಕೆ ಸೇರ್ಸ್ಕೊತೀನಿ. ಹೀಗೆ ಸಮಾಜದಲ್ಲಿ ಈಗ ನೀವೇ ನೋಡ್ಬೋದು, ಒಂದಿಷ್ಟು ಜನ ಸೇರ್ಕೊಂಡು ಇನ್ನೇನೋ ಬೇರೆ ಅವರ ಇಂಟ್ರೆಸ್ಟಿನ ಒಂದಿಷ್ಟು ಜನ ಸೇರ್ಕೊಂಡು ಪಿಕ್ಚರ್ಗೆ ಹೋಗ್ತಾರೆ, ಒಂದಿಷ್ಟು ಜನ ಸೇರ್ಕೊಂಡು ಟೂರ್ಗೆ ಹೋಗ್ತಾರೆ. ಯಾಕಂದ್ರೆ ಅವರು ಸೇಮ್ ಇಂಟ್ರೆಸ್ಟ್, ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಹಂಗೇನೆ ಸೇಮ್ ಇಂಟ್ರೆಸ್ಟ್ ಇರೋ ಒಂದಿಷ್ಟು ಜನ ಸೇರ್ಕೊಂಡು ನಾವೆಲ್ಲ ಪ್ಲಾಸ್ಟಿಕ್ ಬಿಡ್ತೀವಿ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನ ನಾವ್ ಇನ್ಮುಂದ್ ಬಳಸಲ್ಲ ಅಂತ ಯಾಕೆ ಆ ತರದಲ್ಲಿ ಯಾಕೆ ಸೇರ್ಬಾರ್ದು ಎಲ್ಲರೂ? ನಾವು ಇನ್ಮುಂದೆ ಕಸವನ್ನ ಬೀದಿ ಮೇಲೆ ಎಸೆಯೋದಿಲ್ಲ, ರಸ್ತೆಯಲ್ಲಿ ಎಸೆಯಲ್ಲ ಅಂತ ಒಂದು ಸಂಘ ಒಂದಿಷ್ಟು ಜನ ಯಾಕೆ
ಡಿಸೈಡ್ ಮಾಡಬಾರ್ದು. ಇದೆಲ್ಲ ಸಾಧ್ಯ ಇದೆ, ಏನ್ ದೊಡ್ಡ ವಿಚಾರ ಅಲ್ಲ, ಸಣ್ಣ ವಿಚಾರ. ಬಟ್ ಆದ್ರೆ ನಾವು ಇನ್ನೂ ಅದನ್ನ ಮುಂದೆ ನೋಡಿದ್ರೆ ಆಯ್ತು, ಇನ್ನು ಏನ್ ಗಡಿಬಿಡಿ ಇಲ್ಲ ಅನ್ನೋ ತರ ನಾವು ತಗೊಂಡಿದೀವಿ ಅದನ್ನ. ಈಗ ನೋಡಿ, ಮಾಸ್ಕ್ ಅನ್ನ ಕೆಲವರು ಹಾಕ್ತಾ ಇದ್ರು, ನೀವು ಅಲ್ಲಿ ಇಲ್ಲಿ ನೋಡ್ಬೋದು. ಕೆಲವರು ಬಸ್ಗಳಲ್ಲಿ ಪ್ರಯಾಣ ಮಾಡುವಂತವ್ರು ಕೆಲವರು ತುಂಬಾ ಹಿಂದೆ, ಈಗಲ್ಲ 2019ರಲ್ಲಿ 18ರಲ್ಲಿ ನೀವು ನೋಡಿರ್ಬೋದು, ಮಾಸ್ಕ್ ಅನ್ನ ಕೆಲವರು ಹಾಕೋತಾ ಇದ್ರು ಮನೆಯಲ್ಲಿ. ಅಂದ್ರೆ ಹಾಕೋತಾ ಇದ್ರು ಅದನ್ನ. ಯಾಕೆ ಅಂದ್ರೆ ಅವ್ರಿಗೆ ಈ ಪೊಲ್ಯೂಷನ್ ನನ್ಗೆ ಮೂಗೊಳಗಡೆ ಹೋಗದೆ ಇರ್ಲಿ, ಗಾಳಿ, ಇದು ಹೊಗೆ, ಆಮೇಲೆ ಕೆಲವೊಂದು ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಕೆಲವ್ರಿಗೆ ನೆಗಡಿ, ಫ್ಲೂ ಇಂಥದ್ದು ಇರ್ತದೆ. ಆದ್ರಿಂದ ನಾನು ಮಾಸ್ಕ್ ಹಾಕೊಂಡ್ರೆ ನಾನು ಸೇಫ್ ಆಗಿರ್ತೀನಿ. ಯಾಕಂದ್ರೆ ಡೈಲಿ ನಾನು ಬಸ್ಸಲ್ಲಿ ಜರ್ನಿ ಮಾಡೋನು, ನನ್ಗೆ ಈ ತರ ವೈರಲ್ ಇನ್ಫೆಕ್ಷನ್ ಇಂಥವ್ ಆಗದೆ ಇರ್ಲಿ ಅಂತೆಲ್ಲ ಅವ್ರಿಗೊಂದು ಮೊದ್ಲೇ ಗೊತ್ತಿತ್ತು. ಸೊ ಅವ್ರು ಹಾಕೋದ್ರು. ಬೇರೆಯವ್ರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ಅವ್ರಿಗೂ ಗೊತ್ತಿತ್ತು. ಆದ್ರೆ ಅವರು ಯಾಕಂದ್ರೆ ಏನು ಅಂತ ಹಾಕ್ಲೇಬೇಕಂತ ಏನಿಲ್ಲ, ನೋಡಿದ್ರಾಯ್ತು ಮಾಡಿದ್ರಾಯ್ತು ಅಂತ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಮೊನ್ನೆ ಈಗ ಕೊರೋನಾ ಇದಾದ್ಮೇಲೆ, ಅಟ್ಯಾಕ್ ಆದ್ಮೇಲೆ, COVID-19 ಇದಾದ್ಮೇಲೆ ಎಲ್ಲರೂ ಹೆದರ್ಬಿಟ್ಟು 199 ಜನ 199.99 ಜನ ಹಾಕೊಳ್ಳೋಕೆ ಶುರು ಮಾಡ್ಬಿಟ್ರು. ಯಾಕೆ ಶುರು ಮಾಡಿದ್ರು ಅಂತಂದ್ರೆ ಆವಾಗ ದೊಡ್ಡ ಗಂಡಾಂತರ ಬಂದ್ಬಿಡ್ತಲ್ಲ, ಬಂದಾಗ ಶುರು ಮಾಡ್ಬಿಟ್ರು. ಅದೇ ಗಂಡಾಂತರ ಬರೋವರೆಗೂ ಕಾಯ್ಬೇಕು, ಗಂಡಾಂತರ ಬಂದ್ಮೇಲೆ ಶುರು ಮಾಡ್ತೀನಿ ಅನ್ನೋ ಒಂದು ಧೋರಣೆ ಇದೆಯಲ್ಲ, ಅದನ್ನ ಮಾಡಬಾರ್ದು. ಅದು ಬರುತ್ತೆ. ಈಗ ಕೊರೋನಾ ಅನ್ನೋದು ಕೂಡ ಒಂದು ನಾವು ಪ್ರಕೃತಿ ವಿರುದ್ಧ ಹೋಗಿ ಪ್ರಕೃತಿಯಿಂದ ಅಸಹಜ ಕೆಲಸಗಳನ್ನ ಮಾಡಿದಾಗ ಎದುರಾಗಿದ್ದೇನೆ ಇದು. ಅಂದ್ರೆ ನಾವು ಇಂಥವೆಲ್ಲ ಒಂದು ಪರಿಸ್ಥಿತಿಯ ಬಗ್ಗೆ ಹಾಲಿವುಡ್ ನಲ್ಲಿ ಮೂವಿಗಳನ್ನ ತಯಾರಿಸಿದ್ದಾರೆ ಮೊದಲೆಲ್ಲ. ಇಂಥ ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಹರಡದಂಗೆ, ಆಮೇಲೆ ಏನೇನೋ ಆದಾಗೆ ಇದೆಲ್ಲ ಮೂವಿಗಳನ್ನ ಕಾಲ್ಪನಿಕವಾಗಿ ಮಾಡಿದ್ರು. ಬಟ್ ಕಾಲ್ಪನಿಕವಾಗಿ ಮಾಡಿದ್ದು ಮುಂದೆ ಹೋಗಿ ನಿಜ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅದು ನಿಜನೇ ಆಗ್ಬಿಡ್ತು. ಎಷ್ಟು ತೊಂದರೆ ಆಯ್ತು. ಆದ್ರಿಂದ ನಾವು ಇದನ್ನ ಕ್ಯಾಶುವಲ್ ಆಗಿ ತಗೊಳ್ದೇನೆ ಸ್ವಲ್ಪ ಸೀರಿಯಸ್ ಆಗಿ, ತಮಾಷೆ ಮಾಡ್ತಾನೆ ಇರ್ತೀವಿ, ಎಲ್ಲಾನು ತಮಾಷೆ ಮಾಡ್ತೀವಿ, ಎಲ್ಲಾ ಸಿಸ್ಟಮ್ನು ತಮಾಷೆ ಮಾಡ್ತೀವಿ, ಎಲ್ಲಾನು ನಾವು ಒಂಥರ ಚೇಷ್ಟೆ ಮಾಡ್ತೀವಿ, ಇದ್ ಮಾಡ್ತೀವಿ, ಅದೆಲ್ಲ ಇರ್ಲಿ. ಬಟ್ ಆದ್ರೆ ಎಲ್ಲಾನು ಚೇಷ್ಟೆ ಮಾಡ್ಬಿಟ್ರೆ, ಎಲ್ಲಾನು ಹಾಸ್ಯ ಮಾಡ್ಬಿಟ್ರೆ ಆಮೇಲೆ ನಾವು ಹಾಸ್ಯಾಸ್ಪದ ಆಗ್ಬಿಡ್ತೀವಿ. ನಮ್ ಜೀವನದಲ್ಲಿ ಹಾಸ್ಯ ಬಿಟ್ರೆ ಬೇರೆ ಏನು ಉಳಿಯೋದೇ ಇಲ್ಲ. ಅವಾಗ ಅಷ್ಟು ಹಾಸ್ಯವನ್ನ ಮಾಡ್ಕೊಳ್ದೆ ಕೆಲವೊಂದು ವಿಷಯಗಳಿಗೆ ಒಂದ್ ಸ್ವಲ್ಪ ಒಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಅದು ಸಿಂಪಲ್ ಇದೆ, ನಾನು ಹೇಳ್ತೀನಿ ನಿಮ್ಗೆ. ಸೊ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರ ಪ್ರಾಬ್ಲಮ್ ಶುರು ಆಯ್ತಲ್ಲ, ಮೊದ್ಲೆಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನೋದು ಇಷ್ಟು ಪ್ಲಾಸ್ಟಿಕ್ ಬಳಕೆ ಇರ್ಲಿಲ್ಲ. ಈ ಸ್ವಲ್ಪ ಪ್ಲಾಸ್ಟಿಕ್ ಸಿಗೋದು ಅದು ತುಂಬಾ ಕಾಸ್ಟ್ಲಿ ಇರ್ತಿತ್ತು. ಒಂದು ರೂಪಾಯಿ ಮಿನಿಮಮ್ ಕೊಡ್ಬೇಕಿತ್ತು ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗೆ. ಆದ್ರಿಂದ ಅವಾಗ ಹೆಚ್ಚು ಬಳಕೆ ಮಾಡ್ತಿರ್ಲಿಲ್ಲ, ಇದಿರ್ಲಿಲ್ಲ. ಆದ್ರೆ ಯಾವಾಗಿಂದ ಕಳೆದ 15 ವರ್ಷದಿಂದ, ಏನು 15-20 ವರ್ಷದಿಂದ ಪ್ಲಾಸ್ಟಿಕ್ ತುಂಬಾ ಬರೋಕ್ ಶುರು ಆಯ್ತು. ಫ್ರೀ ಆಗಿ ಕೊಡೋಕ್ ಹತ್ಬಿಟ್ರು. ತಗೊಳ್ಳಿ, 1ಕ್ಕೆ 2, 1 ಕೊಟ್ರೆ ಇನ್ನೊಂದು ಕೊಡೋ ಅಂತೇಳಿ ಇಸ್ಕೊಂಡ್ ಬರೋದು, ಈ ತರ ಎಲ್ಲ ಶುರು ಆಗ್ಬಿಡ್ತು. ಬಟ್ ಅವ್ರಿಗೆ ಗೊತ್ತಿಲ್ಲ ಅದ್ರದ್ದು ಬೆಲೆಯನ್ನ ಅವನು ಆ ಪ್ರಾಡಕ್ಟ್ ಜೊತೆನೆ ಸೇರ್ಸಿರ್ತಾನೆ. ಸೊ ಅವಾಗ ಮೊದ್ಲೆಲ್ಲ 1 ರೂಪಾಯಿ ತಗೋತಿದ್ರು ಸಪರೇಟ್ ಆಗಿ, ಅದನ್ನ ಈಗ 2 ರೂಪಾಯಿ, ಒಂದಲ್ಲ 5 ರೂಪಾಯಿ ಸೇರಿಸ್ತಾನೆ ಅದ್ರದ್ದೇ ಇದ್ರಲ್ಲಿ. ಬಟ್ ಇದನ್ನ ಎಕ್ಸ್ಟ್ರಾ ಅಂತ ಕೊಡ್ತಾನೆ. ಸೊ ಈ ತರ ಬಂದಾಗ ಅತಿಯಾಗಿ ಬಳಸೋಕ್ ಶುರು ಮಾಡ್ಬಿಟ್ವಿ. ಏನು ನಮ್ಮ ಎಲ್ಲಾ ಪ್ರಾಡಕ್ಟ್ ಎಲ್ಲ ನೋಡ್ಬೋದು ನೀವು. ಮೊದ್ಲೆಲ್ಲ ಒಂದ್ ದೊಡ್ಡದು 1 ಲೀಟರ್ದು ಎಣ್ಣೆ ಬಾಟ್ಲ್ ಬರೋದು, ಗಟ್ಟಿಯಾದ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ. ಆ ಪ್ಲಾಸ್ಟಿಕ್ ಬಾಟಲ್ ನ ನಾವು ಮರುಬಳಕೆನೂ ಮಾಡ್ಬೋದಿತ್ತು. ಅದರಿಂದ ಮತ್ತೆ ನಾವು ಬೇರೆ ಏನಾದ್ರು ಐಟಮ್ ಮಾಡ್ಬೋದಿತ್ತು ಕರಗಿಸಿ ಮಾಡಿ. ಈಗ ಹಂಗಲ್ಲ, ಎಲ್ಲಾನು ಸಣ್ಣ ಸಣ್ಣ 1 ರೂಪಾಯಿ ಸ್ಯಾಚೆಟ್ ಬಂದ್ಬಿಡ್ತು. ಒಂದ್ಸಲ ತೆಗೆದುಕೊಂಡು ಒಂದ್ಸಲ ತಲೆಗೆ ಹಾಕೊಳ್ಳೋದು ಆ ಎಣ್ಣೆನ. ಆಮೇಲೆ ಶಾಂಪೂ ಮೊದ್ಲು ದೊಡ್ಡದೊಂದು ಬಾಟ್ಲ್ ಬರೋದು, ಆ ಬಾಟ್ಲು ವಾಪಸ್ ಕೊಟ್ರೆ ಅದಕ್ಕೊಂದಿಷ್ಟು ಯಾವನೋ ಒಂದು ಗುಜರಿಯವನು ಬೇಕಿದ್ರೆ ಅದಕ್ಕೊಂದು ರೂಪಾಯೋ 2 ರೂಪಾಯಿ ಕೊಡ್ತಿದ್ದ ವೇಟ್ ಮಾಡ್ಕೊಂಡು. ಬಟ್ ಈಗ ಹಂಗಲ್ಲ, ಒಂದ್ ಚಿಕ್ಕ ಶಾಂಪೂ ಸ್ಯಾಚೆಟ್ಗಳು. ಅದೇನಾಗ್ತದೆ, ನಾವು ಹಿಂಗ ಹರಿದು ಹಾಕೋತೀವಿ, ಅದು ಕಸದ ಬುಟ್ಟಿಗೆ ಎಸಿತೀವಿ, ಅದನ್ನ ತಗೊಂಡೋಗಿ ರಸ್ತೆ ಪಕ್ಕದಲ್ಲಿ ಎಲ್ಲ ಬಿಸಾಡ್ತೀವಿ, ಅದು ಗಾಳಿಗೆ ಹಾರೋಗ್ತದೆ. ಅದು ನಿಮ್ ಮುನ್ಸಿಪಾಲಿಟಿ ಅವ್ರ ಕೈಗೂ ಸಿಗಲ್ಲ. ಅದನ್ನ ತುಂಬ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಹಾರ್ತಾ ಹೋಗ್ತದೆ. ಮೊದ್ಲೆಲ್ಲ ಪೇಪರ್ ರ್ಯಾಪರ್ ನಲ್ಲಿ ಪೆಪರ್ಮೆಂಟ್ ಕಟ್ತಾ ಇದ್ವಿ, ಬರ್ತಾ ಇತ್ತು. ಈಗ ಪ್ಲಾಸ್ಟಿಕ್ ರ್ಯಾಪರ್ ಅಲ್ಲಿ ಬರ್ತದೆ. ಆ ಪ್ಲಾಸ್ಟಿಕ್ ರ್ಯಾಪರ್ ನ ನಮ್ಮ ಈ ಸ್ಕೂಲ್ಗಳ ಪಕ್ಕ ನೋಡಿ ನೀವು, ಬಸ್ ಸ್ಟ್ಯಾಂಡ್ ಗಳಲ್ಲಿ, ನಮ್ ಕುಮಟಾದ ಬಸ್ ಸ್ಟ್ಯಾಂಡ್ ಸ್ಕೂಲ್ಗಳ ಪಕ್ಕ ಎಲ್ಲ ಚಿಕ್ಕ ಬಸ್ ಶೆಲ್ಟರ್ ಹತ್ರ ನೋಡಿ, ಮಕ್ಕಳೆಲ್ಲ ಶಾಲೆ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಇಷ್ಟು ಚಾಕ್ಲೇಟ್ ತಿಂದು ಅಲ್ಲೇ ಬಿಸಾಡಿರ್ತಾರೆ. ಆ ಶೆಲ್ಟರ್ ಪಕ್ಕ ಸುತ್ತ
ಇದು ಬಿದ್ದಿರ್ತದೆ, ಚಿಕ್ಕ ಇದು ಚಿಪ್ಸ್ ಪ್ಯಾಕೆಟ್ಗಳು, ಪೇಪರ್ಮೆಂಟ್ ರ್ಯಾಪರ್ಗಳು ಎಲ್ಲ ಬಿದ್ದಿರ್ತವೆ. ಅದನ್ನ ಏನು ಮುನ್ಸಿಪಾಲಿಟಿ ಅವರು ಒಂದೊಂದಾಗ ಆರಿಸ್ತಾರ? ಮುನ್ಸಿಪಾಲಿಟಿ ಅವರು ಒಂದು ಲೇಬರೇ, ಅವರು ಒಂದು ಮನುಷ್ಯರೇನೆ, ಅವರು ಕೆಲಸ ಕಳ್ತನ ಮಾಡ್ತಾರೆ, ಅವರು ಒಂದು ಸಾಧ್ಯ ಆದಷ್ಟು ಮಾಡಿ ಮನೆಗೆ ಹೋಗಕ್ ಬಯಸ್ತಾರೆ. ಅಂಡ್ ಅವ್ನ್ ಮಾಡೋ ಕೆಲ್ಸನಾದ್ರೂ ಏನು? ಕಸವನ್ನ ಆಯೋದು ಕಸ ಹೆಕ್ಕೋ ಕೆಲ್ಸ ಏನ್ ಭಾರಿ ಇಂಟ್ರೆಸ್ಟಿಂಗ್ ಅದೇನೋ ಏನೋ ಒಂದು ಆರ್ಕಿಯಾಲಜಿ ಅಥವಾ ಏನೋ ಒಂದು ದೊಡ್ಡ ಮಹಾನ್ ತುಂಬಾ ಇಂಟ್ರೆಸ್ಟಿಂಗ್ ಜಾಬ್ ಅದು ವರ್ಲ್ಡ್ ಅಲ್ಲಿ ಇರೋದು? ತುಂಬಾ ಬೋರಿಂಗ್ ಕೆಲಸ. ಅವನು ಬೇಗ ಮುಗಿಸ್ಕೊಂಡು ಹೋಗ್ಬೇಕು, ಅವ್ನಿಗೆ ಹೆಂಗೋ ಮಾಡ್ಕೊಂಡು ಹೋಗ್ತಾನೆ. ನಿಮ್ಮ ಹತ್ರ ಆ ಕೆಲಸ ಮಾಡಕ್ಕಾಗಲ್ಲ. ಅವ್ನು ಪೌರ ಕಾರ್ಮಿಕ ಮಾಡ್ತಾ ಇರ್ತಾನೆ, ಅವ್ನು ಎಷ್ಟ್ ಮಾಡ್ತಾನೋ ಅಷ್ಟ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇದೆ ಈಗ. ನಾವ್ ಮಾಡಕ್ಕಾಗತ್ತ? ಇಲ್ಲ, ನಾವೇ ಇಳಿಬೇಕಾಗುತ್ತೆ ಅವರೆಲ್ಲ ಕೆಲಸ ಬಿಟ್ಬಿಟ್ರೆ. ಸೊ ಹಿಂಗಿದ್ದಾಗ ಎಲ್ಲಾ ಪ್ಲಾಸ್ಟಿಕ್ಗಳು ಅತಿಯಾದ ಬಳಕೆಯಿಂದ ಪ್ಲಾಸ್ಟಿಕ್ ಎಲ್ಲಾ ಕಡೆ ಸೇರೋಗಿದೆ. ಆ ಸೇರಿರೋ ಪ್ಲಾಸ್ಟಿಕ್ ಅಲ್ಲಿ ನಾವು ಒಂದು 50% ನಷ್ಟು ರಿಕವರ್ ಮಾಡ್ಕೋತೀವಿ ಅನ್ಕೋಣ. ರಿಕವರ್ ಮಾಡಿ ಅದನ್ನ ಎಲ್ಲೋ ಡಂಪ್ ಮಾಡ್ತೀವಿ, ಬಟ್ 50% ನಮ್ ಕೈಗೆ ಸಿಗದೇನೆ ಅದು ಎಲ್ಲಾ ಕಡೆ ಪರಿಸರದಲ್ಲಿ ಹೋಗ್ತಾ ಇದೆ. ಅದು ನಮ್ಮ ಪರಿಸರದ ಮೇಲೆ ಬೇರೆ ಬೇರೆ ಅಪಾಯಗಳನ್ನ ಉಂಟು ಮಾಡ್ತಾ ಇದೆ ಈ ಪ್ಲಾಸ್ಟಿಕ್ ವಸ್ತುಗಳು. ಆದ್ರಿಂದ ಪಾಲಿಮರ್ ಅಂತ ಏನ್ ಹೇಳ್ತೀವಿ, ಅವು ಪ್ಲಾಸ್ಟಿಕ್ ಅಥವಾ ಪಾಲಿಮರ್. ಈಗ ಏನಾಯ್ತು, ತುಂಬಾ ಅತಿಯಾಗಿ ತೊಂದರೆ ಆಗೋಕ್ ಶುರುವಾದಾಗ ಗೌರ್ಮೆಂಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ತಂತು. ಫಸ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಈಗ ಸದ್ಯ ಆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇವಾಗ ಸ್ವಲ್ಪ ಮತ್ತೆ ಈಗ ಅಮೆಂಡ್ಮೆಂಟ್ ಆಗಿ ಅಥವಾ ಅದನ್ನ ಅಪ್ಗ್ರೇಡ್ ಮಾಡಿ ಈಗ ನಮ್ಮ ಇಡೀ ದೇಶದಲ್ಲಿ ಸಾಲಿಡ್ ವೇಸ್ಟ್ ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನಾವು ಮಾಡೋದಕ್ಕೆ ಇರುವಂತ ನಿಯಮ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಬಂದಿರುವಂತ ರೂಲ್ಸ್ ಈಗ ಚಾಲ್ತಿಯಲ್ಲಿದೆ. ಸಾಲಿಡ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಘನತ್ಯಾಜ್ಯ ವಿಲೇವಾರಿ ನಿಯಮಗಳು 2016 ಅದು ಇವಾಗ ಚಾಲ್ತಿಯಲ್ಲಿದೆ. ಅದರಲ್ಲಿ ಅದು ತುಂಬಾ ತುಂಬಾ ಚೆನ್ನಾಗಿ ಮಾಡಿದಾರೆ ಆ ರೂಲ್ಸ್ ನ. ಯಾರ್ಯಾರ್ದು ಈ ಸಾಲಿಡ್ ವೇಸ್ಟ್ ಅಲ್ಲಿ ಯಾರ್ಯಾರ ಕರ್ತವ್ಯಗಳು ಏನೇನು ಅಂತ. ಈಗ ಕಸವನ್ನ ಉತ್ಪಾದನೆ ಮಾಡುವವನ ಕರ್ತವ್ಯ ಏನು? ಕಸದ ಉತ್ಪಾದನೆ ಮಾಡುವಂತವ್ರು ಯಾರಂದ್ರೆ ನಾವು ನೀವು ಎಲ್ಲಾನು. ನಾವಾಯ್ತು, ನಿಮ್ ಮನೆ ಆಯ್ತು, ಒಂದು ಅಂಗಡಿ ಆಯ್ತು, ಒಂದು ಕಲ್ಯಾಣ ಮಂಟಪ ಆಯ್ತು, ಒಂದು ಮದುವೆ ಮ್ಯಾರೇಜ್ ಹಾಲ್ ಆಯ್ತು, ಅಥವಾ ಒಂದು ಹಾಸ್ಪಿಟಲ್ ಆಯ್ತು, ಒಂದು ಬಸ್ ಸ್ಟ್ಯಾಂಡ್ ಆಯ್ತು, ಎಲ್ಲಾರು ಇದ್ರಲ್ಲಿ ಬಂದ್ರು. ಯಾರ್ ಕಸವನ್ನು ಉತ್ಪಾದನೆ ಮಾಡ್ತಾನೆ ಅವನು ಕಸದ ಉತ್ಪಾದಕ ಆ ರೂಲ್ಸ್ ಅಲ್ಲಿ. ಅದ್ರಲ್ಲಿ ಆ ಕಸದ ಉತ್ಪಾದಕನ ಕರ್ತವ್ಯ ಏನು ಅಂತ ಹೇಳಿದ್ದಾರೆ. ಹಂಗೇನೆ ನೆಕ್ಸ್ಟ್ ಬಂದ್ರೆ ಮುನ್ಸಿಪಾಲಿಟಿಯ ಕರ್ತವ್ಯ ಏನು, ಮತ್ತ ಆಮೇಲೆ ಬಂದ್ರೆ ಒಂದು ಜಿಲ್ಲಾಧಿಕಾರಿಯ ಕರ್ತವ್ಯ ಏನು, ಅದ್ರ ಮೇಲ್ ಬಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯ ಕರ್ತವ್ಯ ಏನು, ಮತ್ತೆ ಬೇರೆ ಕಡೆ ಬಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕರ್ತವ್ಯ ಏನು. ಈಗ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದು ಆಫೀಸ್ ಇದೆ, ಬೇರೆನೆ, ಮುನ್ಸಿಪಾಲಿಟಿ ಅಲ್ಲ, ಅದು ಬೇರೆ ಇಲಾಖೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ, ಅವ್ರದ್ದು ಏನು. ಹೀಗೆ ಎಲ್ಲಾರ್ದು ಏನ್ ಕರ್ತವ್ಯಗಳು ಅಂತ ಅದ್ರಲ್ಲಿ ಹೇಳಿದ್ದಾರೆ. ಆಮೇಲೆ ಯಾವ ತರ ನಾವು ಮಾಡ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಅಂತ ಅದ್ರಲ್ಲಿ ಹೇಳಿದ್ದಾರೆ. ಹಾಗೆ ಏನೇನು ಅದರಲ್ಲಿ ಬರ್ತದೆ. ಸೊ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ನಿಮ್ಗೆ ಹೇಗೆ ತೋರಿಸ್ತೀನಿ ನೋಡಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ತೋರಿಸ್ತೇನೆ. ನಿಮ್ಗೆ ಸರ್ ಕಾಣ್ತಾ ಇದೆಯಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನಾನು ತೋರಿಸ್ತಾ ಇದೀನಿ, ಕಾಣ್ತಾ ಇದೆಯಾ? ಹಾ ಸರ್, ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಇದು ಕನ್ನಡ, ಅದರದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಕನ್ನಡ ಒಂದು ಇದು ವರ್ಷನ್ ಇದು. ಇದನ್ನ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇವರು ಹೊರಡಿಸಿದ್ದಾರೆ ಅಧಿಸೂಚನೆ, ಗೆಜೆಟ್ ಅಂತೀವಿ. ಅಂದ್ರೆ MOEF, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವರು ಹೊರಡಿಸಿದ್ದಾರೆ. ಇದು 2016 ಏಪ್ರಿಲ್ 2016ರಿಂದ ಇದಕ್ಕೆ ಜಾರಿಯಲ್ಲಿ ಬಂದಿದೆ. ಇದರಲ್ಲಿ ಎಲ್ಲ ಹೇಳ್ತಾನೆ ಏನು, ಇದನ್ನ ಕೈಗಾರಿಕಾ ತ್ಯಾಜ್ಯ, ಇದ್ರ ತ್ಯಾಜ್ಯ ಪರಿಭಾಷೆಗಳು ಎಲ್ಲ ಹೇಳ್ತಾನೆ, ಏನೇನು ಅಂದ್ರೆ ಏನು ಅಂತ ಹೇಳ್ತಾ ಹೋಗ್ತಾನೆ. ಆಮೇಲೆ ಕೊನೆಗೆ ಫಸ್ಟ್ ಇಲ್ಲಿಂದ ಶುರು ಆಗುತ್ತೆ ನೋಡಿ, ಒಣ ತ್ಯಾಜ್ಯ ಅಂದ್ರೆ ನಾ ಹೇಳದ್ನಲ್ಲ, ಒಣ ತ್ಯಾಜ್ಯ ಅಂದ್ರೆ ಏನು, ಇಲ್ಲಿ ಹಸಿ ತ್ಯಾಜ್ಯ ಅಂದ್ರೆ ಏನು, ಈ ಒಣ ತ್ಯಾಜ್ಯ ಅಂತಂದ್ರೆ ಏನಂತ ಹೇಳಿದಾನೆ, ಹಸಿ ತ್ಯಾಜ್ಯ ಇಲ್ಲಿ ಅಪಾಯಕಾರಿ ತ್ಯಾಜ್ಯ ಅಂದ್ರೆ ಏನಂತ ಹೇಳಿದಾನೆ, ಇವೆಲ್ಲ ಹೇಳ್ತಾನೆ. ಹಿಂಗೆ ಹೇಳ್ತಾ ಹೋಗ್ತಾನೆ. ಕೊನೆಗೆ ನೋಡಿ ಇಲ್ಲಿ ಬರುತ್ತೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಇದ್ ಮಾಡಿ, ನಿಮ್ಗೆ ಸಿಕ್ಬಿಡುತ್ತೆ ಇಂಟರ್ನೆಟ್ ಅಲ್ಲಿ. ಈಗ ಇಲ್ಲಿ ಬೇರೆ ಬೇರೆ ಕರ್ತವ್ಯವನ್ನ ಹೇಳ್ತಾನೆ. ಇಲ್ಲಿ ನೋಡಿ ಫಸ್ಟ್ ಹೇಳ್ತಾನೆ, ಆಯ್ತಾ,
ಇಲ್ಲಿ ನೋಡಿ, ತ್ಯಾಜ್ಯ ಉತ್ಪಾದಕರ ಕರ್ತವ್ಯ ಅಂತ ಹೇಳ್ತಾನೆ. ತ್ಯಾಜ್ಯ ಉತ್ಪಾದಕರ ಕರ್ತವ್ಯ ಅಂದ್ರೆ ಅವನು ಹೇಳ್ತಾನೆ ನೋಡಿ, ಅಂದ್ರೆ ನಾವು ಈಗ ನಮ್ಮ ಮನೆ, ನಾನು ಉತ್ಪಾದಿಸಿದ ತ್ಯಾಜ್ಯವನ್ನು ಪ್ರತ್ಯೇಕಿಸಿ 3 ಬೇರೆ ಬೇರೆ ಸ್ತರಗಳಲ್ಲಿ, ಅಂದ್ರೆ ಜೈವಿಕವಾಗಿ ಕರಗಬಹುದಾದ ಅಂದ್ರೆ ಹಸಿ ಕಸ, ಜೈವಿಕವಾಗಿ ಕರಗಲಾಗದ ಅಂದ್ರೆ ಪ್ಲಾಸ್ಟಿಕ್ ಇವು ಎಲ್ಲ, ಮತ್ತೆ ಗ್ರಹಿಕ ಅಪಾಯಕಾರಿ ತ್ಯಾಜ್ಯಗಳು ಅಂದ್ರೆ ಬ್ಯಾಟ್ರಿ, ಸೆಲ್ಲು, ಎಲೆಕ್ಟ್ರಾನಿಕ್ಸ್, ನಮ್ಮ ಹಳೆ ಮೊಬೈಲು, ಇವೆಲ್ಲ, ಇವುಗಳನ್ನ ಸೂಕ್ತ ಡಬ್ಬಿಯಲ್ಲಿ ಇರಿಸಬೇಕು. ಅಂದ್ರೆ ಅವನು ಸೂಕ್ತ ಡಬ್ಬಿಯಲ್ಲಿ ಇರಿಸಬೇಕು ಅಂದ್ರೆ ಬೇರೆ ಬೇರೆಯಾಗಿ ಇಡಿಸ್ಬೇಕು, ಎಲ್ಲ ಸೇರಿಸುದಲ್ಲ. ಮತ್ತೆ ಕಾಲ ಕಾಲಕ್ಕೆ ಸ್ಥಳೀಯ ಪ್ರಾಧಿಕಾರಗಳನ್ನು ಮುನ್ಸಿಪಾಲಿಟಿ ನೀಡಿದ ನಿರ್ದೇಶನಗಳನ್ನ ಅನುಸಾರ ಪ್ರತ್ಯೇಕಿಸಿದ ತ್ಯಾಜ್ಯವನ್ನು ಅಧಿಕೃತ ತ್ಯಾಜ್ಯ ಆಯುವವರಿಗೆ, ಅಂದ್ರೆ ಮುನ್ಸಿಪಾಲಿಟಿ ಗಾಡಿ ಏನ್ ಬರ್ತದೆ ನಿಮ್ ಮನೆಗಳಿಗೆ, ಅವರಿಗೆ ಕೊಡಬೇಕು. ಇದು ಅವನ ಕರ್ತವ್ಯ. ಆಮೇಲೆ ಬಳಸಿದ ನೈರ್ಮಲ್ಯ ತ್ಯಾಜ್ಯಗಳಾದ ಡೈಪರ್, ಸ್ಯಾನಿಟರಿ ಪ್ಯಾಡ್ ಮುಂತಾದವುಗಳನ್ನು ಪೊಟ್ಟಣಗಳಲ್ಲಿ ಹಾಕಿ ಅದು ಭದ್ರವಾಗಿ ಸುತ್ತಿ ಕೊಡ್ಬೇಕು ಅಂತ ಹೇಳ್ತಾನೆ. ಆಮೇಲೆ ತೋಟಗಾರಿಕೆ ತ್ಯಾಜ್ಯ ಹೇಗ್ ಮಾಡ್ಬೇಕು ಎಲ್ಲ ಇದು ಮಾಡ್ಬೇಕು. ಆಮೇಲೆ ಈ ತ್ಯಾಜ್ಯ ಮುನ್ಸಿಪಾಲಿಟಿ ತಗೊಂಡೋದ್ರೆ ಅವ್ರಿಗೆ ಆ ತಗೊಂಡು ಹೋಗಿದ್ದಕ್ಕೆ ಅವ್ರಿಗೆ ಒಂದು ಸೂಕ್ತವಾದ ಅವ್ರು ಏನು ಫಿಕ್ಸ್ ಮಾಡಿರ್ತಾರೆ ಅಷ್ಟು ಒಂದು ಶುಲ್ಕನ ಪಾವತಿ ಮಾಡ್ಬೇಕು. ಎವ್ರಿ ಮಂತ್ ಅವರು ಕೊಡ್ಬೇಕು, ಇಲ್ಲ ವರ್ಷಕ್ಕೆ ಒಂದ್ಸಲ ಕೊಡ್ಬೇಕು. ಅದೇನಿಲ್ಲ, ಜಾಸ್ತಿ ಇರೋದಿಲ್ಲ, 20 ರೂಪಾಯಿ 30 ರೂಪಾಯಿ ಇರುತ್ತೆ. ಆದ್ರೆ ಅದರಿಂದನೇ ಎಲ್ಲ ಈ ಕಸ ಆಯೋ ಗಾಡಿಗೆ ಡೀಸೆಲ್ ಬೇಕು, ಅದನ್ನ ರಿಪೇರಿ ಮಾಡಿಸೋದು ಅದೆಲ್ಲ ನೀವು ಕೊಡೋ ಈ 30 ರೂಪಾಯಿಂದನೇ ಮಾಡಿಸ್ತಾರೆ ಮುನ್ಸಿಪಾಲಿಟಿ ಗಾಡಿ ರಿಪೇರಿ, ಅದಕ್ಕೆ ಡೀಸೆಲ್ ಹಾಕೋದು, ಆ ಬರುವಂತ ಪೌರ ಕಾರ್ಮಿಕರಿಗೆ ಸಂಬಳ ಕೊಡೋದು, ಅದೆಲ್ಲ ಈ ನೀವು ತಿಂಗಳಿಗೆ ಕೊಡುವಂತ 10 ರೂಪಾಯಿನೋ 20 ರೂಪಾಯಿನೋ 30 ರೂಪಾಯಿನೋ ನಡೆಯುತ್ತೆ. ಆದ್ರೆ ನಮ್ ಜನ ಅದನ್ನು ಕೊಡೋದಿಲ್ಲ. ತಿಂಗಳಿಗೆ 10 ರೂಪಾಯಿ ಇತ್ತು ಮೊದ್ಲು ಕುಮಟಾದಲ್ಲಿ, ಅದನ್ನು ತುಂಬ್ತಾ ಇರಲ್ಲ. ಅದಕ್ಕೂ ಬಂದಲ್ಲೆಲ್ಲ ಗಲಾಟೆ ಮಾಡೋರು ಮುನ್ಸಿಪಾಲಿಟಿಯಲ್ಲಿ. 10 ರೂಪಾಯಿ ಕೊಡೋಕೆ ಗಲಾಟೆ ಮಾಡ್ತೀವಿ. ತಿಂಗಳಿಗೆ 10 ರೂಪಾಯಿ ಈಗಿನ ಕಾಲದಲ್ಲಿ ದೊಡ್ಡ. ನಾವು ಒಂದು ಮಾಮೂಲಿ ಯಾವ್ದೋ ಒಂದು ವೆರಿ ಬೇಸಿಕ್ ಕೇಬಲ್ ಕನೆಕ್ಷನ್ಗೂ ನಾವು 250 ರೂಪಾಯಿಂದ 300 ರೂಪಾಯಿ ಕೊಡ್ಲೇಬೇಕು ತಿಂಗಳಿಗೆ. ಒಂದು ಕೇಬಲ್ಗೆ ನಾವು 300 ರೂಪಾಯಿ ಕೊಡೋಕ್ ರೆಡಿ ಇರ್ತೀವಿ ಒಂದು ತಿಂಗಳಿಗೆ. ಅದೇ ಒಂದ್ ಕಸ, ನಮ್ ಮನೆ ಕಸ ಸೇಫ್ ಆಗಿ ಹೋಗಿ ನಮ್ಗೆ ವಾಪಸ್ ಬರದೇ ಇರ್ಲಿ, ನಾವು ತಿನ್ನೋ ಮೀನುಗಳಲ್ಲಿ ಸೇರ್ಕೊಳ್ಳದೆ ಇರ್ಲಿ, ಅಥವಾ ಕರೆಕ್ಟ್ ಆಗಿ ಮಾಡ್ಲಿ ಅನ್ನೋದಕ್ಕೆ 10 ರೂಪಾಯಿ ಕೊಡೋದಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ, ಅದಕ್ಕೆ ವಾದ ಮಾಡ್ತೀವಿ. ನೋಡಿ ನಮ್ಮ ಆಟಿಟ್ಯೂಡ್ ಹೆಂಗ ಹೋಗಿದೆ ಅಂತ. ಸೊ ಅದನ್ನು ಕೊಡೋದಕ್ಕೆ ತೊಂದರೆ ಮಾಡ್ತಾರೆ. ಆದ್ರೆ ಇಲ್ಲಿ ಕೊಡಬೇಕು ಅನ್ನೋದು ಅಲ್ಲಿ ರೂಲ್ಸ್ ಅಲ್ಲಿ ಹೇಳ್ತದೆ. ಈಗ ಪ್ರಶ್ನೆ ಇಲ್ಲಿ ಫಸ್ಟ್ ಮತ್ತೆ ಬರೋಣ, ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ, ತ್ಯಾಜ್ಯ ಉತ್ಪಾದಕರ ಕರ್ತವ್ಯಗಳು. ಇಲ್ಲಿ ಈ ತರ 3 ವಿಧಾನದಲ್ಲಿ ನಾವು ಬೇರೆ ಬೇರೆ ಮಾಡಿ ಈಗ ಮುನ್ಸಿಪಾಲಿಟಿ ಕೊಡ್ತಾ ಇದೀವ? ಕೊಡ್ತಾ ಇಲ್ಲ. ಎಲ್ಲ ಸೇರಿಸಿ ಕೊಡ್ತೀವಿ. ಎಲ್ಲ ಸೇರಿಸಿ ಕೊಟ್ಟಾಗ ಮುನ್ಸಿಪಾಲಿಟಿ ಅದನ್ನ ತಗೊಳ್ಬೇಕು ಅಂತ ಇಲ್ಲ. ಯಾಕಂತಂದ್ರೆ ನೀವು ಫಸ್ಟ್ ತ್ಯಾಜ್ಯ ಉತ್ಪಾದಕರ ಕರ್ತವ್ಯನೇ ನಿರ್ವಹಣೆ ಮಾಡದೇ ಇದ್ದಾಗ, ಎಲ್ಲ ಸೇರಿಸಿದಾಗ, ಅದೇ ಆಗದೆ ಇದ್ದಾಗ ಇನ್ನು ಅವ್ನು ಮುನ್ಸಿಪಾಲಿಟಿ ಕರ್ತವ್ಯದ ಪ್ರಶ್ನೆನೇ ಬರೋದಿಲ್ಲ. ಎಲ್ಲಾನು ಸೇರಿಸಿದ್ಮೇಲೆ ಅವನ್ ಜವಾಬ್ದಾರಿ ಏನು? ಉತ್ಪಾದಕರು ಬೇರೆ ಬೇರೆ ಮಾಡಿರೋ ಕಸವನ್ನ ಅವ್ನು ತಗೊಂಡು ಹೋಗಿ ಅದನ್ನ ನಿಯಮಾನುಸಾರ ಬೇರೆ ಬೇರೆಯಾಗಿ ಅವ್ನು ಪ್ರೊಸೆಸ್ ಮಾಡ್ಬೇಕು. ಬಟ್ ಎಲ್ಲರೂ ಸೇರಿಸ್ಕೊಟ್ಮೇಲೆ ಉತ್ಪಾದಕ ಅವ್ನು ತಗೊಳ್ಬೇಕಂತಾನೆ ಇಲ್ಲ, ಅವನ ಮೇಲೆ ದಂಡ ಹಾಕ್ಬೇಕು. ಈ ರೂಲ್ಸ್ ಪ್ರಕಾರ ಅವನ ಮೇಲೆ ದಂಡ ಆಗ್ತದೆ, ಅವ್ನ ಅದನ್ನ ಬೇರೆ ಬೇರೆ ಮಾಡಿದ್ ಕೊಡದೇ ಇದ್ರೆ. ಆದ್ರೆ ನಾವ್ ಏನಂತಂದ್ರೆ ಯಾವ್ಯಾವ್ದೋ ಒಂದು ನಮ್ಮ ಈಗ ಒಂದು ಪದ್ಧತಿಯಲ್ಲಿ ಯಾವ್ದೋ ಒತ್ತಡಕ್ಕೆ ಅದು ಇದು ಏನೇನೋ ಒಂದು ಇದಕ್ಕೆ ನಾವು ಗುರಿಯಾಗಿ ಇನ್ನು ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇಲ್ಲ. ಮಾಡ್ಬೇಕು. ಇದರಲ್ಲಿ ಮಾಡದೇ ಇರೋದ್ರಲ್ಲಿ ಅಧಿಕಾರಿಗಳದ್ದು ತಪ್ಪಿದೆ ಮೊದ್ಲು. ಆಮೇಲೆ ಯಾವ್ಯಾವ್ದೋ ಒತ್ತಡಗಳನ್ನ ಅವ್ರ ಅಧಿಕಾರಿಗಳ ಮೇಲೆ ಬರುವಂತ ಒತ್ತಡಗಳದ್ದು ಒಂದು ತಪ್ಪಿದೆ, ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರೋದ್ರದ್ದು ತಪ್ಪಿದೆ. ಈಗ ಈ ತರ ನೀವು ಈಗ ಅದರಿಂದ ನಾವೆಲ್ಲ ತ್ಯಾಜ್ಯ ಉತ್ಪಾದಕರಾಗಿ ನಾವು ಇವತ್ತು ಇದನ್ನೊಂದು ಅರ್ಥ ಮಾಡ್ಕೋಣ, ಅದು ನಮ್ಮದೇ ಕರ್ತವ್ಯ. ನಮ್ಮ ಮನೆಯಲ್ಲಿ ಬರುವಂತಹ ಕಸವನ್ನ ವೆಟ್, ಡ್ರೈ ಮತ್ತೆ ಡೇಂಜರಸ್ ವೇಸ್ಟ್ ಆಗಿ 3 ಸಪರೇಟ್ ಮಾಡಿ ಮುನ್ಸಿಪಾಲಿಟಿಗೆ ಕೊಡಬೇಕು, ಇಲ್ಲ ಗ್ರಾಮ ಪಂಚಾಯತಿಯವರಿಗೆ ಕೊಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ ಮನೆಯಲ್ಲಿ ಬರುವಂತ ಹಸಿ ಕಸನ ಒಣ ಕಸ ನೀವು ಬೇರೆ ಬೇರೆ ಮಾಡ್ತಾ ಇದ್ರಿ ಅನ್ಕೊಳ್ಳೋಣ. ಏನಂದ್ರೆ ಅಡಿಗೆ ಕೋಣೆಯಲ್ಲಿ ಒಂದು ಡಸ್ಟ್ ಬಿನ್ ಇಟ್ಟಿದ್ರಿ ನೀವು. ಆ ಡಸ್ಟ್ ಬಿನ್ ಅಲ್ಲಿ ನೀವೇನ್ ಮಾಡ್ತೀರಿ, ನಿಮ್ಮ ಅಮ್ಮ ಸಿಪ್ಪೆ ಎಲ್ಲ ಕಟ್ ಮಾಡ್ತಾರೆ, ತರಕಾರಿ ಸಿಪ್ಪೆ ಅದು ಇದೆಲ್ಲ ಅದ್ರಲ್ಲಿ ಹಾಕ್ತಾ ಬರ್ತಾರೆ. ಆಮೇಲೆ ಅನ್ನ ಸಾರು ಏನೋ ಉಳಿದು ಅಂದ್ರೆ ಅದ್ರಲ್ಲಿ ಹಾಕ್ತಾರೆ, ಏನೋ ಒಂದು ಎಲ್ಲ ಅದ್ರಲ್ಲಿ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಮತ್ತೆ ನಿಮ್ ಮನೆಯಲ್ಲಿ ನೀವು ಬೇರೆ ಕಡೆ ಒಂದು ಮನೆ ಹಿಂದ್ಗಡೆ ಒಂದು ಚೀಲ ನೇತಾಕಿರ್ತಾರೆ. ಆ ಚೀಲದಲ್ಲಿ ಪ್ಲಾಸ್ಟಿಕ್ ಕವರ್, ಆಮೇಲೆ ಪೇಪರ್ ಇದು ವೇಸ್ಟ್, ಆಮೇಲೆ ಏನೋ ಒಂದು ಚಿಪ್ಸ್ ಪ್ಯಾಕೆಟ್ ತಿಂದ್ರೆ ಅದ್ರಲ್ಲಿ ಹಾಕಿದ್ರಿ. ಹಾಕ್ತಾ ಬಂದ್ರೆ ಆ ಗೋಣಿ ಚೀಲ ನೀವು ಇಡೀ ಒಂದು ವಾರ ಹಾಕಿದ್ರು ತುಂಬೋದಿಲ್ಲ, ಅದ್ರಲ್ಲಿ ಡ್ರೈ ವೇಸ್ಟ್ ಅಷ್ಟೇ ಹಾಕ್ತಾ ಬಂದ್ರೆ. ಆದ್ರೆ ನೀವು ನಮ್ಮ ಮನೇಲಿ ಅನ್ಕೊಳ್ಳಿ, ಹಿಂಗ್ ಮಾಡಿದ್ರೆ ನಾವು ಏನಾಗುತ್ತೆ, ಆ ಡ್ರೈ ವೇಸ್ಟ್ ಗೋಣಿ ಚೀಲದಲ್ಲಿ ಇದ್ದು ಯಾವಾಗ ಒಂದ್ ಸ್ವಲ್ಪ ತುಂಬ್ತು ಅಂದ್ರೆ ಬಂದಿರೋ ಗಾಡಿ ಯಾವಾಗ ನಿಮ್ಗೆ ಕನ್ವೀನಿಯಂಟ್ ಆದ ಮುನ್ಸಿಪಾಲಿಟಿ ಗಾಡಿ ದಿನ ಬಿಟ್ಟು ದಿನ ಅಂತೂ ಬಂದೇ ಬರ್ತದೆ ಕುಮಟಾದಲ್ಲಿ.
ಬಂದಾಗ ಅವ್ರಿಗೆ ಕೊಟ್ಟು ಬಿಟ್ರೆ ಅವ್ರು ತಗೊಂಡು ಹೋಗ್ತಾರೆ ಡ್ರೈ ವೇಸ್ಟ್ ನ. ಹಸಿ ಕಸ ಇಲ್ಲಿ ಈಗ ಇದ್ರಲ್ಲಿ ಇದೆಯಲ್ಲ, ನಮ್ಮ ಅಡಿಗೆ ಕೋಣಲ್ಲಿರೋ ಡಸ್ಟ್ಬಿನ್ ಅಲ್ಲಿ ಇರುವಂತ ಈ ತರಕಾರಿ ವೇಸ್ಟ್ ಅವು ಇವೆಲ್ಲ ಇದೆಯಲ್ಲ, ಅದು ಏನ್ ಮಾಡೋದು ಅಂತ ನಾವು ನೋಡಿ. ನಮ್ಮ ಕುಮಟಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲಂತೂ ಬಿಡಿ, ತುಂಬಾ ಜಾಗ ಇದೆ ನಮ್ಮ ಹಿತ್ತಲಲ್ಲಿ, ಅಥವಾ ನಮ್ಮ ಕುಮಟಾ ಪಟ್ಟಣದಲ್ಲೂ ಕೂಡ ಸಾಕಷ್ಟು ಜಾಗ ಇದೆ. ನಮ್ಮ ಮನೆಯಲ್ಲೂ ಈಗ ನಾನು ಕುಮಟಾದವನೇ, ನಾನು ಕುಮಟಾದ ಲೋಕಲ್ ನೇಟಿವ್ ನಂದು. ನಮ್ಮ ಮನೆಯಲ್ಲೂ ನಮ್ದು 4 ಗುಂಟೆ ಮನೆಯಲ್ಲಿ ಜಾಗ ಇದೆ. ಒಂದು 1.5 ಗುಂಟೆ ಜಾಗದಲ್ಲಿ ನಮ್ಮ ಮನೆ ಇದ್ರುನು ಇನ್ನು 2.5 ಗುಂಟೆ ನಮ್ಗೆ ಹಿತ್ತಲಿದೆ. ಅದ್ರಲ್ಲಿ ನಾನು ಎಲ್ಲೋ ಒಂದು ಗುಂಡಿ ಮಾಡ್ಕೊಂಡ್ರೆ, ಒಂಥರ ಗುಂಡಿ ಏನು, ನಮ್ದು ಎಲ್ಲ ನಮ್ಮ ಮನೆಯಲ್ಲಿ ಒಂದು 5 ತೆಂಗಿನ ಗಿಡಗಳಿದೆ. ಅದಕ್ಕೆ ತೆಂಗಿನ ಗಿಡಕ್ಕೆ ನಾವು ಇದು ಮಾಡೇ ಇರ್ತೀವಿ ಸುತ್ತಲೂ ಒಂದು ಇದು, ಅದ್ರಲ್ಲಿ ಗುಂಡಿ ಇದ್ದೇ ಇರುತ್ತೆ. ಅದ್ರಲ್ಲಿ ಒಂದ್ ಚೂರು ಪ್ಲಾಸ್ಟಿಕ್ ಇಲ್ಲ ಆ ಡಸ್ಟ್ಬಿನ್ ನಲ್ಲಿ, ಬರೀ ತರಕಾರಿ ವೇಸ್ಟ್ ಇವೇ ಇದೆ ಅಂದ್ರೆ ನಾನು ತಗೊಂಡೋಗಿ ಅದನ್ನ ಅಲ್ಲಿ ಇದಕ್ ಹಾಕಿದ್ರೆ, ಯಾವ್ದು ತೆಂಗಿನ ಮರಕ್ಕೆ ಹಾಕಿದ್ರೆ ನಾನು ಕಳ್ಕೊಳ್ಳೋದೇನಿದೆ? ಉಲ್ಟಾ ನನ್ಗೆ ಆ ತೆಂಗಿನ ಮರಕ್ಕೆ ಬರುವಂತ ನುಸಿ ರೋಗ, ಇನ್ನೇನೇನೋ ಗೊಬ್ಬರ ಇಲ್ದೇನೆ ಅದಕ್ಕೆ ಪೋಷಕಾಂಶ ಕೊರತೆ ಇವೆಲ್ಲ ಕಡಿಮೆ ಆಗಿ ಅದು ಚೆನ್ನಾಗಿ ಬೆಳೀತಲ್ವಾ, ನಮ್ಗೆ ಒಳ್ಳೆ ಒಂದು ಇಳುವರಿನೂ ಸಿಗುತ್ತೆ. ವರ್ಷ ಇಡೀ ನಾವು ಮತ್ತೆ ಅಂಗಡಿಯಿಂದ ಕಾಯಿ ತರೋದನ್ನು ತಪ್ಪುತ್ತೆ, ಯೂಸ್ ಮಾಡ್ಕೋಬಹುದಲ್ವಾ ಅದನ್ನ. ಏನು ಇಲ್ಲ, ಇದ್ರಲ್ಲಿ ನಾವ್ ಏನ್ ಮಾಡೋದಪ್ಪ, ಈ ಒಂದು ಡಸ್ಟ್ಬಿನ್, ಎಲ್ಲಾ ಡಸ್ಟ್ಬಿನ್, ಒಂದ್ ಡಸ್ಟ್ಬಿನ್ ಅಲ್ಲಿ ಎಲ್ಲಾನು ಹಾಕೋದು, ಎಲ್ಲಾ ಪೇಪರ್ ಅದ್ರಲ್ಲಿ ಹಾಕೋದು, ಪ್ಲಾಸ್ಟಿಕ್ ಅದ್ರಲ್ಲಿ ಹಾಕೋದು, ತರಕಾರಿ ಸಿಪ್ಪೆನೂ ಅದ್ರಲ್ಲಿ ಹಾಕೋದು, ಇದೆಲ್ಲ ಮಾಡಿದ್ರೆ ಅವಾಗ ನಮ್ಗೆ ಏನ್ ಅನ್ಸುತ್ತೆ, ಅದು ಅದ್ರಲ್ಲಿ ಪ್ಲಾಸ್ಟಿಕ್ ಅದೆಲ್ಲ ಬೆರೆತಿದ್ರೆ ಬೇಡ ಬೇಡ ಇದು ನಮ್ದು, ಮತ್ತೆ ಇದಕ್ಕೆ ತೆಂಗಿನ ಬುಡಕ್ ಹಾಕೋದ್ ಬೇಡ, ಹೊರಗೆ ಹಾಕ್ಬೋಣ ಅಂತ ಅನ್ಸುತ್ತೆ ಅದನ್ನ ನೋಡಿದ್ರೆ. ಅದೇ ಬರೀ ತರಕಾರಿ ಸಿಪ್ಪೆ ಇದೆ, ಬರೀ ಅನ್ನ ಇದಿದ್ರೆ ನಮ್ಗದು ಕಸದ ತರ ಕಾಣೋದಿಲ್ಲ, ಗೊಬ್ಬರದ ತರ ಕಾಣ್ತದೆ. ಅವಾಗ ನಾವು ಸಹಜವಾಗಿ ಈ ಮುನ್ಸಿಪಾಲಿಟಿ ಅವ್ರು ಹೇಳಿ, ರೂಲ್ಸ್ ಹೇಳಿ, ಮತ್ತೊಂದು ಹೇಳಿ, ಯಾರು ಹೇಳ್ಬೇಕಂದಿಲ್ಲ, ಬೆಳಗ್ಗೆ ನಾವೇ ಅದನ್ನ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ತಗೊಂಡೋಗಿ ಅದನ್ನ ತೆಂಗಿನ ಬುಡಕ್ಕೆ ಅಥವಾ ಎಲ್ಲ ಹಾಕ್ತಿವಿ. ಇಲ್ಲ ಅಂದ್ರೆ ಮನೆ ಮುಂದೆ ಒಂದು ಹಳೆ ಬಕೆಟ್ ಇಟ್ಬಿಟ್ಟು ದನ ಕರುಗ ಏನಕ್ಕೋ ಕೊಡ್ತೀವಿ. ಇದು ಯಾವಾಗ ಸಾಧ್ಯ ಆಗುತ್ತಂದ್ರೆ, ನಮ್ಮ ಜೀವನದಲ್ಲಿ ಒಂದು ಸಣ್ಣ ಚೇಂಜ್ ಮಾಡ್ಕೊಂಡ್ರೆ, ಹಾಕೋದು ಹಿಂಗ್ ಕಸ ಹಾಕೋದು ಈ ಎಡಕ್ ಹಾಕೋ ಬದಲು ಬಲಕ್ ಹಾಕೋದಪ್ಪ, ಈ ಡಸ್ಟ್ಬಿನ್ಗೆ ಹಾಕೋ ಬದಲು ಆ ಚೀಲದಲ್ಲಿ ಹಾಕೋದು, ಇದೇನ್ ದೊಡ್ಡದ? ಇಷ್ಟು ಮಾಡೋಕ್ ಆಗಲ್ಲ ಅಂತಂದ್ರೆ ನಾವು ನಮ್ದು ಭವಿಷ್ಯನ ನಾವು ಕಾಪಾಡ್ಕೊಳಕ್ ಆಗೋದಿಲ್ಲ, ಹಾಳಾಗೋಗ್ತದೆ ಎಲ್ಲಾ ಪರಿಸ್ಥಿತಿಗಳು ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು. ಸಣ್ಣ ಒಂದು ಬದಲಾವಣೆಯನ್ನ ನಾವು ಮಾಡ್ಕೋಬೇಕು. ಎಲ್ಲ ನೋಡಿ, ಈ ಎಲ್ಲಾನು ಒಂದು ನಮ್ ಕುಮಟಾದಲ್ಲಿ 10,000 ಒಂದು 7-8 ಸಾವಿರ ಮನೆ ಇದೆ. ಆ 7-8 ಸಾವಿರ ಮನೆಯವರು ಎಲ್ಲಾನು ಮಿಕ್ಸ್ ಮಾಡಿ ಒಂದ್ ಡಸ್ಟ್ಬಿನ್ ಹಾಕಿ ಎಲ್ಲರೂ ಒಂದ್ ಕಡೆ ಹಾಕ್ಬಿಟ್ರು, ಎಲ್ಲ ಮುನ್ಸಿಪಾಲಿಟಿಗೆ ದಿನಾ ಒಂದು 10 ಟನ್ ಎಲ್ಲಾ ಸೇರಿದ್ ಬಂದು ಒಂದ್ ಕಡೆ ಉಳಿತು ಅಂದ್ರೆ, ಅದನ್ನ ಮುನ್ಸಿಪಾಲಿಟಿಲಿ ಇರುವಂತ ಒಂದು 25-30 ಜನ ಪೌರ ಕಾರ್ಮಿಕರು ಬೇರೆ ಬೇರೆ ಮಾಡ್ತಾ ಕುತ್ಕೊಳ್ಳಕ್ ಸಾಧ್ಯ ಇದೆಯಾ? ಅದು ಕೊಳ್ತು ಹೋಗಿರೋದ್ರಲ್ಲಿ ಒಬ್ಬ ಮನುಷ್ಯ ಹೋಗಿ ಆ ವಾಸನೆ ತಗೊಂಡು ಮಾಡಕ್ ಆಗುತ್ತಾ? ನಮ್ಮ ಹತ್ರ ಒಂದು ಸಣ್ಣ ಪ್ರಾಕ್ಟೀಸ್ ನಮ್ಮ ಹತ್ರ ಮಾಡಕ್ ಆಗದಿದ್ದಾಗ ಆ 25 ಜನರ ಹತ್ರ ನೀವು ಇದನ್ನೆಲ್ಲ ಮಾಡಿ ಅಂತ ನಾವು ಕೇಳಕ್ ಆಗುತ್ತಾ? ಅವ್ರು ಮಾಡ್ತಾರ? ಮಾಡೋದಿಲ್ಲ. ಇದೆಲ್ಲ ಪ್ರಾಕ್ಟಿಕಲಿ ಆಗದೆ ಹೋಗ್ದಿರೋ ಕೆಲಸಗಳು. ಅದರಿಂದ ಅದನ್ನ ಮಾಡಬಾರ್ದು. ಅದ್ರ ಬದಲು ನಾವು ಕುಮಟಾದಲ್ಲಿ ಇರುವಂತಹ 8,000 ಮನೆಯಲ್ಲಿ ಒಂದು 7,000 ಮನೆನಾದ್ರೂ ಇದನ್ನ ಅಳವಡಿಸ್ಕೊಂಡು ಹಸಿ ಕಸನ ಅವರೇ ಗೊಬ್ಬರ ಆಗಿ ಬಳಸ್ಕೊಂಡ್ರೆ, ಇನ್ನು ಕೊನೆಗೆ ಅನ್ಕೊಳ್ಳಿ, ಇಲ್ಲ ನಮ್ಮ ಮನೇಲಿ ನಾವೆಲ್ಲಾ ಕಾಂಕ್ರೀಟ್ ಹಾಕ್ಬಿಟ್ಟಿದೀವಿ, ಎಲ್ಲದಕ್ಕೂ ಇದು ಟೈಲ್ಸ್ ಹಾಕ್ಬಿಟ್ಟಿದೀವಿ, ನಮ್ಮ ಮನೇಲಿ ಎಲ್ಲೂ ಅದು ಹಸಿ ಕಸ ಹಾಕೊಳ್ಳೋಕೆ ಜಾಗನೇ ಇಲ್ಲ ಅಂತ ಹೇಳ್ಬೋದು. ಆಯ್ತಪ್ಪ, ಈಗ ಮನೆಯಲ್ಲಿ ಒಂದು ಚೂರು ನೆಲ ಬಿಡದೇನೆ ಎಲ್ಲದಕ್ಕೂ ಕಾಂಕ್ರೀಟ್ ಹಾಕಿ ಒಂಚೂರು ಮಳೆ ನೀರು ಇಂಗಿಸದೇ ಇದ್ದಂಗೆ ನಾವು ಮಾಡ್ಕೊಂಡಿದೀವಿ, ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿತ್ತು, ನಾವು ಇಂಥದೊಂದು ಕೆಲಸ ಮಾಡ್ಬಿಟ್ಟಿದೀವಿ ಅಂದ್ರೆ ಆಯ್ತು, ಅದನ್ನು ಓಕೆ. ಮನೇಲಿ ಒಂಚೂರು ನೀರಂತೂ ಹಿಂಗೋದಿಲ್ಲ, ಆಯ್ತು, ಬಾವಿಗೆ ಎಲ್ಲಿಂದ ನೀರು ಬರ್ತದೋ ಗೊತ್ತಿಲ್ಲ, ಆಯ್ತು, ಎಲ್ಲಾ ಕಡೆ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಆದ್ರೆ ಕೊನೆ ಒಂದ್ ಪಕ್ಷ ಆ ಹಸಿ ಕಸನ ನೀವು ಸಪ್ರೇಟ್ ಆಗಿ ಮುನ್ಸಿಪಾಲಿಟಿ ಗಾಡಿಗೆ ಕೊಟ್ರೆ, ಅವರು ಒಂದು ಡ್ರಮ್ ಅಂತ ಇಟ್ಕೊಂಡಿರ್ತಾರೆ. ಎಕ್ಸೆಪ್ಷನ್ ನಮ್ಮ ಮನೇಲೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಆ ಡ್ರಮ್ ನಲ್ಲಿ ಹಾಕೊಂಡು ಅದನ್ನ ಗಾರ್ಡನ್ಗೆ ತಗೊಂಡು ಹೋಗಿ, ಕಿತ್ತೂರು ಚೆನ್ನಮ್ಮ ಗಾರ್ಡನ್ ನಲ್ಲಿ ಅದನ್ನು ಗೊಬ್ಬರ ಮಾಡ್ತಾರೆ. ಆದ್ರೆ ಅದು ತುಂಬಾ ಕೊನೆಯ ಉಪಾಯ, ಅದು ನೀವು ಆಗದೇ ಇಲ್ಲ ಅಂದಾಗ ಅವ್ರಿಗೆ ಕೊಡುವಂಥದ್ದು. ಆದ್ರೆ ಅಟ್ಲೀಸ್ಟ್ ಅದನ್ನಾರು ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲಾ ಸೇರಿಸಿ ಎಲ್ಲಾ ಮಿಕ್ಸ್ ಮಾಡಿ ರಾತ್ರಿಗೆ ಬೈಕಲ್ಲಿ ಹೋಗ್ಬಿಟ್ಟು ಅದೆಲ್ಲೋ ಮೂಲೆಗೆ ಸುರಿದ್ ಬಂದ ಅಂತಂದ್ರೆ ಏನು ದೊಡ್ಡ ಸಾಧನೆ ಮಾಡ್ದಂಗ ಆಗ್ಲಿಲ್ಲ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಈಗ ನಾವು ಈ ತರ ಮಾಡೋದ್ರಿಂದ ಎಷ್ಟೋ ಒಂದು ಕಸದ ಪ್ರಮಾಣ, ಯಾಕಂದ್ರೆ ಇನ್ನೊಂದೇನಂದ್ರೆ ಇಡೀ ಊರಲ್ಲಿ ಬರುವಂತ ಕಸದಲ್ಲಿ ಈ ಹಸಿ ಕಸದ ಪ್ರಮಾಣನೇ ಜಾಸ್ತಿ ಇರ್ತದೆ. ಈ ತರಕಾರಿ ಅವು ಇವು ಅವೇ ವೇಟ್ ಜಾಸ್ತಿ, ಪ್ಲಾಸ್ಟಿಕ್ ಹಗುರವಾಗಿರ್ತದೆ, ಅದನ್ನ ಆರಾಮಾಗಿ ಮನೇಲಿ ಸ್ಟೋರ್ ಮಾಡ್ಬೋದು. ಅದು ಮತ್ತೆ ಮನೇಲಿ ಒಂದ್ ಕಡೆ ಸ್ಟೋರ್ ಮಾಡಿದ್ರೆ ವಾಸನೆನೂ ಬರಲ್ಲ. ಈ ಕಸ ಏನಿಲ್ಲ, ಈ ಹಸಿ ಕಸನ ಮಿಕ್ಸ್ ಮಾಡಿದಾಗ್ಲೇನೆ ತೊಂದರೆ ಆಗೋದು. ಹಸಿ ಕಸನ ಮನೆಯಲ್ಲಿ ಮಿಕ್ಸ್ ಮಾಡಿದಾಗ್ಲೇನೆ ತೊಂದರೆ ಆಗುವಂತದ್ದು, ಎಲ್ಲ ಸೇರಿ ವಾಸನೆ ಬರೋಕ್ ಶುರು ಆಗ್ಬಿಡುತ್ತೆ. ನಮ್ಗೆಲ್ಲರೂ ಎಸಿ ಬೇಕು, ಅದನ್ನ ಮನೇಲಿ ಇಟ್ಕೊಳಕ್ ಆಗೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಮಿಕ್ಸ್ ಮಾಡಿದಾಗ. ಸೊ ಈ ತರ ಮಿಕ್ಸ್ ಮಾಡಬಾರ್ದು ಅನ್ನೋದನ್ನ
ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ. ಆಮೇಲೆ ಮುನ್ಸಿಪಾಲಿಟಿ ಕರ್ತವ್ಯ ಏನು ಅದನ್ನು ತೋರಿಸ್ಬಿಡ್ತೀನಿ. ಯಾಕಂತಂದ್ರೆ ಬರೀ ನಮ್ ಕರ್ತವ್ಯನೇ ತೋರಿಸ್ತಾ ಇದಾರೆ, ಮುನ್ಸಿಪಾಲಿಟಿ ಹಂಗಾದ್ರೆ ಏನು ಅವರು ಕಾಲ್ ಮೇಲೆ ಕಾಲಕ್ಕೆ ಕೂತ್ಕೊಳ್ಳೋದ ಅಂತ ನೀವು ಆತರ ಯೋಚನೆ ಮಾಡೋದು ಅಲ್ಲ. ಅವ್ರದ್ದು ನಮ್ದು ಕರ್ತವ್ಯ ಇದೆ, ನಾವು ನಮ್ ಕರ್ತವ್ಯ ಮಾಡ್ಲೇಬೇಕು. ನಾವು ನಮ್ ಕರ್ತವ್ಯ ಮಾಡ್ಲಿಲ್ಲ ಅಂತಂದ್ರೆ ನಾವು ಸಂಬಳ ತಗೊಂಡು ವ್ಯರ್ಥ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ಬೇರೆ ಬೇರೆದಿದೆ, ಆದ್ರೆ ನಮ್ ಮುನ್ಸಿಪಾಲಿಟಿ ಕರ್ತವ್ಯ ಏನು ಅಂತ ನಾನು, ಯಾಕಂತಂದ್ರೆ ಅಲ್ಲಿ ಕಣ್ಣಿಗೆ ಕಾಣೋರು ನಾವು ನೀವು. ಇನ್ನು ದೊಡ್ಡ ದೊಡ್ಡ ಬೇರೆ ಬೇರೆ ಇಲಾಖೆಗಳು ಏನ್ ಮಾಡ್ತಾರೆ ಅದೆಲ್ಲ ನೀವು ಆಮೇಲೆ ಓದ್ಕೊಳ್ಳಿ. ನೋಡಿ ಇಲ್ಲಿ ಅದು ಇದೆ, ಜಿಲ್ಲಾ ದಂಡಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಕರ್ತವ್ಯಗಳು ಇವೆ. ಆಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕರ್ತವ್ಯ ಇದೆ ನೋಡಿ. ಅದು ಬಿಟ್ರೆ ನಾವು ಇಲ್ಲಿ ಬರೋಣ. ನೋಡಿ, ಸ್ಥಳೀಯ ಪ್ರಾಧಿಕಾರ ಮತ್ತು ನಗರಸಭೆ ಇದು ಪಂಚಾಯತ್ನ ಕರ್ತವ್ಯ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲಿಟಿ ಅವ್ರದ್ದು ಕರ್ತವ್ಯ ಏನು? ಇದು ಈ ನಿಯಮಗಳನ್ನು ರೂಪಿಸಿದ 6 ತಿಂಗಳ ಒಳಗಾಗಿ ರಾಜ್ಯ ನೀತಿ ಅಂದ್ರೆ ಈ ನಿಯಮಗಳನ್ನ ಕರೆಕ್ಟ್ ಆಗಿ ಪಾಲನೆ ಅದನ್ನ ಅಳವಡಿಸ್ಕೊಳ್ಳಬೇಕು. ಆಮೇಲೆ ನೋಡಿ, ಕೊಳಚೆ ಪ್ರದೇಶ, ಅನುಪದ ವಸ್ತು, ವಾಣಿಜ್ಯ, ಸಾಂಸ್ಥಿಕ, ಇತರೆ ವಸತಿ ಎಲ್ಲಾ ಮನೆಗಳಿಂದ ಪ್ರತ್ಯೇಕಿಸಿದ ತ್ಯಾಜ್ಯವನ್ನು, ಎಲ್ಲಾ ಮನೆಗಳಿಂದ ತ್ಯಾಜ್ಯ ತಗೊಳ್ಳಿ ಅಂತ ಮಾತ್ರ ಹೇಳಲ್ಲ ಅವನು. ಅವನೇನ್ ಹೇಳ್ತಾನೆ? ಪ್ರತ್ಯೇಕಿಸಿದ ತ್ಯಾಜ್ಯವನ್ನು. ಕಾಣ್ತಾ ಇದೆ ಇಲ್ಲಿ, ಪ್ರತ್ಯೇಕ ಮಾಡಿಕೊಟ್ಟಿರೋ ತ್ಯಾಜ್ಯ, ಸುಮ್ನೆ ಎಲ್ಲ ಮಿಕ್ಸ್ ಮಾಡಿರೋ ಇಷ್ಟು ದೊಡ್ಡ ರಾಶಿ ಅಲ್ಲ. ಪ್ರತ್ಯೇಕಿಸಿದ ತ್ಯಾಜ್ಯವನ್ನ ಇದನ್ನ ಕಲೆಕ್ಟ್ ಮಾಡ್ಬೇಕು. ಕಲೆಕ್ಟ್ ಮಾಡೋ ವ್ಯವಸ್ಥೆಯನ್ನ ಅವರು ರೂಪಿಸ್ಬೇಕು ಅಂತ ಹೇಳ್ತಾನೆ. ರೂಪಿಸ್ಬೇಕು. ಈಗ ಕುಮಟಾದಲ್ಲಿ ಮೊದಲು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಕುಮಟಾದಲ್ಲಿ ಈಗ ಮುನ್ಸಿಪಾಲಿಟಿ ಇದಕ್ಕೆ ಹೋದ್ರೆ ಇಲ್ಲಿ ನೋಡಿ, ಮುನ್ಸಿಪಾಲಿಟಿಯಲ್ಲಿ ಕಲೆಕ್ಷನ್ ಮಾಡೋದಕ್ಕೆ ಈ ತರ ಗಾಡಿನ ಮನೆ ದಿನ ಬಿಟ್ಟು ದಿನ ಬರ್ತಾನೆ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಕಾಲೇಜ್ ಇರುವಂತ ಏರಿಯಾ, ವಿವೇಕ್ ನಗರಕ್ಕೆ ಹೋಗುವಂತ ಆಟೋ ನಂಬರ್ 1. ಇಲ್ಲಿ ವಾಹನ ಚಾಲಕನ ಹೆಸರು ಅವನು ನಟರಾಜ್. ಇವಾಗ್ಲೂ ಅವನೇ ಬರ್ತಾನೆ, ನಟರಾಜೇ ಬರ್ತಾ ಇದ್ದಾನೆ. ಅವನ ಫೋನ್ ನಂಬರ್ ಕೂಡ ಇದೆ. ಈ ಇದರಲ್ಲಿ ಈ ಮನೆಗೆ ಮುನ್ಸಿಪಾಲಿಟಿ ಅದನ್ನ ಕಳಿಸ್ಕೊಡುತ್ತೆ ಈ ತರ. ಈಗ ಮುನ್ಸಿಪಾಲಿಟಿಯಲ್ಲಿ ಏನಾಗಿದೆ, ಅವ್ನು ಬರ್ತಾನೆ ಈ ತರ. ಅದು ಬರೋಕ್ಕಿಂತ ಮುಂಚೆ ಎಲ್ಲಾ ಮನೆಗಳಿಗೆ ಕುಮಟಾದಲ್ಲಿ ಈ ತರ ಹೋಗಿ ಅವ್ರ ಮನೆಗೆ ಈ ತರ ಸ್ಟಿಕ್ಕರ್ ಅನ್ನ ಅಂಟಿಸಿದಿದೆ. ಯಾವ ತರ ಕಸನ ಬೇರೆ ಬೇರೆ ಮಾಡ್ಬೇಕು, ಯಾವ ತರ ಹಸಿ ಕಸ ಅಂದ್ರೆ ಏನು, ಒಣ ಕಸ ಅಂದ್ರೆ ಏನು, ಅಪಾಯಕಾರಿ ಕಸ ಅಂದ್ರೆ ಏನು, ಇದನ್ನ ಹೆಂಗ್ ಬೇರೆ ಬೇರೆ ಮಾಡ್ಬೇಕು ಅಂತ ಹೇಳಿದಿದೆ. ಹಾಗೇನೆ ಇದು ನೋಡಿ, ವಿವೇಕನಗರ ಶಾರದಾ ನಿಲಯ ಶಾಲೆಯಲ್ಲಿ ಸಾರ್ವಜನಿಕರನ್ನ ಸೇರಿಸ್ಕೊಂಡು ಅವರಿಗೆ ಅರಿವು ನೀಡಿದ್ದು ಇದೆ. ಈ ತರ ನೀವು ಕಸ ವಿಂಗಡಣೆ ಮಾಡ್ಬೇಕು, ನಮ್ದು ಹಿಂಗ್ ಗಾಡಿ ಬರ್ತದೆ. ಆಮೇಲೆ ಮನೆಯಲ್ಲೇ ಕಸ ಮನೆಯಲ್ಲೇ ಕಸ ಇದ್ ಮಾಡಿದ್ರೆ ಬೇರೆ ಬೇರೆ ಮಾಡಿದ್ರೆ ಹಸಿ ಕಸನ ಮನೆಯಲ್ಲೇ ಸುಲಭವಾಗಿ ಹೇಗೆ ಗೊಬ್ಬರ ಮಾಡ್ಕೋಬಹುದು, ಪೈಪ್ ಕಾಂಪೋಸ್ಟಿಂಗ್ ಪ್ರಕಾರ 2 ಪೈಪ್ ಅನ್ನು ಅಳವಡಿಸ್ಕೊಂಡು ಅದರಲ್ಲಿ ಹಸಿ ಕಸನ ಹಾಕ್ತಾ ಬಂದ್ರೆ ಗೊಬ್ಬರ ಹೇಗ್ ಮಾಡ್ಕೋಬಹುದು ಅಂತ ಈ ತರ ಸಾರ್ವಜನಿಕರಿಗೆ ಅರಿವು ನೀಡಿ ಮನೆಗೆ ಹೋಗಿ ಅವರಿಗೆ ಪಾಂಪ್ಲೆಟ್ ಕೊಟ್ಟು ಅವರಿಗೆ ಅರಿವು ಮೂಡಿಸಿದ್ದಿದೆ. ಹಂಗೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಬರೀ 10,000ದಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಮನೇಲಿ ಹೆಂಗ್ ಮಾಡ್ಕೋಬಹುದು ಅಂತಾನು ಅದಕ್ಕೂ ಒಂದು ಮನೆಗೆ ಹೋಗಿ ಅರಿವು ಮೂಡಿಸಿದ್ದು ಇದೆ. ಹೀಗೆ ಆಮೇಲೆ ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಅಂದ್ರೆ ಏನು, ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಪ್ಲಾಸ್ಟಿಕ್ ನ ಬಳಸಬಾರ್ದು ಅಂತೇಳಿ 11/12/2016 ಈ ತರ ಒಂದು ಪಾಂಪ್ಲೆಟ್ ಮಾಡಿ ಇದನ್ನ ಪ್ರತಿ ಅಂಗಡಿಗೂ ಅಂಟಿಸಾಗಿದೆ. ಕುಮಟಾದಲ್ಲಿ ಪ್ರತಿಯೊಂದು ಅಂಗಡಿಗೂ ಅಂಟಿಸಾಗಿದೆ. ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರಲ್ಲ, ಅದು ತುಂಬಾ ಸುಳ್ಳು. ಇಲ್ಲಿ 12 ನೀವೇ ನೋಡ್ಬೋದು ನೋಡಿ, 11/12/2016 ಇಲ್ಲಿ ನಾವು ಇದನ್ನ ಮಾಡಿದೀವಿ. ಅವರಿಗೆ ಅದನ್ನ ಅರಿವು ಮೂಡಿಸಾಗಿದೆ. ಆದ್ರೆ ಅವರು ತಮಗ್ ಅಲ್ಲಿ ಹೋದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ, ನಾನು ಈಗ ಮಾಡ್ತೇನೆ,
ನಮ್ಗೆ ಇನ್ನೊಂದ್ ಚಾನ್ಸ್ ಕೊಡಿ, ಹಿಂಗೆಲ್ಲ ಹೇಳೋದನ್ನ ಕಾಣ್ತೇವೆ ನಾವು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಇದನ್ನ ಪ್ರತಿ ಅಂಗಡಿಗೂ ಅಂಟಿಸಾಗಿದೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ, ಏನಂತ ಇದು ಕುಮಟಾ ಮುನ್ಸಿಪಾಲಿಟಿಯಿಂದ ಸ್ಪಷ್ಟವಾಗಿ ಹೇಳಿದ್ರೆ, ಯಾವುದೇ ದಪ್ಪದ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಅಂದ್ರೆ ದಪ್ಪದ, ಇದು ನಮ್ದು ದಪ್ಪಿದೆ ರೀ, 40 ಮೈಕ್ರೋನ್ ಇದೆ ನೋಡಿ ಇಲ್ಲಿ, ಹಂಗೆ ಹೆಂಗೆ ಅಂತಾರೆ. ಯಾವ 40 ಮೈಕ್ರೋನ್ ಇಲ್ಲ, 50 ಮೈಕ್ರೋನ್ ಇಲ್ಲ, ಕ್ಯಾರಿ ಬ್ಯಾಗ್ ಬ್ಯಾನ್. ಕ್ಯಾರಿ ಬ್ಯಾಗ್ ಅದು ಎಷ್ಟೇ ಒಳ್ಳೆ ಕ್ವಾಲಿಟಿ ಇದಿರ್ಲಿ ಬ್ಯಾನ್. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗು, ಪ್ಲಾಸ್ಟಿಕ್ ಭಿತ್ತಿಪತ್ರ, ಪ್ಲಾಸ್ಟಿಕ್ ತೋರಣ, ಪ್ಲಾಸ್ಟಿಕ್ ಬಾವುಟ, ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಚಮಚ, ಇವೆಲ್ಲ ಬ್ಯಾನ್ ಆಗಿದೆ. ಇದನ್ನ ಬಳಸಬಾರ್ದು, ಬಳಸಿದ್ರೆ ನಿಮ್ಗೆ ದಂಡ ಹಾಕ್ತಿವಿ, ನೀವು ಇದ್ ಮಾಡಿ. ಮತ್ತೆ ಇಲ್ಲಿ ಎಲ್ಲಾ ಬರ್ದಿದೀವಿ ನೋಡಿ, ಕುಮಟಾದಲ್ಲಿ ಜಾಗ ಇಲ್ಲ ಕಸ ಹಾಕೋಕೆ, ಆದ್ರಿಂದ ತುಂಬಾ ತೊಂದರೆ ಇದೆ ಕುಮಟಾದಲ್ಲಿ, ನಮ್ಗೆಲ್ಲ ಸಹಕರಿಸಿ ನೀವು. ಕುಮಟಾದಲ್ಲಿ ಜಾಗ ಸಿಕ್ಕಿಲ್ಲ ಕಸ ಹಾಕಕ್ಕೆ ಅಂತೆಲ್ಲ ಬರ್ದಿದೀವಿ, ಆದ್ರೂನು ಸ್ಪಂದನೆ ಇಲ್ಲ. ಆಯ್ತಾ ನೋಡಿ, ಕಸ ಬರ್ತಾನೆ ಮನೆಗ್ ಬಂದಾಗ, ಕಸ ತಗೊಂಡು ಈ ತರ ಒಣ ಕಸನ ಕೊಟ್ರೆ ಒಣ ಕಸನ ಹಾಕೋತಾನೆ. ನೋಡಿ, ಬೇರೆ ಮಾಡ್ಕೊಟ್ಟಾಗ ನೀವು ಇಲ್ಲಿ ಗಮನಿಸ್ಬೋದು, ಹಸಿ ಕಸ ಇಲ್ವೇ ಇಲ್ಲ, ಬರೀ ಒಣ ಕಸನೇ ಇದೆ. ಎಲ್ಲ ಒಣ ಕಸ ಮಾತ್ರ ಬೇರೆ ಬೇರೆ ಮಾಡ್ಕೊಟ್ಟಿದ್ದಾರೆ. ಮೊದ್ಲೆಲ್ಲ ಬೇರೆ ಒಂದೇ ತರ ಕೊಡೋರು ಕುಮಟಾದಲ್ಲಿ, ಆಮೇಲೆ ನಾವು ಅದನ್ನ ಬೇರೆ ಬೇರೆ ಮಾಡ್ಕೊಡೋದಕ್ಕೆ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ವಿ. ಇವಾಗ ಬೇರೆ ಬೇರೆ ಮಾಡ್ಕೊಡ್ತಾರೆ, ವಿವೇಕ್ ನಗರದಲ್ಲಂತೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಆಮೇಲೆ ಈ ಒಣ ಕಸ ಬರುತ್ತಲ್ಲ, ಒಣ ಕಸನ ಈ ತರ ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡ್ಬಿಟ್ಟು ಒಣ ಕಸನ ಒಂದು ಇದರಲ್ಲಿ ಹೆರವಟ್ಟದಲ್ಲಿ ಒಂದು ಈ ತರ ಹಳೇದೊಂದು ಯೂಸೇ ಮಾಡದೇ ಇರುವಂತ ಒಂದು ಪಬ್ಲಿಕ್ ಟಾಯ್ಲೆಟ್ ಇತ್ತು, ಅಂದ್ರೆ ಸಾರ್ವಜನಿಕ ಶೌಚಾಲಯ. ಅದು ಶುರುನೇ ಆಗಿಲ್ಲ, ಕಟ್ಟದಾಗಿನಿಂದನೂ ಪಾಳು ಬಿದ್ದಿತ್ತು ಈ ತರ. ಅದನ್ನ ಏನ್ ಮಾಡಿದ್ವಿ, ಅದನ್ನ ಈ ತರ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಪೇಂಟಿಂಗ್ ಮಾಡ್ಕೊಂಡು, ಅದನ್ನ ಇದನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಈ ತರ ಪ್ಲಾಸ್ಟಿಕ್ ಅನ್ನ ನಾವೇನ್ ಮನೆಯಿಂದ ಸಪರೇಟ್ ಮಾಡಿ ಸಂಗ್ರಹಿಸಿದ್ವೋ ಅದನ್ನೆಲ್ಲ ನಾವು ಹಿಂಗೆ ಇಲ್ಲಿ ಶೇಖರ ಮಾಡ್ಕೊಂಡು ನೋಡಿ, ಈ ತರ ಪ್ಲಾಸ್ಟಿಕ್ ಅನ್ನ ಹಳೆ ಶೌಚಾಲಯದಲ್ಲಿ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಕಡಿಮೆ ಖರ್ಚಿನಲ್ಲಿ ನಮ್ಗೆ ಫ್ರೀ ಆಗಿ ಒಂದು ಬಿಲ್ಡಿಂಗ್ ಸಿಕ್ತು. ಮತ್ತೆ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು, ಗೌರ್ಮೆಂಟ್ ದುಡ್ಡು ಹಾಕ್ಬಿಟ್ಟು ಅದಕ್ಕೊಂದು ಬಿಲ್ಡಿಂಗ್ ಕಟ್ಲಿಲ್ಲ, ಅಲ್ಲೇ ಇದ್ ಮಾಡ್ಕೊಂಡು ಈ ತರ ಕಟ್ಬಿಟ್ಟು ಡ್ರೈ ವೇಸ್ಟ್ ನ ಈ ತರ ನೋಡಿ, ಈಗ ಎಷ್ಟು ಪ್ಲಾಸ್ಟಿಕ್ ಬಾಟ್ಲಿ 40 ಚೀಲ, ಗಾಜಿನ ಬಾಟ್ಲಿಗಳು 30 ಚೀಲ, ಪ್ಲಾಸ್ಟಿಕ್ ಕವರು 80 ಚೀಲ, ಈ ತರ ನೋಡಿ, ನಿಮ್ಗೆ ಕಾಣ್ಬೋದು ಇಲ್ಲಿ ಪುರಸಭೆ ಕುಮಟಾ ಒಣ ಕಸ, ಪುರಸಭೆ ಕುಮಟಾ ಒಣ ಕಸ ಅಂತೆಲ್ಲ ಹಿಂಗ್ ಸ್ಟೋರ್ ಮಾಡ್ಬಿಟ್ಟು, ಇದನ್ನ ಏನ್ ಮಾಡಿದ್ವಿ ಅಂದ್ರೆ ಹಿಂಗ್ ಸ್ಟೋರ್ ಮಾಡ್ಬಿಟ್ಟು ಇದನ್ನ ಸೇಲ್ ಮಾಡ್ಬಿಟ್ಟು ಪ್ರತಿ ತಿಂಗಳು ಸೇಲ್ ಮಾಡ್ತಿದ್ವಿ. ಇದನ್ನ ಸ್ಕ್ರಾಪ್ ಇವರು ಗುಜ್ರಿಯವ್ರು ತಗೊಂಡ್ ಹೋಗ್ತಾರೆ ತೂಕಕ್ಕೆ ಎಷ್ಟು ಅಂತ. ಈ ಪ್ಲಾಸ್ಟಿಕ್ ಬಾಟ್ಲ್ ಇದೆಯಲ್ಲ, ಈ ಪ್ಲಾಸ್ಟಿಕ್ ಬಾಟ್ಲ್ ಕೆಜಿಗೆ 14 ರೂಪಾಯಿ ಸಿಗುತ್ತೆ. ಇದಕ್ಕೆ ಕೆಜಿಗೆ 14 ರೂಪಾಯಿ ಇದೆ. ಇದನ್ನ ಶೇಖರಣೆ ಮಾಡ್ದೇನೆ ಸುಮ್ನೆ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಇದೇನಾಗುತ್ತೆ, ಮಳೆ ನೀರು ಕೊಚ್ಕೊಂಡು ಹೋಗಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಸಮುದ್ರದಲ್ಲಿ ಅದು ಒಡೆದು ಸಮುದ್ರದಲ್ಲಿ ನ್ಯಾನೋ ಪ್ಲಾಸ್ಟಿಕ್ ಆಗಿ ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಬರುತ್ತೆ. ಹೀಗೆ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ವಿ, ಮನೆಯಲ್ಲೇ ಕಸ ಗೊಬ್ಬರ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ವಿ ಕುಮಟಾದಲ್ಲಿ. ಆಮೇಲೆ ಕುಮಟಾದಲ್ಲಿ ನೋಡಿ, ನೋಡಿ ಇಲ್ಲಿ ಇದರಲ್ಲಿ ಎಲ್ಲಿ ಅಂದ್ರೆ ಇದು ಮುನ್ಸಿಪಾಲಿಟಿ ಇದ್ರ ಹತ್ರ ಫಿಶ್ ಮಾರ್ಕೆಟ್ ಇದೆಯಲ್ಲ, ಫಿಶ್ ಮಾರ್ಕೆಟಿನ ಅಪೋಸಿಟ್ ರೋಡ್ ಅಲ್ಲಿ ಹೋದ್ರೆ ಅಲ್ಲಿ ನೋಡಿ, ಇವನು ನೋಡಿ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿದಾನೆ ಈ ಮನುಷ್ಯ ಇದಾನಲ್ಲ, ಇವನು ಮನೆ ಎಲ್ಲ ಕ್ಲೀನ್ ಮಾಡಿದಾನೆ. ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇವನು ಮನೆಯೆಲ್ಲ ಕ್ಲೀನ್ ಮಾಡಿದಾನೆ. ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೋಡಿ ಮನೆ ಮುಂದೆ ತಂದು ಇಷ್ಟು ಕಸನ, ಕ್ಲೀನ್ ಮಾಡಿರೋ ಕಸನ ಹಿಂಗೆ ಎಸ್ತಿದ್ದಾನೆ. ಅವನ್ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟ. ಅವನ್ ಮನೆ ಕ್ಲೀನ್ ಮಾಡ್ಕೊಂಡು ಇಷ್ಟು ಕಸ ತಂದು ರಸ್ತೆ ಮೇಲೆ ಎಸ್ತಿದ್ದಾನೆ. ಇದು ಹಿಂಗ್ ತಗೊಂಡೋಗ್ಬೇಕಂತ, ಇದು ತಗೊಂಡೋಗಿ ಏನ್ ಮಾಡೋದು ನೋಡಿ, ಇದ್ರಲ್ಲಿ ಮರದ ಹೊಟ್ಟು ಹಾಕಿದಾನೆ, ಭತ್ತದ ಹೊಟ್ಟು ಹಾಕಿದಾನೆ, ಇಲ್ಲಿ ನೋಡಿ ಇಲ್ಲಿ ಹಳೆ ಟ್ಯೂಬ್ ಲೈಟ್ ಹಾಕಿದಾನೆ, ಇಲ್ಲಿ ಏನೇನೇನೆಲ್ಲ ಹಾಕಿದಾನೆ. ಇದನ್ನ ಏನ್ ಮಾಡೋದು, ತಗೊಂಡೋಗಿ ಎಲ್ಲಿ ಸುರಿಯೋದು? ಅದಕ್ಕೆ ಅವನಿಗೆ ಅಲ್ಲಿ ಏನ್ ಮಾಡಿದ್ವಿ ನಾವು ಮುನ್ಸಿಪಾಲಿಟಿಯಿಂದ, ಕುಮಟಾ ಮುನ್ಸಿಪಾಲಿಟಿ ಅಲ್ಲೆಲ್ಲ ಅದನ್ನ ಹುಡುಕಿದ್ವಿ. ಅವನ ಕಸದಲ್ಲಿ ಹಳೆ ರಿಸಿಪ್ಟ್ಗಳು ಸಿಕ್ತು, ಅವನ ಹೆಸರು ಬರ್ದಿದ್ದು ಹಳೇದ್ ಏನೇನೋ ರಿಸಿಪ್ಟ್, ಅದು ಇದು ಏನೋ ಸಾಮಾನ್ ತಂದಿದ್ದು ಅದೆಲ್ಲ ಇರುತ್ತಲ್ಲ, ಗೊತ್ತಾಗುತ್ತೆ. ಕರೆಂಟ್ ಬಿಲ್ಲು ಎಲ್ಲ ಬಿದ್ದಿತ್ತು, ಅದ್ರಲ್ಲಿ ಗೊತ್ತಾಗೋಯ್ತು ಯಾವನ್ ಎಸ್ತಿದ್ದು ಅಂತ. ಅವ್ನ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಅವನಿಗೆ ಅಲ್ಲಿ ಹಾಕಿದ್ವಿ 500 ರೂಪಾಯಿ ದಂಡ ಹಾಕಿದ್ವಿ ಕುಮಟಾದಲ್ಲಿ. ಇದು ನಾನು ಅವನಿಗೆ ದಂಡದ ರಿಸಿಪ್ಟ್ ಅವನಿಗೆ ಕೊಡ್ತಾ ಇರೋದು ನಾನು. 500 ರೂಪಾಯಿ ಸ್ಪಾಟಿಗೆ ದಂಡ ಹಾಕ್ವಿ. ಏನೋ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಇನ್ನು ಬೇರೆ ತರ ಕ್ರಮ ಎಲ್ಲ ನಾವು ಮುನ್ಸಿಪಾಲಿಟಿಗೆ ಎಲ್ಲಾ ಅಧಿಕಾರ ಇದೆ. ಏನು ಪೊಲೀಸ್ ಅವ್ರಿಗೆ ಏನ್ ಅಧಿಕಾರ ಇದೆ, ಎಷ್ಟೆಲ್ಲ ಅಧಿಕಾರ ಇದೆ, ಹಂಗೆ ಮುನ್ಸಿಪಾಲಿಟಿಗೂ ಸಾಕಷ್ಟು ಅಧಿಕಾರ ಇದೆ. ಅದನ್ನ ಚಲಾಯಿಸೋದಕ್ಕೆ ನಮ್ಮ ಈ ಸಿಸ್ಟಮ್ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕಷ್ಟೇ. ನೋಡಿ, ಯಾರ್ದೋ ಮನೆಯಲ್ಲಿ ಸಿಕ್ಕಾಪಟ್ಟೆ ಇದನ್ನ ಸ್ಟೋರ್ ಮಾಡಿದ್ದ, ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನ. ಇವನು ಇಡೀ ಕುಮಟಾಗೆ ಸಪ್ಲೈ ಮಾಡುವಂತವ್ನು.
ಕುಮಟಾಗೆ ಸಪ್ಲೈ ಮಾಡ್ತಾನೆ ಪ್ಲಾಸ್ಟಿಕ್ ಕ್ಯಾರಿ. ಅವ್ನ ಮನೆಗೆ ಹೋಗಿ ದಾಳಿ ಮಾಡ್ಬಿಟ್ಟು ಈ ಪ್ಲಾಸ್ಟಿಕ್ ನ ಒಂದು ಹತ್ತತ್ರ 200 kg ಪ್ಲಾಸ್ಟಿಕ್ ವಶಪಡಿಸ್ಕೊಂಡ್ವಿ. ಆಮೇಲೆ ನೋಡಿ ಏನಾಗಿದೆ ಗೊತ್ತಾ, ಈಗ ಮುನ್ಸಿಪಾಲ್ಟಿಯಲ್ಲಿ, ಕುಮಟಾ ಮುನ್ಸಿಪಾಲ್ಟಿಯಲ್ಲಿ ತಂದೆ ಆದ ಸ್ವಂತವಾದ ಜಾಗ ಇಲ್ಲ. ಮೂರೂರು ಗುಡ್ಡದ ಮೇಲೆ ಜಾಗ ಸಿಕ್ಕಿತ್ತು. ಆದ್ರೆ ಆ ಮೂರೂರು ಗುಡ್ಡದ ಜಾಗ ಅಲ್ಲಿಯವರು ಆ ಮೂರೂರು ನಾಗರಿಕರು ಸ್ಟೇ ತಗೊಂಡ್ಬಂದ್ಬಿಟ್ರು. ಕುಮಟಾದ ಕಸನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವ್ ಯಾಕೆ ಹಾಕೋಬೇಕು, ಕುಮಟಾ ಕಸ ಕುಮಟಾದಲ್ಲಿ ಹಾಕೊಳ್ಳಿ ಅಂತ ಒಂದು ಇದು ಮಾಡಿ ಕೋರ್ಟ್ ಇಂದ ಸ್ಟೇ ತಂದು ಅದು ಸಿಕ್ಕಿರೋ ಜಾಗನೂ ಕೈ ಬಿಟ್ಟೋಯ್ತು. ಈಗ ಕುಮಟಾದ ಹತ್ರ ಜಾಗನೇ ಇಲ್ಲ ಕಸ ಹಾಕೋದಕ್ಕೆ. ಈಗ ಏನ್ ಮಾಡ್ಬೇಕಾಯ್ತು? ಅವಾಗ ಏನ್ ಮಾಡಿದ್ವಿ, ಮೊದ್ಲು ಕುಮಟಾದಲ್ಲಿ ನೋಡಿ ಈ ತರ ಜಾಗನೇ ಇರ್ಲಿಲ್ಲ. ಅವಾಗ ಈ ಮೂರೂರು ಗುಡ್ಡದ ಮೇಲೆ ಈ ತರ ಕಸ ಚೆಲ್ಲೋರು ನೋಡಿ, ಕಸ ಮೂರೂರು ಗುಡ್ಡದ ಮೇಲೆ ಚೆಲ್ತಿದ್ರು ಈ ತರ. ಆಮೇಲೆ ನಾವು ಏನ್ ಮಾಡಿದ್ವಿ, ಒಂದ್ ಸ್ವಲ್ಪ ಈ ಕಿತ್ತೂರು ಚೆನ್ನಮ್ಮ ಗಾರ್ಡನ್ ಅಲ್ಲಿ ಈ ತರ ಒಂದ್ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಒಂದ್ ಸ್ವಲ್ಪ ಈ ತರ ತೊಟ್ಟಿ ಎಲ್ಲ ಮಾಡ್ಕೊಂಡು ಅಲ್ಲೇ ಹಸಿ ಕಸನ ಗೊಬ್ಬರ ಮಾಡಕ್ ಪ್ರಯತ್ನ ಮಾಡಿದ್ವಿ, ಮೂರೂರು ಗುಡ್ಡದ ಮೇಲೆ ಚೆಲ್ಲೋದ್ ಬೇಡ ಅಂತ. ಆಮೇಲೆ ಏನು ನಮ್ಮ ಹತ್ರ ಜಾಸ್ತಿ ವೆಹಿಕಲ್ ಗಳು ಇರ್ಲಿಲ್ಲ ಕುಮಟಾದಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಜನರಿಗೆಲ್ಲ ಸ್ವಲ್ಪ ಅರಿವು ಮೂಡಿಸೋ ಪ್ರಯತ್ನ ಮಾಡಿದ್ವಿ. ಈ ಹಳೇ 2 ಆಟೋ ಇತ್ತು ಕುಮಟಾದಲ್ಲಿ 2014ರಲ್ಲಿ. ಅವಾಗ ಬರೀ ಹಳೆ 2 ಆಟೋ ಇತ್ತು, ಏನು ಇರ್ಲಿಲ್ಲ. ಆಮೇಲೆ ಇದು ಹೀಗಿದ್ದಾಗ ನಾವೇನ್ ಮಾಡಿದ್ವಿ, ಈ ತರ ಹಳೆ 2 ಆಟೋ ಇತ್ತು. ಆಮೇಲೆ ಅದು ಅದ್ರಲ್ಲಿ ಆಗೋದಿಲ್ಲ ಅಂತ ಇದ್ ಮಾಡ್ಬಿಟ್ಟು, ಆಮೇಲೆ ಆ ಮೂರೂರು ಗುಡ್ಡದ ಮೇಲೆ ಚೆಲ್ಲೋ ಬದಲು ಈ ತರ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ಇದು ಹೊನ್ನಾವರ ಮುನ್ಸಿಪಾಲ್ಟಿಯ ಕಸ ವಿಲೇವಾರಿ ಜಾಗ. ನಮ್ಮಲ್ಲಿ ಈ ತರ ಜಾಗ ಇಲ್ಲ, ಹೊನ್ನಾವರ ಮುನ್ಸಿಪಾಲ್ಟಿಯಲ್ಲಿ ಇದೆ. ಅವ್ರ ಹತ್ರ ಒಂದು ಟೈ ಅಪ್ ಮಾಡ್ಕೊಂಡ್ವಿ, ನಿಮ್ಮ ಜಾಗದ ನಿರ್ವಹಣೆ ನಾವೇ ಮಾಡ್ಕೊಡ್ತೀವಿ, ನಮಗೂನು ಇದ್ರಲ್ಲೇ ಕಸ ಹಾಕೋದಕ್ಕೆ, ಕುಮಟಾ ಕಸ ಹಾಕೋದಕ್ ಬಿಡಿ, ನಾವು ಮೂರೂರು ಗುಡ್ಡದ ಮೇಲೆ ಕಸ ಹಾಕಿದ್ರೆ ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಹೇಳಿ ನಾವು ಅವ್ರ ಹತ್ರ ಇದು ಮಾಡ್ಕೊಂಡು ಅಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದೀವಿ. ಇವಾಗ ಕುಮಟಾದ ಕಸ ಇದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಅದು ಹೊನ್ನಾವರಕ್ಕೆ ಹೋಗ್ತಾ ಇದೆ. ಆದಷ್ಟು ನಾವು ಕಸದಲ್ಲಿ ಪ್ಲಾಸ್ಟಿಕ್ ನ ಬೇರೆ ಮಾಡ್ಬಿಟ್ಟು, ಇಲ್ಲಿ ನೋಡಿ ಈ ತರ ಒಂದು ಕೇಂದ್ರ ಮಾಡ್ಕೊಂಡಿದೀವಿ, ಅದೇ ನಿಮ್ಗೆ ತೋರ್ಸದಲ್ಲ ಆ ತರ ಒಂದು ಕೇಂದ್ರ ಮಾಡ್ಕೊಂಡು ಈ ತರ ಕಸನ ಇದನ್ನ ಮಾಡ್ತಾ ಇದೀವಿ. ಆದ್ರೆ ಈ ಕ್ಯಾರಿ ಬ್ಯಾಗ್ ಗಳು ಮಾತ್ರ ತುಂಬಾ ಬರ್ತಾ ಇರೋದ್ರಿಂದ ಅದಕ್ಕೆ ನಾವು ಸೇಲ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಕ್ಯಾರಿ ಬ್ಯಾಗ್ ಗಳಿಗೆ ಯಾರು ತಗೊಳ್ಳೋದಿಲ್ಲ, ಅದಕ್ಕೇನು ಸ್ಕ್ರಾಪ್ ವ್ಯಾಲ್ಯೂನು ಇಲ್ಲ. ಅದನ್ನ ಯಾರು ತಗೊಳ್ಳೋದಿಲ್ಲ. ಕೆಜಿ ಕೊಟ್ರೆ, ಈ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಕೊಟ್ರೆ ತಗೋತಾರೆ. ಇದನ್ನೇನ್ ಮಾಡೋದು, ಈ ಕ್ಯಾರಿ ಬ್ಯಾಗ್ ಯಾರು ತಗೊಳ್ಳೋದಿಲ್ಲ. ನೋಡಿ ಹಿಂಗ್ ಹೋಗಿ ಆ ಹೊನ್ನಾವರ ಜಾಗದಲ್ಲಿ ಹಾಕ್ತಾ ಇದಾರೆ, ಎಷ್ಟು ಪರಿಸರ ಮಾಲಿನ್ಯ. ಇನ್ನು ಏನು ಮಾಡಕ್ಕಾಗಲ್ಲ, ಮುನ್ಸಿಪಾಲಿಟಿ ಏನ್ ಮಾಡೋದು ಇದನ್ನ ಇಟ್ಕೊಂಡು? ಎಲ್ಲಿ ಜಾಗ ಎಲ್ಲಿದೆ ಇಟ್ಕೊಂಡು? ರಾಶಿ ಬರ್ತವೆ, ಟನ್ ಬರ್ತವೆ, ದಿವಸಕ್ಕೆ 10 ಟನ್ ಬಂದ್ರೆ ಈ ಕಸನ ಎಲ್ಲಿ ಇಟ್ಕೊಡೋದು? ಏನ್ ಮಾಡೋದು ಇದನ್ನ? ಏನು ಮಾಡ, ಈ ಜನ ಅಂತೂ ಬಿಡೋಕ್ ರೆಡಿ ಇಲ್ಲ, ಕ್ಯಾರಿ ಬ್ಯಾಗ್ ನ ಬಿಡೋಕ್ ರೆಡಿ ಇಲ್ಲ. ಈ ಕಡೆ ಕ್ಯಾರಿ ಬ್ಯಾಗ್ ಅನ್ನ ತಗೊಂಡ್ಬಂದು ಒಂದ್ ಕಡೆ ಹಾಕೊಂಡು ಇದನ್ನ ಸೇಲರು ಮಾಡುವ ಅಂತ ಹೇಳಿದ್ರೆ ಸೇಲು ಯಾರು ತಗೊಳ್ಳೋದಿಲ್ಲ. ಈ ತರ ಒಂದು ಪರಿಸ್ಥಿತಿ, ಕ್ಯಾರಿ ಬ್ಯಾಗ್ ಅನ್ನ ನಾವು ಬಿಡ್ಲೇಬೇಕಾಗುತ್ತೆ. ಆಮೇಲೆ ಇದರಲ್ಲಿ ಈಗ ನೀವು ಹೇಳ್ಬೋದು, ಈಗ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅಂಗಡಿಯವ್ರ ಮೇಲೆ ಕ್ರಮ ತಗೊಳ್ಳಿ, ಅಥವಾ ಇನ್ನೊಂದು ದೊಡ್ಡ ಕ್ವಶನ್ ಬರ್ತದೆ, ಯಾವಾಗೂ ಬರ್ತದೆ, ನಿಮ್ಮಲ್ಲೂ ನಿಮ್ ತಲೆಯಲ್ಲೂ ಇರ್ಬೋದು, ನೀವು ಕಂಪನಿ ಏನಕ್ಕೆ ಬ್ಯಾನ್ ಮಾಡೋದಿಲ್ಲ? ಕಂಪನಿಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಯಾರು ಮಾಡೋಕೆ ಯಾಕೆ ಬಿಡ್ತೀರಿ? ಆಮೇಲಿಂದ ಇಲ್ಲಿ ಬಂದ ಮೇಲೆ ಸಣ್ಣವ್ರ ಮೇಲೆ ಯಾಕೆ ದಾಳಿ ಮಾಡ್ತೀರಿ? ನೋಡಿ, ಮುನ್ಸಿಪಾಲ್ಟಿ ಅಧಿಕಾರ ವ್ಯಾಪ್ತಿ ಅಂತಂದ್ರೆ ಈ ಕಡೆಗೆ ಇಂಡಸ್ಟ್ರಿಯಲ್ ಏರಿಯಾದವರೆಗೆ, ಆಮೇಲೆ ಆ ಕಡೆಗೆ ಇದು ಇಲ್ಲಿ VR ನಾಯ್ಕರ್ ಹಾಸ್ಪಿಟ್ಲ್ ವರೆಗೆ, ಇನ್ನು ಈ ಕಡೆ ಬಂದ್ರೆ ಹೊನ್ನಾವರ ರೋಡಿಗೆ ಅಲ್ಲಿ ಇದ್ರವರೆಗೆ ನಮ್ಮ APMC ವರೆಗೆ, ಇಷ್ಟೇ ನಮ್ ವ್ಯಾಪ್ತಿ. ಇಷ್ಟು ವ್ಯಾಪ್ತಿ ಒಳಗಡೆ ಮತ್ತೆ ನಮ್ದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಈ ಕಡೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಸಾಕಷ್ಟು ಪರಿಶೀಲನೆ ಮಾಡಿದ್ವಿ, ಅಲ್ಲಿ ಯಾವುದು ಪ್ಲಾಸ್ಟಿಕ್ ತಯಾರಿಸುವಂತ ಉದ್ದಿಮೆ ಇಲ್ಲ. ಅದು ಎಲ್ಲೆಲ್ಲಿಂದೋ ಬರುತ್ತೆ. ನಮ್ ವ್ಯಾಪ್ತಿಲಿ ಇದ್ರೆ ನಾವು ಆ ವ್ಯಾಪ್ತಿಲಿ ಇರುವಂತ ನಾವು ಆ ಕಂಪನಿಗಳನ್ನ ಮುಚ್ಚಿಸ್ಬೋದು. ನಮ್ ವ್ಯಾಪ್ತಿಲಿ ಇಲ್ದಿದಾಗ ನಾವೆಲ್ಲ ಹುಡ್ಕೊಂಡು ಹೋಗಿ ದಾಳಿ ಮಾಡಕ್ಕಾಗಲ್ಲ. ಅಲ್ಲೆಲ್ಲ ಹೋಗಿ ದಾಳಿ ಮಾಡಿದ್ರೆ ನಮ್ಗೆ ನಮ್ಮ ಇದನ್ನ ನಿಯಮ ಮೀರ್ದಂಗ ಆಗುತ್ತೆ. ನಾವು ಅದಕ್ಕೆ ಅಧಿಕಾರನೇ ಇಲ್ಲ ನಮ್ಗೆ. ನಮ್ ವ್ಯಾಪ್ತಿ ಅಂದ್ರೆ ನಮ್ ಮುನ್ಸಿಪಾಲ್ಟಿ, ಕುಮಟಾ ಮುನ್ಸಿಪಾಲ್ಟಿ ವ್ಯಾಪ್ತಿ. ಅದ್ರಲ್ಲಿ ಯಾವ್ದು ಇಲ್ಲ ಕ್ಯಾರಿ ಬ್ಯಾಗ್ ತಯಾರು ಮಾಡುವಂಥದ್ದು. ಕಂಪನಿ ಮುಚ್ಚುವಂಥದ್ದು ನೋಡಿ, ಕಂಪನಿ ಮುಚ್ಚುವಂಥದ್ದು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು. ನೀವ್ ಹೇಳಿದ್ ಕರೆಕ್ಟ್, ಕಂಪನಿ ಮುಚ್ಚಬೇಕು ಗವರ್ಮೆಂಟ್. ಬಟ್ ಅದು ಎಲ್ಲೇನು ಈಗ ನೋಡಿ, ಈಗ ಎಷ್ಟೋ ಇಲ್ಲಿಗಲ್ ಇವುಗಳನ್ನ ಸಂಪೂರ್ಣವಾಗಿ ಮುಚ್ಚಕ್ ಆಗಿಲ್ಲ. ಡ್ರಗ್ಸ್ ವ್ಯಾಪಾರ ಎಲ್ಲರಿಗೂ ಗೊತ್ತು, ಅದು ಬರ್ಲೇಬಾರ್ದು, ಅದನ್ನ ಮುಚ್ಚಿಸ್ಬೇಕು, ಅದು ಸಿಗಲೇಬಾರ್ದು ಅಂತ. ಬಟ್ ಡ್ರಗ್ಸ್ ಸಿಗೋದು ನಾವು ಸಂಪೂರ್ಣ ನಿರ್ಮೂಲನೆ ಮಾಡಕ್ ಆಗಿದೆಯಾ? ಇಲ್ಲ. ಯಾಕೆ ಹೇಳಿ? ಡ್ರಗ್ಸ್ ತಗೊಳ್ಳೋರು ಇದಾರೆ ನಮ್ಮ ಸಮಾಜದಲ್ಲಿ.
ಅವ್ರು ಎಲ್ಲಿವರೆಗೆ ತಗೊಳ್ಳೋರು ಇರ್ತಾರೆ ಅಲ್ಲಿವರೆಗೆ ಸಪ್ಲೈ ಮಾಡೋರು ಇದ್ದೇ ಇರ್ತಾರೆ. ನಾವ್ ಎಷ್ಟೇ ವ್ಯವಸ್ಥೆ ನಾವು ಅದನ್ನ ಪ್ರಯತ್ನ ಮಾಡಿದ್ರು ಅದನ್ನ ಎಲ್ಲೋ ಕದ್ದು ಮುಚ್ಚಿ ಸಪ್ಲೈ ಮಾಡೋದ್ರು ಇದ್ದೇ ಇರ್ತಾರೆ. ಅದ್ರಲ್ಲಿ ಲಾಭ ಗಳಿಸೋದಕ್ಕೆ ಆ ಪ್ರಯತ್ನ ಮಾಡುವಂತವ್ರು ಇದ್ದೇ ಇರ್ತಾರೆ. ಆದ್ರಿಂದ ಅದು ಸರಿ. ನಾವು ಕಂಪನಿಯನ್ನು ಮುಚ್ಚೋದಕ್ಕೆ ಪ್ರಯತ್ನ ಅದನ್ನ ಏನ್ ಮಾಡ್ಬೇಕು ಅದನ್ನ ಪ್ರಯತ್ನ ಮಾಡುವಂತದ್ದು ಮಾಡ್ಲೇಬೇಕು. ಆದ್ರೆ ಅದೇ ಒಂದ್ ನೆವ ಹೇಳ್ಕೊಂಡು ಅದಕ್ಕೊಂದು ಮಾರುಕಟ್ಟೆ ಮಾಡಿಕೊಟ್ಟು ನಾವೆಲ್ಲ ಬಳಕೆ ಮಾಡಿ ಕ್ಯಾರಿ ಬ್ಯಾಗ್ ಎಲ್ಲ ಬಳಕೆ ಮಾಡಿ ಅದಕ್ಕೊಂದು ದೊಡ್ಡ ಮಾರುಕಟ್ಟೆ ನಾವೇ ಕ್ರಿಯೇಟ್ ಮಾಡಿ, ಒಂದ್ ಕಡೆಯಿಂದ ಕ್ರಿಯೇಟ್ ಮಾಡೋರು ನಾವೇ ಮಾರುಕಟ್ಟೆ, ಇನ್ನೊಂದ್ ಕಡೆಯಿಂದ ಮುಚ್ಚಿ ಅಂತ ಹೇಳೋರು ನಾವೇ ಅಂತ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಒಂದ್ ಏನಂದ್ರೆ ಫಸ್ಟ್ ನಾವು ಬಳಸೋದನ್ನ ಬಿಡ್ಬೇಕು. ಅದನ್ನ ನಾವು ಬಳಸಿ ಬಿಟ್ಟು ಆಮೇಲೆ ವಾದ ಮಾಡ್ಬೇಕು. ಅದ್ ಮುಚ್ಚ್ರಿ, ಇದನ್ನ ಕಂಪನಿ ಮುಚ್ಚಿಸಿ, ನೀವು ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡ್ರಿ, ಅವ್ರನ್ನ ಹಿಡೀರಿ ಅಂತೆಲ್ಲ ನಾವು ಅವಾಗ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನಾವು ಬಳಸ್ಬಿಟ್ಟು ನಾವು ಇದನ್ನೆಲ್ಲ ಹೇಳಿದ್ರೆ ಅದಕ್ಕೆ ಅರ್ಥ ಇರುದಿಲ್ಲ. ಆದ್ರಿಂದ ನಾವು ಅದನ್ನ ಬಳಕೆ ಮಾಡೋದನ್ನ ಬಿಡ್ಬೇಕು. ಬಳಕೆ ಮಾಡೋದನ್ನ ಬಿಟ್ಟಾಗ ನಾವು ಒಂದು ಅದ್ರ ಬಗ್ಗೆ ಹೇಳುವಂತ ಒಂದು ಅಧಿಕಾರ ಇರುತ್ತೆ ನಮ್ಗೆ. ಈಗ ನೋಡಿ ಈ ತರ ಕಸನ ಹೀಗೆ ಇದ್ ಮಾಡಿ ನೋಡಿ, ರಟ್ಟು ಬೇರೆ ಮಾಡಿದೆ, ಆಮೇಲೆ ಪ್ಲಾಸ್ಟಿಕ್ ಅನ್ನು ಬೇರೆ ಮಾಡಿದೆ. ಈ ರಟ್ಟಿಗೆ ಕೆಜಿಗೆ 10 ರೂಪಾಯಿ ಇದೆ, ಅದನ್ನ 10 ರೂಪಾಯಿ ಅದನ್ನ ಸೇಲ್ ಮಾಡ್ತಾರೆ ಕುಮಟಾ ಮುನ್ಸಿಪಾಲಿಟಿಯಲ್ಲಿ. ಅವಾಗ ಅದನ್ನ ಸೇಲ್ ಮಾಡ್ತಾ ಇದ್ವಿ. ಆಮೇಲೆ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬಗ್ಗೆ ಇದನ್ನು ಹೇಳಾಗಿದೆ ಜನರಿಗೆ ಕುಮಟಾ ಮುನ್ಸಿಪಾಲಿಟಿಯಿಂದ. ಇದು ನಾನೇ ಹೇಳ್ತಾ ಇರೋದು. ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ. ನೋಡಿ, ಈ ತರ ಬಟ್ಟೆ ಚೀಲ ಯೂಸ್ ಮಾಡಿ, ನಿಮ್ಮ ಇದರಲ್ಲಿ ಒಂದು ಬಟ್ಟೆ ಚೀಲ ಹಾಕಿಡಿ, ನಿಮ್ಮ ಇದ್ರ ಸ್ಕೂಟರ್ ಅಲ್ಲಿ ಒಂದು ಬಟ್ಟೆ ಚೀಲ ಯಾವಾಗೂ ಬಿದ್ದಿರ್ಲಿ ಅದನ್ನ ಉಪಯೋಗ ಮಾಡಿ, ಅವನ ಹತ್ರ ಕ್ಯಾರಿ ಬ್ಯಾಗ್ ಕೇಳಕ್ ಹೋಗ್ಬೇಡಿ ಅಂತೆಲ್ಲ ನಾವು ತಿಳಿಸ್ಕೊಟ್ಟಿದ್ದಿದೆ. ಆಮೇಲೆ ಇನ್ನು ಇದು ಹೇಳಿದೆ, ಇಲ್ಲಿ ನೋಡಿ, ಇಲ್ಲಿ ಹಸಿರು ಕಲರ್ದು ಒಂಥರ ಇದು ಬಟ್ಟೆ ಚೀಲ ಅಂತ ಕೊಡ್ತಾರೆ. ಇದು ಬಟ್ಟೆ ಚೀಲ ಅಲ್ಲ, ಇದು ಪ್ಲಾಸ್ಟಿಕ್ ಅಲ್ಲೇ ಪಾಲಿಪ್ರೊಪಿಲಿನ್ ಅಂತೀವಿ. ಬಟ್ಟೆ ತರ ಮಾಡಿರ್ತಾರೆ ಅಷ್ಟೇ, ಬಟ್ಟೆ ಚೀಲ ಅಲ್ಲ ಅದು. ಇದು ಪ್ಲಾಸ್ಟಿಕ್. ಹಿಂದ್ಗಡೆ ಇರೋ ಹಸಿರು ಕಲರ್ ಕಾಣುತ್ತಲ್ಲ ಅದು. ಈಗ ನಾನು ಹಿಡ್ಕೊಂಡಿದ್ದೀನಲ್ಲ ಇಲ್ಲಿ, ಇದು ನಿಜವಾದ ಬಟ್ಟೆ ಬ್ಯಾಗ್. ಅದು ಬಟ್ಟೆ ತರ ಕಾಣಿಸುತ್ತಷ್ಟೇ, ಅದು ಪಾಲಿಪ್ರೊಪಿಲಿನ್. ಅದು ಸುಟ್ಟಿದಾಗ ಅದು ಒಂಥರ ಪ್ಲಾಸ್ಟಿಕ್ ತರನೇ ಉದುರುತ್ತೆ. ಅದು ಬ್ಯಾನ್ ಆಗಿದೆ. ಬಟ್ ಜನ ಈ ಕಡೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಮಾಡಿದ್ರೆ ಆ ಪಾಲಿಪ್ರೊಪಿಲಿನ್ ಬ್ಯಾಗ್ ನ ಯೂಸ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಈ ಕಸ ಎಲ್ಲ ನಾವು ಹಸಿ ಕಸ, ಒಣ ಕಸ, ಈಗ ನೋಡಿ ಮನೆಗೆ ಹೋಗಿ ಈ ತರ ಸ್ಟಿಕ್ಕರ್ ಅಂಟಿಸಿದೀವಿ, ಈ ತರ ಹೇಗೆ ಕಸ ವಿಲೇವಾರಿ ಮಾಡ್ಬೇಕು ಅನ್ನೋ ಬಗ್ಗೆ. ಆಮೇಲೆ ಇಲ್ಲಿ ನೋಡಿ ಎಷ್ಟು ಕಸನ, ಒಣ ಕಸನ ಬೇರೆ ಬೇರೆ ಮಾಡಿ ಸೇಲ್ ಮಾಡ್ತಾ ಇದೀವಿ. ಇದ್ರ ಪ್ರಮಾಣ ಹೆಚ್ಚಾಗ್ಬೇಕು. ಬಟ್ ಎಲ್ಲರೂ ಇದನ್ನ ಬೇರೆ ಬೇರೆ ಮಾಡ್ಕೊಟ್ಟಾಗ ಇದು ಸಾಧ್ಯ ಆಗೋದು. ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ರೆ ಆಗೋದಿಲ್ಲ. ಈಗ ಇದಾಯ್ತಾ? ಇಲ್ಲಿ ನೋಡಿ, ಕಸ ವಿಲೇವಾರಿ ಹೇಗಾಗುತ್ತೆ? ಮುನ್ಸಿಪಾಲಿಟಿ ಹತ್ರ ಈ ತರ ಗಾಡಿಗಳಿರ್ತವೆ. ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ನಾವು ಹಸಿ ಕಸ, ಒಣ ಕಸನ ಬೇರೆ ಬೇರೆ ಇದು ನೋಡಿ ಡಸ್ಟ್ ಬಿನ್ ಅಲ್ಲಿ ಒಂದು ಹಸಿ ಕಸ, ಒಣ ಕಸ ಅಂತ ಅವ್ರಿಗೆ ಕೊಟ್ರೆ ಅವರು ಈ ತರ ಗಾಡಿಗಳಲ್ಲಿ ಹಾಕೋತಾರೆ. ಗಾಡಿಯಲ್ಲಿ ಹಾಕೊಂಡು ಹೋಗಿ ಮಾಡ್ತಾರೆ. ಈಗ ನೋಡಿ, ಹಸಿ ಕಸ, ಒಣ ಕಸನ ಹಿಂಗ್ ಮಿಕ್ಸ್ ಮಾಡಬಾರ್ದು, ಇದು ತಪ್ಪು. ಇಲ್ಲಿ ನೋಡಿ, ಇಲ್ಲಿ ಹಸಿರು ಇದನ್ನು ಮಿಕ್ಸ್ ಆಗಿದೆ, ಎಲೆನು ಮಿಕ್ಸ್ ಆಗಿದೆ, ಆ ಕಡೆ ಪ್ಲಾಸ್ಟಿಕ್ ಮಿಕ್ಸ್ ಆಗಿದೆ. ಇದಾಗಬಾರ್ದು ಅನ್ನೋದು ಈ ತರ ಬೇರೆ ಬೇರೆ ಮಾಡ್ಬಿಟ್ಟು ಮಾಡುವಂಥದ್ದು. ಇಲ್ಲಿ ನೋಡಿ, ಈ ತರ ನಾವೇನ್ ಮಾಡ್ತಾ ಇದೀವಿ. ಈಗ ನಾನು ಮದ್ದೂರು, ನಾನು ಮೊದಲು ಕುಮಟಾದಲ್ಲಿದ್ದೆ, ಈಗ ಮದ್ದೂರು, ಮಂಡ್ಯ ಡಿಸ್ಟ್ರಿಕ್ಟ್ ಮದ್ದೂರಲ್ಲಿ ಏನ್ ಮಾಡಿದೀವಿ, ಪ್ರತಿ ಇದನ್ನ ಬೇರೆ ಬೇರೆ ಮಾಡ್ತೀವಿ. ಹಿಂಗೆ ಈ ಒಣ ಕಸನ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ, ಆಮೇಲೆ ಅದನ್ನ ಸೇಲ್ ಮಾಡ್ತೀವಿ. ಸೇಲ್ ಮಾಡಿರೋ ರಸೀತಿ ನೋಡಿ, ಅದು ಸೇಲ್ ಮಾಡಿದೀವಿ. ಆಮೇಲೆ ಈಗ ಒಬ್ಬನ್ ಸೇಲ್ ಮಾಡಿದ್ರೆ ಅದಕ್ಕೆ ಏನ್ ದುಡ್ಡು ಬರುತ್ತೆ, ಅದು ಆ ಗಾಡಿಯ ಆ ಪೌರ ಕಾರ್ಮಿಕರಿಗೆ ಕೊಟ್ಬಿಡ್ತೀವಿ ನಾವು, ಒಂದು ಪ್ರೋತ್ಸಾಹ ಅಂತ ಹೇಳ್ಬಿಟ್ಟು. ಅವ್ನ್ ಎಷ್ಟು ಬೇರೆ ಮಾಡ್ಕೋತಾನೆ ಅವ್ನ್ ಬೇರೆ ಮಾಡ್ಕೊಳ್ಳೋದು, ಬೇರೆ ಮಾಡ್ಕೊಂಡು ಅವನೇ ಗಳಿಸ್ಕೊಳ್ಳೋದು. ಆಮೇಲೆ ಈ ಹಸಿ ಕಸ ಅಂತ ಮನೆಯವ್ರು ಕೊಟ್ರೆ ಅವರೇ ಉಪಯೋಗಿಸ್ಕೊಳ್ಳ ಕೊಟ್ರು ಅಂತ ಹೇಳಿದ್ರೆ ಈ ತರ ವರ್ಮಿ ಕಾಂಪೋಸ್ಟ್, ಎರೆಹುಳ ಗೊಬ್ಬರ ಮಾಡ್ಬಿಡ್ತೀವಿ ನಾವು. ಆದ್ರೆ ಇದು ನಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ನಾವು ಹೇಳೋದೇನಂದ್ರೆ ಎಲ್ಲರಿಗೂ, ನೀವೇ ಅದನ್ನ ಮನೇಲೆ ಬಳಸ್ಕೊಳ್ಳಿ, ನಿಮ್ಗೆ ಉಪಯೋಗ ಆಗುತ್ತೆ, ನಮ್ಗೆ ಕೊಡಬೇಡಿ ಅಂತಾನೆ ನಾವು ಹೇಳ್ತೀವಿ. ನೋಡಿ, ಮನೆಗೆ ಈ ತರ ಸ್ಟಿಕ್ಕರ್ ಅಂಟಿಸಿದೀವಿ. ಆ ಸ್ಟಿಕ್ಕರ್ ಅಲ್ಲಿ ಹಸಿ ಕಸ ಅಂದ್ರೆ ಏನು, ಒಣ ಕಸ ಅಂದ್ರೆ ಏನು, ವಿಷಕಾರಿ ಕಸ ಅಂದ್ರೆ ಏನು ಅಂತೆಲ್ಲ
ನಾವು ತೋರಿಸಿದೀವಿ. ಸೊ ಇದು ನೋಡಿ, ಇದು ನಾನು ಫಸ್ಟ್ ಜಾಯಿನ್ ಆಗಿದ್ದು ಈ ಕೆಲಸಕ್ಕೆ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಕೆಲಸಕ್ಕೆ ಫಸ್ಟ್ ನಾನು ಜಾಯಿನ್ ಆಗಿದ್ದು 2011ರಲ್ಲಿ ಹಾವೇರಿ ಡಿಸ್ಟ್ರಿಕ್ಟ್ ಸವಣೂರು ಅನ್ನೋ ಒಂದು ಪಟ್ಟಣ ಪುರಸಭೆಯಲ್ಲಿ ನಾನು ಜಾಯಿನ್ ಆಗಿದ್ದು. ಆ ಸವಣೂರು ಅನ್ನೋ ಕಡೆ ಏನಂತಂದ್ರೆ ತುಂಬಾ ಹಿಂದುಳಿದ ಪ್ರದೇಶ ಅದು. ಇದರ ನೋಡಿ, ನಮ್ ಕುಮಟಾದಲ್ಲಿ ಇರೋ ಡ್ರೈನ್ ಎಷ್ಟು ಚೆನ್ನಾಗಿದೆ, ಈ ಸವಣೂರಲ್ಲಿ ಇರೋ ಡ್ರೈನ್ ನೋಡಿ, ಮಧ್ಯದಲ್ಲಿ ಒಂದು ಹಾದೋಗಿದೆಯಲ್ಲ, ಇದೇ ಡ್ರೈನ್. ತುಂಬಾ ಹಿಂದುಳಿದ ಪ್ರದೇಶ. ನೋಡಿ, ನಾನು ಹೋದಾಗ 2000 ಅಲ್ಲಿ ಕಸ ಹಾಕೋ ಜಾಗ ಈ ತರ ಇತ್ತು ನೋಡಿ. ಎಲ್ಲ ಬೆಂಕಿ ಹಚ್ಬಿಟ್ಟು ಎಲ್ಲ ಎಸ್ದು ಈ ತರ ಮಾಡಿಟ್ಟಿದ್ರು. ಎಲ್ಲಾ ಡ್ರೈನ್ ಅಲ್ಲಿ ಈ ಕಸ, ಎಲ್ಲಾ ಚರಂಡಿಗಳಲ್ಲಿ ಈ ರಾಶಿ ರಾಶಿ ಕಸ ಹಿಂಗ್ ತೆಗೆದ್ರೆ ಎಲ್ಲ ಚರಂಡಿಲೇ ಹಾಕೋರು. ಆಮೇಲೆ ನಾವೇನ್ ಮಾಡಿದ್ವಿ, ಅಲ್ಲಿ ಒಂದು ವ್ಯವಸ್ಥೆ ತಂದ್ವಿ. ಅಲ್ಲಿ ಈ ಸ್ವಸಹಾಯ ಗುಂಪು ಅಂತ ಇರುತ್ತೆ, ಈ ಬಡ ಮಹಿಳೆಯರು ಸೇರ್ಕೊಂಡು ಗುಂಪು ಮಾಡಿರ್ತಾರೆ. ಸರ್ಕಾರದ ಒಂದು ಯೋಜನೆಯಲ್ಲಿ ಗುಂಪು ಮಾಡ್ಕೊಂಡಿರ್ತಾರೆ ಬಡ ಮಹಿಳೆಯರು. ಅವ್ರನ್ನ ನೇಮಿಸ್ಕೊಂಡ್ವಿ. ಅವ್ರ ಏನ್ ಮಾಡ್ತಾ ಇದ್ರು, ಮನೆಯಿಂದ ಹಿಂಗ್ ಕಸ, ಈ ತಳ್ಳೋ ಗಾಡಿಲಿ ಕಸ ಕಲೆಕ್ಷನ್ ಮಾಡೋರು. ಅವ್ರ ಏನ್ ಮಾಡೋರು, ಹಸಿದೇ ಬೇರೆ ಡಬ್ಬಿಗಳಲ್ಲಿ, ಒಣದೇ ಬೇರೆ ಡಬ್ಬಿಗಳಲ್ಲಿ ಹಾಕೊಳ್ಳೋರು. ಅವ್ರನ್ನ ಸೇರ್ಸ್ಕೊಂಡ್ವಿ. ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ವಿ, ಆ ಹಸಿ ಕಸದಿಂದ ಗೊಬ್ಬರ ಹೆಂಗ್ ಮಾಡ್ಬೋದು ಅಂತ. ಈ ತರ ಒಂದು ಶೆಡ್ ಕಟ್ಸಿದ್ವಿ. ಆ ಹಸಿ ಗೊಬ್ಬರ ಹಾಕಕ್ಕೆ ಶೆಡ್ ಕಟ್ಸಿ ಅದ್ರಲ್ಲಿ ಹಾಕೋಕ್ ಶುರು ಮಾಡಿದ್ವಿ. ಅದ್ರಲ್ಲಿ ಹಾಕಿ ಮನೆಗೆ ಹೋಗಿ ಇದು ಕೊಟ್ವಿ, ಅವೇರ್ನೆಸ್ ಕೊಟ್ವಿ, ಈ ತರ ಆಡ್ತೀವಿ ಅಂತ. ಮತ್ತೆ ಆ ಸ್ವಸಹಾಯ ಸಂಘದವ್ರನ್ನ ಸೇರಿಸ್ಕೊಂಡು ಅವರಿಂದನೇ ಎರೆಹುಳ ಗೊಬ್ಬರ ತಯಾರಿಸೋಕೆ ಶುರು ಮಾಡಿಸಿದ್ವಿ. ಈ ನೋಡಿ, ಹಿಂಗೆ ಇದೆ, ಈ ತರ ನೋಡಿ, ಅವ್ರು ತಯಾರು ಮಾಡ್ತಾ ಇದಾರೆ ನೋಡಿ, ಗೊಬ್ಬರ ತಯಾರು ಮಾಡ್ತಾ ಇದಾರೆ, ಎರೆಹುಳ ಗೊಬ್ಬರ. ಆ ಸ್ವಸಹಾಯ ಸಂಘ ಅವರೇ ಕಲೆಕ್ಟ್ ಮಾಡ್ತಾರೆ ಮನೆಯಿಂದ, ಅವರೇ ಇದು ಮಾಡ್ತಾರೆ. ಈ ನೋಡಿ, ಒಣ ಕಸನ ಹಿಂಗ್ ಬೇರೆ ಇದ್ ಮಾಡಿ ಅದನ್ನು ಮಾರ್ಕೋತಾರೆ. ಇದು ಎರೆಹುಳ ಗೊಬ್ಬರ ಘಟಕ ನಾವು ಮಾಡಿದ್ದು ಅಲ್ಲಿ. ನೋಡಿ, ಹಿಂಗ್ ಮಾರಾಟ ಮಾಡ್ತಾ ಇದ್ರು ಎರೆಹುಳನ. ಟ್ರ್ಯಾಕ್ಟರ್ ಅಲ್ಲಿ ಮಾರಾಟ ಮಾಡೋರು, ಅವರೇ ಲಾಭ ತಗೊಳ್ಳೋರು, ಆ ಬಡ ಮಹಿಳೆಯರು. ಅವ್ರಿಗೆ ಕೊಟ್ಬಿಟ್ಟಿದ್ವಿ ನೋಡಿ. ಈ ತರ ಅವ್ರೊಂದು ರಸೀತಿ ಹಾಕ್ಬಿಟ್ಟು ಇದ್ ಮಾಡೋರು, ಸೇಲ್ ಮಾಡೋರು. ಇವರು ಈಗ ನಮ್ಮ ಗೃಹ ಸಚಿವರು ಬೊಮ್ಮಾಯಿ ಸರ್ ಅವರೇ, ನಾವು ಮುನ್ಸಿಪಾಲ್ಟಿಲೇ ಒಂದು ಗೊಬ್ಬರ ಮತ್ತೆ ಇದು ಸೇಲ್ ಮಾಡುವಂತ ಒಂದು ರೂಮ್ ಅಲ್ಲಿ ಗೊಬ್ಬರ ಸೇಲ್ ಮಾಡುವಂತ ಒಂದು ಅಂಗಡಿ ಶುರು ಮಾಡಿದ್ವಿ ಮುನ್ಸಿಪಾಲ್ಟಿಲೇ. ತಾಯಿ ಅಂತ ಒಂದು ಎರೆಹುಳ ಗೊಬ್ಬರ ಮಾರಾಟ ಕೇಂದ್ರ ಅಂತ ಶುರು ಮಾಡಿದ್ವಿ. ತಾಯಿ ಅಂತ ಹೆಸರು ಕೊಟ್ಬಿಟ್ಟು ಎರೆಹುಳ ಗೊಬ್ಬರಕ್ಕೆ. ಈ ತರ ಒಂದು ಪ್ರಯತ್ನ ಮಾಡಿ, ಏನೋ ಒಂದು ಪ್ರಯತ್ನ ಮಾಡಿ ಅದನ್ನೆಲ್ಲ ಮಾಡಿ ನಮ್ಗೆ ಉಚ್ಚ ನ್ಯಾಯಾಲಯದಿಂದ ಅಪ್ರಿಸಿಯೇಷನ್ ಸಿಕ್ತು ಈ ಪ್ರಾಜೆಕ್ಟ್ಗೆ. ಆಮೇಲೆ ಪೇಪರ್ ಅಲ್ಲೆಲ್ಲ ಬಂತು, ಇಡೀ ಜಿಲ್ಲೆಗೆ ಮಾದರಿಯಾದ ಸವಣೂರು ಪುರಸಭೆ. ತುಂಬಾ ಹಿಂದುಳಿದ ಒಂದು ಮುನ್ಸಿಪಾಲ್ಟಿಯಿಂದ ಜಿಲ್ಲೆಗೆ ಮಾದರಿಯಾದ ಸವಣೂರು ಪುರಸಭೆ ಅಂತ ಬಂತು. ತ್ಯಾಜ್ಯ ವಿಲೇವಾರಿ ಸವಣೂರು ಮಾದರಿ ಅಂತ ಬಂತು ಕನ್ನಡಪ್ರಭದಲ್ಲಿ. ಈ ತರ ಎಲ್ಲ ಇವರು ಬರೆದ್ರು. ಈ ವಿಜಯ ಕರ್ನಾಟಕದಲ್ಲಿ ಬಂತು, ತ್ಯಾಜ್ಯ ನಿರ್ವಹಣೆ ಪುರಸಭೆಯ ಪ್ರಯೋಗ ಯಶಸ್ಸು ಅಂತೆಲ್ಲ ಬಂತು. ಸೊ ಹೀಗೆ 2011ರಿಂದ 2014ವರೆಗೂ ಅಲ್ಲಿ ಕೆಲಸ ಮಾಡಿದೆ. 2014ರಲ್ಲಿ ಕುಮಟಾ ಬಂದಿದ್ದೆ ನಾನು. ಕುಮಟಾ ಪುರಸಭೆಗೆ ನಾನು ಬಂದಿದ್ದೆ. ಯಾಕಂದ್ರೆ ಕುಮಟಾ ನನ್ನ ಊರು, ಸ್ವಂತ ಊರು. ಕುಮಟಾದಲ್ಲಿ ಬಂದಾಗ್ಲೂ, ಕುಮಟಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನು ಇರ್ಲಿಲ್ಲ. ಕುಮಟಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನೋಡಿ, ಇಷ್ಟು ಒಂದು 2 ಆಟೋ ಬಿಟ್ರೆ ಏನು ಇರ್ಲಿಲ್ಲ ಕುಮಟಾದಲ್ಲಿ. ತೋರಿಸಿ, ಕುಮಟಾದಲ್ಲಿ ಈ 2 ಆಟೋ ಇತ್ತು, ಹಳೆ 2 ಆಟೋ. ನಾನು ಬಂದಾಗ ಏನು ಇರಲಿಲ್ಲ. ಇದ್ರಲ್ಲಿ ಎಲ್ಲ ಕಸ ಮಿಕ್ಸ್ ಮಾಡೇ ತಗೋತಿದ್ರು, ಕಸ ಸುಡ್ತಿದ್ರು. ಆಮೇಲೆ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಇದನ್ನ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡ್ಬಿಟ್ಟು ಕುಮಟಾದಲ್ಲಿ ಈ ತರ ಹೊಸ ವೆಹಿಕಲ್ ನ ತಗೊಂಡ್ವಿ. 5 ವೆಹಿಕಲ್ ತಗೊಂಡ್ವಿ. ಈ ತರದ್ದು 5 ವೆಹಿಕಲ್ ತಗೊಂಡು ಕಸ ವಿಲೇವಾರಿ ಎಲ್ಲ ಜನರಿಗೆ ಅರಿವು ಮೂಡಿಸ್ಬಿಟ್ಟು ಕಸನ ಬೇರೆ ಮಾಡೇ ತಗೊಳ್ಬೇಕು, ಅದನ್ನ ಮನೆಯಲ್ಲೇ ಗೊಬ್ಬರ ಮಾಡ್ಕೋಬೇಕು, ಇವೆಲ್ಲ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ. ಎಲ್ಲ ಅಂಗಡಿಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ವಿ. ಆಮೇಲೆ ಕಸನ ಬೇರೆ ಮಾಡಿ ತಗೊಂಡ್ವಿ. ಈ ತರ ಒಣ ಕಸ ಮಾತ್ರ ತಗೊಳಕ್ ಶುರು ಮಾಡಿದ್ವಿ. ಹಸಿ ಕಸನ ಮನೇಲೆ ಗೊಬ್ಬರ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡಿದ್ವಿ. ಒಣ ಕಸ ಮಾತ್ರ ತಗೊಂಡು ಅದನ್ನ ಸೇಲ್ ಮಾಡ್ಬಿಟ್ಟು ಇದ್ ಮಾಡಿದ್ವಿ. ಆಮೇಲೆ ಗಾರ್ಡನ್ ನಲ್ಲಿ ಗೊಬ್ಬರ ಮಾಡಕ್ ಶುರು ಮಾಡಿದ್ವಿ. ಗಾರ್ಡನ್ ಅಲ್ಲೂ ತುಂಬಾ ಮೊದ್ಲು ವಿರೋಧ ಬಂತು. ಏನಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಅನಾನುಕೂಲತೆ ಆಗೋದು ಸಹಜ. ಯಾಕಂದ್ರೆ ಅದು ನಮ್ದೇ ವೇಸ್ಟ್. ಅದೇನ್ ಎಲ್ಲಿಂದ ಬೇರೆ ಊರಿಂದ ಈಗ ನಮ್ದು ಹಂಗಾದ್ರೆ ನಮ್ ವೇಸ್ಟ್ ನ
ನಮ್ ವೇಸ್ಟ್ ನ ನಾವೇ ನಮ್ದೇ ಕುಮಟಾ ಮುನ್ಸಿಪಾಲಿಟಿ ಗಾರ್ಡನ್ ಅಲ್ಲೇ ನಾವು ಹಾಕೊಳ್ಳೋದಕ್ಕೆ ನಾವು ವಿರೋಧ ಮಾಡಿದ್ರೆ ನಮ್ಮ ಕುಮಟಾದನ್ನ ಹಾಗಾದ್ರೆ ಹೊನ್ನಾವರದ ಜನ ಹೇಗ್ ತಗೋತಾ ಇದಾರೆ? ಅವ್ರು ನಮ್ ವೇಸ್ಟ್ ಯಾಕೆ ತಗೋಬೇಕು? ನಾವೇ ನಮ್ ವೇಸ್ಟ್ ನೇ ನಮ್ ಗಾರ್ಡನ್ ಅಲ್ಲಿ ನಾವು ಗೊಬ್ಬರ ಮಾಡ್ಕೊಳ್ಳೋಕೆ ನಾವು ಹಿಂದೆ ಮುಂದೆ ಮಾಡ್ತೀವಿ, ನಾವು ವಿರೋಧ ಮಾಡ್ತೀವಿ ಅಂದ್ರೆ ಹಂಗಾದ್ರೆ ಹೊನ್ನಾವರದವ್ರು ತಗೊಳ್ಳೋದಿಲ್ಲಪ್ಪ, ನಮ್ದು ಯಾಕೆ ತಗೋಬೇಕು? ನಮ್ಗೆ ಯಾಕೆ ಹೆಲ್ಪ್ ಮಾಡ್ಬೇಕು ಅವರು? ಅದರಿಂದ ನಾವು ಸ್ವಲ್ಪ ಸ್ವಲ್ಪ ಲಿಬ್ರಲ್ ಆಗ್ಬೇಕು. ನಮ್ದು ವ್ಯವಸ್ಥೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೊರತೆಗಳು ಇದ್ದೇ ಇರ್ತವೆ. ಮೊದ್ಲು ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇರ್ಲಿಲ್ಲ, ಗೊಬ್ಬರ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಸ್ವಲ್ಪ ವಾಸನೆ ಎಲ್ಲ ಬಂದಿದ್ದು ಇದು ಹೌದು. ಅದ್ ನಿಧಾನ ಈಗ ನೋಡಿ, ಈಗ ವಾಸನೆ ಬರೋದಿಲ್ಲ. ಮತ್ತೆ ಈಗ ಅಲ್ಲಿ ಎಲ್ಲಾ ಒಂದು ನೀವು ಹೋಗ್ತಾ ನೋಡಿ ಹೆಗಡೆ ಕ್ರಾಸ್ ಅಲ್ಲಿ ಆ ಕಿತ್ತೂರು ಚೆನ್ನಮ್ಮ ಗಾರ್ಡನ್ ಒಳಗಡೆ ಒಂದು ಈಗ ಸುಸಜ್ಜಿತವಾದ ಒಂದು ಗೊಬ್ಬರ ತಯಾರಿಸುವ ಒಂದು ಕೇಂದ್ರ ಈಗ ಕಟ್ಟಿದೀವಿ. ಈಗ ಅಷ್ಟು ವಾಸನೆ ಅವೆಲ್ಲ ಬರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಂದಿತ್ತು, ಬಟ್ ಅದನ್ನು ನಾವು ಸಹಿಸ್ಕೊಳ್ಳೇಬೇಕು. ಈಗ ಹಂಗಾದ್ರೆ ನಾವು ಈಗ ನಮ್ಮ ಮನೇಲೆ ಗೊಬ್ಬರ ಮಾಡ್ಕೊಳ್ಳೋ ಅಂತಂದ್ರೆ ನಾವು ಹಿಂದೆ ಮುಂದೆ ಮಾಡ್ತೀವಿ. ನಾವು ಊಟ ಮಾಡುವಂತ ಅನ್ನ ಸಾರ್ನೆ ನಾವು ಒಂದು ಚಿಕ್ಕ ಗುಂಡಿ ಮಾಡಿ ಹಾಕೊಳ್ಳೋದಕ್ಕೆ ಹಿಂದೆ ಮುಂದೆ ಮಾಡ್ತೀವಿ. ಆದ್ರೆ ನಮ್ಮ ಟಾಯ್ಲೆಟ್ ವೇಸ್ಟ್ ನೇ ನಾವು ಒಂದು ಸೆಪ್ಟಿಕ್ ಟ್ಯಾಂಕ್ ಮಾಡ್ಕೊಂಡು ಆ ಟಾಯ್ಲೆಟ್ ವೇಸ್ಟ್ ನ ಬಿಟ್ಕೋತೀವಿ. ಟಾಯ್ಲೆಟ್ ವೇಸ್ಟ್ ಅದು ಅಲ್ಲಿ ಹೋಗಿ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗ್ತದೆ, ಅದು ಓಕೆ ನಮ್ಗೆ. ಬಟ್ ನಾವು ತಿನ್ನೋ ಅನ್ನ ಮತ್ತೆ ಸಾರು ಅದನ್ನ ಮಾತ್ರ ಒಂದು ಚಿಕ್ಕ ಗುಂಡಿಲಿ ಬಿಟ್ಕೊಳ್ಳೋದಕ್ಕೆ ನಾವು ಹಿಂದೆ ಮುಂದೆ ಮಾಡ್ತೀವಿ. ಬೇಡ ಬೇಡ, ನಮ್ ಇದ್ರಲ್ಲಿ ಬೇಡ, ಅದು ನಂಗೆ ಹಂಗಾಗ್ತದೆ ಹಿಂಗಾಗ್ತದೆ. ಟಾಯ್ಲೆಟ್ ವೇಸ್ಟ್ ಅತ್ಯಂತ ಅಪಾಯಕಾರಿ. ಅದರಲ್ಲಿ ಎಂತೆಂತ ಬ್ಯಾಕ್ಟೀರಿಯಾಗಳು ಅವು ಎಲ್ಲ ಇರ್ತವೆ. ಅದು ಓಕೆ ನಮ್ಗೆ, ಅದನ್ನ ನಾವು ಬಳಸೋದಕ್ಕೆ ರೆಡಿ ಇದೀವಿ. ಅದನ್ನ ಮಾಡ್ಕೊಳಕ್ ಸೆಪ್ಟಿಕ್ ಟ್ಯಾಂಕ್ ಮಾಡಕ್ ರೆಡಿ ಇದೀವಿ. ಯಾಕಂದ್ರೆ ಅದನ್ನ ಯಾರು ತಗೊಂಡು ಹೋಗುದಿಲ್ಲ, ಅದ್ ನಮ್ ತಲೆ ಮೇಲೆ ಬಿದ್ದಿದೆ, ಅದರಿಂದ ನಾವು ಮಾಡ್ತೀವಿ. ಆದ್ರೆ ಇದೆ ಅಂದ್ರೆ ಹಂಗಲ್ಲ, ಅಲ್ಲೇ ಹೋಗಿ ಮುನ್ಸಿಪಾಲಿಟಿ ಅವರಿಗೆ ದಬಾಯಿಸಬಹುದು, ಅವ್ರು ಬಂದಿರೋ ಗಾಡಿಯವರಿಗೆ ದಬಾಯಿಸಿ ಮಾಡ್ಬೋದು ಅಂತ ಹೇಳಿ ನಮ್ ತಲೆಯಲ್ಲಿ ಇನ್ನೂ ಇರೋದ್ರಿಂದ ನಾವು ಅದು ಹಿಂದೆ ಮುಂದೆ ಮಾಡ್ತೀವಿ. ಇಲ್ಲ, ಅದು ನಮ್ದೇ ಜವಾಬ್ದಾರಿ. ಹಸಿ ಕಸ ನಿಮ್ಗೆ ಇಲ್ಲಿ ಇನ್ನು ನೋಡ್ಬೋದು ನೀವು. ಹಸಿ ಕಸನ ಆದಷ್ಟು ಮನೆಯವರೇ ಮಾಡ್ಕೋಬೇಕು ಅಂತ ಇಲ್ಲಿ ಇದೆ ನೋಡಿ. ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿಯಮಗಳಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಇದು ಉತ್ಪಾದಕರ ಕರ್ತವ್ಯದಲ್ಲಿ ನೋಡಿ, ಇಲ್ಲಿ ನೋಡಿ ಉತ್ಪಾದಕರ ಕರ್ತವ್ಯದಲ್ಲಿ ನೋಡಿ, ಇಲ್ಲಿ ನೋಡಿ, ಜೈವಿಕವಾಗಿ ಕರಗಿಸಬಹುದಾದ ತ್ಯಾಜ್ಯವನ್ನು ಅಂದ್ರೆ ಹಸಿ ಕಸವನ್ನು ಸಾಧ್ಯವಾದ ಮಟ್ಟಿಗೆ ಪ್ರಾಂಗಣದ ಒಳಗೆ ಕಾಂಪೋಸ್ಟೀಕರಿಸುವ ಅಥವಾ ಜೈವಿಕ ರಾಸಾಯನಿಕಗಳ ವಿಲೇವಾರಿ ಮಾಡಿ, ಅಂದ್ರೆ ನಮ್ಮ ಮನೆ ಪ್ರಾಂಗಣದ ಒಳಗಡೆನೆ ನಾವೇ ಮಾಡ್ಕೋಬೇಕು ಅಂತ ಅದು ಹೇಳುತ್ತೆ. ಆದಷ್ಟು ನಾವು ಮುನ್ಸಿಪಾಲಿಟಿ ತಗೊಳ್ಳಿ ಅಂತ ಅವ್ರ ಮೇಲೆ ಒತ್ತಡ ತರದಲ್ಲ, ನಾವೇ ಆದಷ್ಟು ನಮ್ಮ ಪ್ರಿಮೈಸಸ್ ಅಲ್ಲೇನೆ ಅದನ್ನ ಮಾಡ್ಕೋಬೇಕು ಅಂತ ರೂಲ್ಸ್ ಹೇಳುತ್ತೆ. ಕೊನೆಗೆ ನಮ್ಗೆ ಸಾಧ್ಯನೇ ಇಲ್ಲ ಅಂತ ಆದಾಗ ಮಾತ್ರ ನಾವು ಅದನ್ನ ಅವ್ರಿಗೆ ಕೊಡುವಂತ ಇದು ಆಗುತ್ತೆ. ಸೊ ಈಗ ಕುಮಟಾದಲ್ಲಿನೂ ಈಗ ನಿಮ್ಗೆ ಈಗ ಹೇಳ್ದಂಗೆ ಈಗ ಹೊನ್ನಾವರದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದ್ದಾರೆ. ಆದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ಒಣ ಕಸನ ಸೇಲ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಸಿ ಕಸನ ಗಾರ್ಡನ್ ಅಲ್ಲಿ ಇದನ್ನ ಗೊಬ್ಬರ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೇಲ್ ಮಾಡಕ್ ಇದ್ ಮಾಡ್ತಾ ಇದ್ದಾರೆ. ಆದ್ರೆ ಹೆಚ್ಚು ಕಸ ಈಗ ಹೋಗಿ ಹೊನ್ನಾವರದಲ್ಲೇನೆ ಹಿಂಗೆ ಸ್ಟೋರ್ ಮಾಡ್ತಾ ಇದೀವಿ. ಹೊನ್ನಾವರದಲ್ಲಿ ಅವ್ರು ನಮ್ ಜೊತೆ ಶೇರ್ ಮಾಡ್ತಾ ಇದಾರೆ. ಆದ್ರೆ ಅದ್ರ ಬದಲಾಗಿ ನಾವು ಅದನ್ನ ನಾವೇ ನಿರ್ವಹಣೆ ಮಾಡ್ತಾ ಇದೀವಿ ಲಕ್ಷಾಂತರ ರೂಪಾಯಿ ಹಾಕಿ. ಈ ಲಕ್ಷಾಂತರ ರೂಪಾಯಿ ಎಲ್ಲಿಂದ ಬರ್ಬೇಕು? ಜನ ಕೊಡುವಂತಹ ಯೂಸರ್ ಚಾರ್ಜ್ ಅಂದ್ರೆ ಶುಲ್ಕದಿಂದನೇ ಬರ್ಬೇಕು. ಆ ಶುಲ್ಕನ ಅವರು ಪಾವತಿ ಮಾಡ್ಬೇಕು. ಮೇನ್ ಅಂತಂದ್ರೆ ನಾವು ಇದನ್ನೆಲ್ಲ ಗೊಬ್ಬರ ಮಾಡೋದು, ಒಣ ಕಸವನ್ನು ಸೇಲ್ ಮಾಡೋದು, ಮತ್ತೊಂದು ಮಾಡೋದು ಇದೆಲ್ಲ ಮಾಡೋದಕ್ಕಿಂತ ಸಿಂಪಲ್ ಆಗಿ ಹಸಿ ಕಸನ ನಮ್ಮನೆ ಗಿಡಗಳಿಗೆ ಹಾಕಿ, ಒಣ ಕಸನ ಆದಷ್ಟು ಕಡಿಮೆ ಉತ್ಪಾದನೆ ಮಾಡಿ, ಕ್ಯಾರಿ ಬ್ಯಾಗ್ಗಳು ಇವುಗಳನ್ನೆಲ್ಲ ತ್ಯಜಿಸಿ ಅದನ್ನ ತ್ಯಜಿಸ್ಬಿಡ್ಬೇಕು. ಅದನ್ನ ಉಪಯೋಗಿಸಲೇಬಾರದು ಜಾಸ್ತಿ. ಅದು ಹಂಗೆ ಕಡಿಮೆ ಆಗ್ತಾ ಹೋಗ್ಬಿಡ್ಬೇಕು. ಅದಕ್ಕೆ ಪ್ರೋತ್ಸಾಹನೇ ಕೊಡಬಾರ್ದು. ಈಗ ಎಲ್ಲಾರ್ದು ಆಕ್ಟಿವಾ ಇರುತ್ತೆ, ಸ್ಕೂಟಿ ಇರುತ್ತೆ, ಇದಿರುತ್ತೆ. ಅದ್ರಲ್ಲಿ ಇಷ್ಟು ದೊಡ್ಡ ಡಿಕ್ಕಿ ಕೊಟ್ಟಿರ್ತಾನೆ, ಅದನ್ನ ನಮ್ ಸೀಟ್ ಕೆಳಗಡೆ ಇಷ್ಟು ದೊಡ್ಡ ಡಿಕ್ಕಿ ಇರುತ್ತೆ, ನಮ್ಮ ಕಾಲ್ ಹತ್ರ ಇಷ್ಟು ದೊಡ್ಡದು ಮತ್ತೊಂದು ಬಾಕ್ಸ್ ಇರುತ್ತೆ. ಅಷ್ಟೆಲ್ಲ ಇದ್ಮೇಲೂ ನಾವು ಸುಮ್ನೆ ಇವಾಗ ಒಂದು ಆಲೂಗಡ್ಡೆ ತರಕ್ ಹೋಗ್ತೀವಿ, ಬಟಾಟೆ ತರಕ್ ಹೋದಾಗ ಆ ಬಟಾಟೆನ ಡೈರೆಕ್ಟ್ ಆಗಿ ಇದ್ರಲ್ಲಿ ಲೋಡ್ ಡಂಪ್ ಮಾಡ್ಬೋದಲ್ವಾ ಡಿಕ್ಕಿಲಿ? ಅದಕ್ಕೆ ಯಾಕೆ ಒಂದು ಕ್ಯಾರಿ ಬ್ಯಾಗ್ ಬೇಕು ಮತ್ತೊಂದು? ಅಥವಾ ಒಂದು ಬೆಳ್ಳುಳ್ಳಿ ತರಕ್ ಹೋದಾಗ ಅದನ್ನ ಡಂಪ್ ಮಾಡ್ಬೋದಲ್ವಾ ಡೈರೆಕ್ಟ್ ಆಗಿ? ಅಥವಾ ಒಂದೊಂದು ಪೇಪರ್ ಅಲ್ಲಿ ಸುತ್ಕೊಟ್ಟಂದ್ರೆ ಆ ಪೇಪರ್ನ ಅದ್ರ ಡಿಕ್ಕಿಲಿ ಹಾಕೋಬಹುದಲ್ವಾ? ಅದಕ್ಕೊಂದು ಕ್ಯಾರಿ ಬ್ಯಾಗ್ ಯಾಕೆ ಕೇಳ್ಬೇಕು ನಾವು? ಸುಮ್ನೆ ಕ್ಯಾರಿ ಬ್ಯಾಗ್ ಕೇಳೋದು, ಎಲ್ಲದಕ್ಕೂ ಕ್ಯಾರಿ ಬ್ಯಾಗ್ ಕೇಳೋದು, ಅದನ್ನ ತಗೊಂಡೋಗಿ ಎಲ್ಲ ಎಸೆಯೋದು. ಅದು ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ, ಎಲ್ಲೂ ಹೋಗುದಿಲ್ಲ. ಅದು ನಮ್ಮ ಬಾಡಿಲೇ ಬರ್ತದೆ. ನಮ್ಮ ಬಾಡಿಲಿ ಬರ್ಲಂದ್ರೆ ನಮ್ಮ ಅಪ್ಪ ಅಮ್ಮನ ಬಾಡಿಲಿ ಬರ್ತದೆ. ಆದ್ರಿಂದ ಆ ತರ ಮಾಡೋದು ಬೇಡ. ಸ್ವಲ್ಪ ಜವಾಬ್ದಾರಿಯಿಂದ ನಾವು ಮಾಡೋಣ. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು ಅಲ್ಲಿ ನಾನು ಸವಣೂರಲ್ಲಿ ಕೆಲಸ ಮಾಡಿದ್ದೆ ಅಂತೇಳಿ.
ಸವಣೂರಲ್ಲಿ ಆ ಪ್ರಾಜೆಕ್ಟ್ ಅದು ಸಕ್ಸಸ್ ಆಯ್ತು. ಈ ತರ ನಾವು ಏನು ಇದ್ರಲ್ಲಿ ಮಾಡಿದ್ವಲ್ಲ, ಸವಣೂರಲ್ಲಿ ಮಾಡಿದ್ದ ಪ್ರಾಜೆಕ್ಟ್ ನಾನು ಫಸ್ಟ್ 2011ರಲ್ಲಿ ಸವಣೂರಲ್ಲಿ ಏನು ಸೇರಿದ್ದೆ, ಸವಣೂರಲ್ಲಿ ಸೇರಿದ್ದ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು. ಆ ಸಕ್ಸಸ್ ಆದಾಗ ಈ ಪ್ರಾಜೆಕ್ಟ್ಗೆ ನಮ್ದು ಈ ಸ್ವಸಹಾಯ ಸಂಘಗಳಿಂದ ನಾವು ಏನು ಇದ್ ಮಾಡಿದ್ವಿ, ಇವರೆಲ್ಲ ಸ್ವಸಹಾಯ ಸಂಘದ ಇವ್ರನ್ನೇ ನೋಡಿ, ಬಡ ಮಹಿಳೆಯರು, ಇವರಿಂದ ಮಾಡಿದ್ದಕ್ಕೆ ನಮ್ಗೆ ಸಕ್ಸಸ್ ಆಗಿ ನಮ್ಗೆ ಈ ಪ್ರಾಜೆಕ್ಟ್ ಏನ್ ನಮ್ದು ಸಕ್ಸಸ್ ಆಯ್ತು, ಅದಕ್ಕೆ ನನ್ಗೆ ಒಂದು 2014ರಲ್ಲಿ ನನ್ಗೆ ಈ ಇದು ಸಿಕ್ತು, ರಾಜ್ಯ ಪ್ರಶಸ್ತಿ ಸಿಕ್ತು. 2014ರಲ್ಲಿ ಆ ಪ್ರಾಜೆಕ್ಟ್ಗೆ ನನ್ಗೆ ರಾಜ್ಯ ಪ್ರಶಸ್ತಿ ಸಿಕ್ತು. ಫಸ್ಟ್ ಮೊದಲನೇ ರಾಜ್ಯ ಪ್ರಶಸ್ತಿ ಇದು. ಆಮೇಲೆ ನಾನು ನಂದು ಹೋಮ್ ಟೌನ್ ಕುಮಟಾಗೆ ಬಂದೆ. ಕುಮಟಾಗ್ ಬಂದು ಕುಮಟಾದಲ್ಲಿ ಕೆಲಸ ಮಾಡಿದೆ. ಕುಮಟಾದಲ್ಲಿ 4 ವರ್ಷ ಕೆಲಸ ಮಾಡಿ ಅಲ್ಲಿ ಈ ಸೆಗ್ರಿಗೇಷನ್ ಮತ್ತೆ ಇದನ್ನೆಲ್ಲ ಮಾಡಿದ್ದಕ್ಕೆ ನಮ್ಗೆ ಕುಮಟಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಅಲ್ಲಿ ಕುಮಟಾದ ಇದ್ರಲ್ಲಿ ಮಾಡಿದ್ದಕ್ಕೆ ನೋಡಿ ನನ್ಗೆ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಈಗ 2019ರಲ್ಲಿ ಹೀಗೆ ಒಂದು ಈ ತರ ಬೆಸ್ಟ್ ವರ್ಕರ್ ಅವಾರ್ಡ್ ಅಂತ ಕುಮಟಾದಲ್ಲಿ ಮಾಡಿದ ಕೆಲ್ಸಕ್ಕೆ 2ನೇ ರಾಜ್ಯ ಪ್ರಶಸ್ತಿ ಸಿಕ್ತು. ಇದರಿಂದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ 2ನೇ ರಾಜ್ಯ ಪ್ರಶಸ್ತಿ ಸಿಕ್ತು. ನೋಡ್ಬೋದು ನೀವು ಇಲ್ಲಿ. ಸೊ ಆಮೇಲೆ ಮತ್ತೆ ನಾನು ಇದರಲ್ಲಿ ಮಾಡಿದ್ದು ಇಲ್ಲಿ ಮದ್ದೂರಲ್ಲಿ ಮೊನ್ನೆ ಎಲ್ಲ ಈ ಮದ್ದೂರಲ್ಲಿ ಮಾಡಿದ ಕೆಲ್ಸಕ್ಕೆ ಕೂಡ ಒಂದು ಸಿಮ್ಯಾಕ್ ಮುನ್ಸಿಪಾಲಿಕಾ ಗವರ್ಮೆಂಟ್ ಇದರಲ್ಲಿ ಅಲ್ಲಿನೂ ನಾನು ಸ್ಪೀಕರ್ ಅಂತ ಹೋಗಿದ್ದೆ. ನನ್ನ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಇದನ್ನ ಸೆಮಿನಾರ್ಸ್ ಗಳನ್ನೆಲ್ಲ ಕೊಟ್ಟಿದ್ದೆ, ಅದಕ್ಕೆ ಸ್ಪೀಕರ್ ಅಂತ ಅಲ್ಲಿ ಅದ್ರ ಬಗ್ಗೆನೂ ಇದು ಸಿಕ್ಕಿದೆ. ಸೊ ಇದು ಕೆಲವೊಂದು ಪ್ರಶಸ್ತಿಗಳಿಗೆ ಅಂತ ಅಲ್ಲ, ಆದ್ರೆ ಕೆಲಸ ಮಾಡಿದ್ದಲ್ಲ. ನಾವೊಂದು ನಮ್ಮ ಹೋಮ್ ಟೌನ್, ನಮ್ದು ಕುಮಟಾ, ನಮ್ಮ ಊರು, ಒಂದು ಒಳ್ಳೆ ಅವಕಾಶ ಸಿಕ್ತು ನಮ್ಗೆ. ನಮ್ ಸ್ವಂತ ಊರಾಗಿದ್ರಿಂದ ನಾವು ಯಾವುದೇ ಭಯ ಇಲ್ಲದೆ, ಯಾವುದೇ ಒತ್ತಡಕ್ಕೆ ಸಿಲುಕದೇನೆ ತುಂಬಾ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು. ಕುಮಟಾದಲ್ಲಿನೂ ನಮ್ಗೆ ತುಂಬಾ ಬೇರೆಯವರೆಲ್ಲ ಕೆಲವೊಬ್ರು ನಮ್ಗೆ ಅಷ್ಟು ನಮ್ ಕೆಲಸದಲ್ಲಿ ಸ್ವಲ್ಪ ಅಡ್ಡಿಪಡಿಸಿದ್ರು, ಹೆಚ್ಚಿನ ಪ್ರಮಾಣದ ಜನ ನಮ್ಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ರಿಂದ ಕುಮಟಾದಲ್ಲಿ ನಾವು ಈ ಸೆಗ್ರಿಗೇಷನ್ ಮಾಡೋದಕ್ಕೆ, ಗೊಬ್ಬರ ಮಾಡೋದಕ್ಕೆ, ಸೇಲ್ ಮಾಡೋದಕ್ಕೆಲ್ಲ ಸಾಧ್ಯ ಆಯ್ತು. ಬಟ್ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಅದರಲ್ಲಿ ನಮ್ಗೆ ಏನಂದ್ರೆ ಸಿಬ್ಬಂದಿ ಕೊರತೆ ಇದೆ. ಕುಮಟಾದಲ್ಲಿ 3 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ, ಬಟ್ ಒಬ್ಬರೇ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವರು ಆರೋಗ್ಯ ಸಮಸ್ಯೆಯಿಂದ ಬರ್ತಾ ಇರ್ಲಿಲ್ಲ. ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ, 3 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನೋದು PSI ಕೆಡರ್ ಪೋಸ್ಟ್ ಅದು. ನಮ್ ಕೆಳಗಡೆ 3 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಅಲ್ಲಿ ಒಬ್ರು ಇಲ್ಲ ಕುಮಟಾದಲ್ಲಿ. ಮತ್ತೆ ಸೂಪರ್ವೈಸರ್ 2 ಇರ್ಬೇಕು, ಒಬ್ರು ಇಲ್ಲ. ಸೊ ಹಿಂಗೆಲ್ಲ ನಮ್ದು ಗವರ್ಮೆಂಟ್ ಅಲ್ಲಿ ಸಿಬ್ಬಂದಿ ಕೊರತೆ ತುಂಬಾ ಇದೆ. ಸಿಬ್ಬಂದಿಗೆ ಸಂಬಳ ಕೊಡಬೇಕಾಗುತ್ತೆ, ಅದು ಹೊರೆ ಆಗುತ್ತೆ ಅಂತ ಹೇಳಿ ಎಷ್ಟೋ ಪೋಸ್ಟ್ ಗಳನ್ನ ಸರ್ಕಾರದಲ್ಲಿ ತುಂಬೇ ಇಲ್ಲ. ಅದರಿಂದ ಯಾವಾಗ್ಲೂ ನಾವೇ ಅದನ್ನ ವಾಚ್ ಮಾಡಿ ಪ್ಲಾಸ್ಟಿಕ್ ನ ನಾವು ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಜನರು ಸಹಕಾರ ಕೊಟ್ರ, ಮತ್ತೆ ಅಧಿಕಾರಿಗಳು ಇಬ್ರು ಸೇರಿ ಕೆಲಸ ಮಾಡಿದ್ರೆ ಒಂದು ಇದರಲ್ಲಿ ಅದನ್ನ ಒಂದು ಹಂತದಲ್ಲಿ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣ ದೂರ ಮಾಡೋಕೆ ಸಾಧ್ಯ ಆಗುತ್ತೆ. ಸೊ ಇದು ನಿಮ್ಗೆ ಈಗ ನಾನು ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ, ನಾನು ಇಷ್ಟು ಪ್ಲಾಸ್ಟಿಕ್ ವೇಸ್ಟ್, ಸಾಲಿಡ್ ವೇಸ್ಟ್ ಬಗ್ಗೆ ಇಷ್ಟೆಲ್ಲ ಈ ಬಗ್ಗೆ ಹೇಳಿರೋದು ಈ ವಿಚಾರಗಳು. ಸೊ ನಿಮ್ಗೆ ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸಾಲಿಡ್ ವೇಸ್ಟ್ ಅಂದ್ರೆ ಏನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಕ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಏನ್ ಮಾಡ್ಬೋದು, ಮತ್ತೆ ಏನೇನ್ ಮಾಡ್ಬೋದು ಅದನ್ನ, ಇವೆಲ್ಲ ಒಂದು ಬಗ್ಗೆ ನಿಮ್ಗೆ ಒಂದು ಪಿಕ್ಚರ್ ಬಂದಿದೆ ಅಂತ ಅನ್ಕೋತೀನಿ. ಸೊ ನೀವೆಲ್ಲ ಇವತ್ತಿಂದ ನಾನು ಇಷ್ಟೆಲ್ಲ ಮಾತಾಡಿದಕ್ಕೆ ಒಂದಿಷ್ಟು ಪಾಯಿಂಟ್ಗಳು ನೆನ್ಪಿಟ್ಕೊಳ್ಳಿ. ಒಂದು, ನಿಮ್ಮ ಮನೆಯಲ್ಲಿ ಒಂದು ಚೀಲ ಡ್ರೈ ವೇಸ್ಟ್ ಗೆ ಸಪರೇಟ್ ಇಡಿ. ಒಂದು ಡಸ್ಟ್ ಬಿನ್ ಅಡಿಗೆ ಮನೇಲಿ ಇಟ್ಟು ಅದರಲ್ಲಿ ಬರೀ ಕೊಳೆಯೋ ಕಸ ಹಾಕಿ.
ಕೊಳೆಯೋ ಕಸನ ತೆಂಗಿನ ಗಿಡಕ್ಕೋ ಯಾವ್ದಕ್ಕೋ ತೆಂಗಿನ ಗಿಡಕ್ಕೋ ಉಪಯೋಗಿಸಿ. ಒಣ ಕಸನ ಒಂದಿಷ್ಟು ಚೀಲ ತುಂಬಿದ್ಮೇಲೆ ಅದನ್ನ ಮುನ್ಸಿಪಾಲ್ಟಿಗೋ ಗ್ರಾಮ ಪಂಚಾಯತಿ ಗಾಡಿಗೆ ಕೊಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಕಸವನ್ನ ರಸ್ತೆ ಮೇಲೆ ಹಾಕ್ಬಿಡಿ. ಒಂದು ಚಾಕ್ಲೇಟ್ ತಿಂದ್ರೆ ಆ ಚಾಕ್ಲೇಟ್ ಒಂದು ಇಷ್ಟೇ ಚಿಕ್ಕ ರ್ಯಾಪರ್ನ ನಿಮ್ಮ ಕಿಸೆಯಲ್ಲಿ ಹಾಕೊಳ್ಳಿ ಅಥವಾ ನಿಮ್ ಬ್ಯಾಗ್ ಅಲ್ಲಿ ಹಾಕೊಳ್ಳಿ. ಮನೆಗೆ ಬಂದು ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡಿ. ನಿಮ್ಮ ಒಣ ಕಸದ ಚೀಲಕ್ಕೆ ಹಾಕಿ ರಸ್ತೆ ಮೇಲೆ ಎಸಿಬೇಡಿ. ಆಮೇಲೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಇದನ್ನ ಕ್ಯಾರಿ ಬ್ಯಾಗ್ ಅನ್ನ ಇವತ್ತಿಂದ ಬಳಸಬೇಡಿ. ಆದಷ್ಟು ನಿಮ್ಮ ಚೀಲನ ಕ್ಯಾರಿ ಮಾಡಿ. ನಿಮ್ಮ ಇದರಲ್ಲಿ ಬ್ಯಾಕ್ ಪ್ಯಾಕ್ ಏನ್ ಹಾಕೊಂಡಿರ್ತೀರಿ ಹಿಂದ್ಗಡೆಗೆ ಅದ್ರಲ್ಲಿ ಇಟ್ಕೊಂಡ್ ಬನ್ನಿ, ಇಲ್ಲ ನಿಮ್ಮ ಡಿಕ್ಕಿಯಲ್ಲಿ ಇಟ್ಕೊಂಡ್ ಬನ್ನಿ. ಏನೋ ಒಂದು ಬೇರೆ ಉಪಾಯ ಮಾಡಿ, ಆದ್ರೆ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಹಾಗೇನೆ ಇದನ್ನ ಆದಷ್ಟು ಬೇರೆಯವರಿಗೂ ತಿಳಿಸಿ ಹೇಳಿ. ಇದು ಏನಕ್ಕೆ ನಮ್ಮ ಆರೋಗ್ಯದ ಮೇಲೆ ಡೈರೆಕ್ಟ್ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಅದರಿಂದ ಅದನ್ನ ನೆನ್ಪಿಟ್ಕೊಂಡು ಈ ಸಣ್ಣ ಪುಟ್ಟ ಇವುಗಳನ್ನ ನೀವು ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೂ ಉಪಯೋಗ ಆಗುತ್ತೆ, ಊರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ಒಂದು ಚಿಕ್ಕ ಸಣ್ಣ ಪುಟ್ಟ ಇವುಗಳನ್ನ ಅಳವಡಿಸ್ಕೊಳ್ಳಿ. ಏನ್ ಭಾರಿ ದೊಡ್ಡ ಟೆಕ್ನಾಲಜಿ ಏನು ಅಲ್ಲ, ಆದ್ರೆ ತುಂಬಾ ತುಂಬಾ ಪ್ರಾಮುಖ್ಯತೆ ಇರುವಂತ ಒಂದು ವಿಷಯ, ತುಂಬಾ ಅನುಸರಿಸಲೇಬೇಕಾದ ವಿಷಯ ಆಗಿದೆ. ಸೊ ಈಗ ಸರ್, ಈಗ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಿದ್ದೀನಿ. ಅವ್ರಿಗೇನಾದ್ರು ಡೌಟ್ ಇದ್ರೆ ಅವ್ರು ಕೇಳಬಹುದು. ಹಾ ಸರ್. ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಮೇ ಆಸ್ಕ್. ಡೌಟ್ಸ್ ಇದ್ರೆ ಕೇಳಬಹುದು. ಅವ್ರದ್ದು ಇದನ್ನ ಮೋಸ್ಟ್ಲಿ ಮೈಕ್ರೋಫೋನ್ ಆನ್ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿ, ನಿಮ್ದು ಡೌಟ್ ಇದ್ರೆ ಕೇಳಿ. ಯಾರ್ದು ಏನು ಡೌಟ್ ಇಲ್ವಾ? ಡೌಟ್ ಇದ್ರೆ ಕೇಳಬಹುದು. ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡು ಡೌಟ್ ಇದ್ರೆ ಕೇಳಬಹುದು. ಸ್ಟೂಡೆಂಟ್ಸ್ ಪ್ಲೀಸ್. ಮೈಕ್ ಮ್ಯೂಟ್ ಆಗಿರೋದನ್ನ ಅನ್ಮ್ಯೂಟ್ ಮಾಡಿ, ಅಂದ್ರೆ ಮ್ಯೂಟ್ ತೆಗ್ದ್ಬಿಡಿ. ತೆಗ್ದ್ರೆ ಕೇಳಿಸುತ್ತೆ ನಂಗೆ. ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಸುತ್ತೆ ಸರ್. ಓಕೆ ಸರ್. ಓಕೆ ಸರ್, ಲೆಟ್ ಅಸ್ ಕನ್ಕ್ಲೂಡ್ ದೆನ್. ನಿಮ್ಗೆ ನೀವೇನಾದ್ರು ಡೌಟ್ ಇದ್ರೆ ಕೇಳ್ಬೋದು ಸರ್. ಇಲ್ಲ ಅಂತಂದ್ರೆ ಕನ್ಕ್ಲೂಡ್ ಮಾಡೋಣ. ಓಕೆ ಸರ್, ಕನ್ಕ್ಲೂಡ್ ಮಾಡೋಣ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಿರಿ ಸರ್. ಓಕೆ, ಥ್ಯಾಂಕ್ ಯು. So on behalf of Shri Vidyadraj Polytechnic and our students, I thank Mr. Nagendra Gamkar for being with us. Thank you very much. Okay sir, thank you very much. ಇನ್ನು ಏನಾದ್ರು ಮಾಹಿತಿ ಬೇಕಿದ್ರೆ ನಿಮ್ಮ ಸ್ಟೂಡೆಂಟ್ಸ್ಗೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನನ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಇದನ್ನ ಮಟೀರಿಯಲ್ಸ್ ಎಲ್ಲ ಕೊಡ್ತೀನಿ. Okay sir, sure. Okay. Thank you. Have a nice day. ಎಲ್ಲರಿಗೂ ಇವತ್ತು ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. Thank you very much. Thank you, sir. Hello. Thank you, sir. Thank you, sir. Thank you. Yeah. Thank you, sir. Thank you, sir. Welcome. Okay, about tomorrow's sessions, we will intimate you later in your WhatsApp groups. Now you can disconnect. Okay, sir. Okay, sir. Okay, sir. Thank you and bye, sir. So call ಅನ್ನ ಡಿಸ್ಕನೆಕ್ಟ್ ಮಾಡಿ ಎಲ್ಲರೂ.